ಶ್ರೀವಂತೇರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ಕಥನ ಕಾರಣ ಕಾವುದು ಆದತ ಜನವ ಗದುಗಿನ ವೀರ ನಾರಾಯಣ ರಜಮುಖನೇ ಮೆರಬೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿಗೊಡೆಯನ ಕುಮಾರನೇ ವಿದ್ಯೆ ವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರನವರತ ನಿನ್ನನು ತ್ರಿಜಗ ವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವಾ ಮತಿಗೆ ಮಾಡ್ಪುದು ಮಂಗಳವಾ ಗರುವ ಗೋವರು ಹುಯ್ಯಲಿಗೆ ಹರಿಹರಿದು ಕೆಳೆದರು ಗರುವ ಗೋವರು ಹುಯ್ಯಲಿಗೆ ಹರಿಹರಿದು ಕೆಳೆದರು ರಾಜಮೋಹರ ತೆರಳಿ ತುರುಗಳ ಹಿಡಿದು ಹಿಂದಿಕ್ಕಿದರು ಕಾಳಗಕ್ಕೆ ಬಿರುದರನು ಬರಹೇಳು ಹೋಗೆನೆ ಕರೆದ ಬಿಲ್ಲನು ಬಿಸುಟು ಬದುಕಿದ ಶಿರವ ತಡವುತ ಗೋವನೊಬ್ಬನು ಪುರಕ್ಕೆ ಹರಿತಂದ ನಮಸ್ಕಾರ. ಭಾರತಾರ್ಥರಸೋದಾರೈ ಭಂಗೀ ಭಣಿತಿ ದೇಶಿಭಿಃ ವಿಶ್ವಭಾವನವಾನ್ಯಾಸೈ ಸರಸಾಹ್ವಾದಮಾಧುರೀ ಯೋಗೇಂದ್ರಕುಮಾರವ್ಯಾಸಃ ತನುತೆ ಯಸ್ಯ ಚೋದನಾತ್ ತಸ್ಮೈ ಚಾಸ್ಮೈ ಸುಕವಯೇ ವಸ್ತುಕಾವ್ಯಕೃತೆ ನಮಃ. ಕುಮಾರವ್ಯಾಸನಿಗಾಗಿ ನಾನೇ ರಾಜಾಜಿನಗರದ ಕುಮಾರವ್ಯಾಸ ಮಂಟಪದಲ್ಲಿ ಯಾವುದೋ ಸಂದರ್ಭ 25ನೇ ವರ್ಷದ್ದು ಯಾವುದೋ ಸಂದರ್ಭದಲ್ಲಿ ಕುಮಾರವ್ಯಾಸ ಮತ್ತು ಆತನ ಆರಾಧ್ಯ ದೇವನಾದಂತಹ ಶ್ರೀಕೃಷ್ಣ ಬೇಕಾ ನಾನೇ ಈ ಪತ್ರಿಕೆ ಸೇರಿಸ್ಬಿಟ್ಟೆ. ಈ ಒಂದು ಶ್ಲೋಕವನ್ನು ನಮ್ಮ ಕುಮಾರವ್ಯಾಸನಿಗಾಗಿ ಯಾವಾಗಲೂ ನಾಂದಿ ಪದ್ಧತಿ ಥರ ಹೇಳಲಿಕ್ಕೆ ರಚನೆ ಮಾಡಿಕೊಂಡೆ. ಭಾರತಾರ್ಥ ರಸೋದಾರೈ ಕುಮಾರವ್ಯಾಸನ ಹೆಗ್ಗಳಿಕೆ. ಭಾರತ ವ್ಯಾಸರಚಿತವಾಗಿರುವಂತಹ ಮಹಾಭಾರತದ ರಸ, ಭಾವ ಮತ್ತು ಅರ್ಥ ಇವುಗಳಿಂದ ಉದಾರವಾದಂತಹ ಭಂಗಿ ಭಣಿತಿ ದೇಶಿಭಿ. ನಮ್ಮ ಕನ್ನಡ ಕಾವ್ಯದಲ್ಲಿ
ಶಾಸ್ತ್ರೀಯ ಮತ್ತು ದೇಸಿ ಎನ್ನುವಂಥ ಎರಡು ಪದ್ಧತಿ ಉಂಟು. ಕ್ಲಾಸಿಕಲ್ ಅಂತ ನಾವು ಹೇಳ್ತೀವಲ್ಲ, ಅದನ್ನು ಶಾಸ್ತ್ರೀಯವಾಗಿರುವಂತಹ ಕಾವ್ಯಗಳು ಅಂತೇಳಿಯು, ಜಾನಪದ ಅಂಶವು ಅಧಿಕವಾಗಿರುವಂತಹ ಕಾವ್ಯಗಳನ್ನು ದೇಸಿ ಕಾವ್ಯಗಳು ಅಂತ ಹೇಳ್ತಾರೆ. ಕುಮಾರವ್ಯಾಸನ ಈ ಕಾವ್ಯ ವಾಸ್ತವಿಕವಾಗಿ ದೇಶೀಯ, ಆದರೆ ಕೇವಲ ದೇಶೀಯ ಹೇಳುವಾಗಿಲ್ಲ. ಯಾವ ಮಹಾಕಾವ್ಯದ ಶಾಸ್ತ್ರೀಯ ಲಕ್ಷಣಗಳುಂಟೋ ಇದೆಲ್ಲವನ್ನೂ ಕೂಡ ಒಳಗೊಂಡು ಆತ ರಚನೆ ಮಾಡಿದ್ದಾನೆ. ಆದರೆ ಉಳಿದವರು ದೇಶಿಯನ್ನು ಪೂರ್ತಿ ಬಿಟ್ಟ ಹಾಗೆ ಪಂಪ, ರನ್ನ ಇತ್ಯಾದಿಗಳೆಲ್ಲ ಇದ್ದಾರೆ. ಅವ್ರದ್ದು ಕೇವಲ ಕ್ಲಾಸಿಕಲ್ ಮಾಡಲ್ ಹೇಳಿದಾಗೇನೆ. ಇವನದು ಹಾಗಲ್ಲ, ಅತ್ಯಂತ ನಮ್ಮ ಕನ್ನಡ ಮಣ್ಣಿನ ಪರಿಮಳ ಬಹಳ ಸೂಸುವಂತಹ ಕಾವ್ಯ. ಭಂಗಿ ಭಣಿತಿ ದೇಶಿಭಿ ಅಂತಹ ದೇಶೀಯ ಸೊಗಡು ಉದ್ಬುದ್ಧವಾಗಿ ಕಾಣುವಂತಹ ಕಾವ್ಯ ರಚನೆಯನ್ನು ವಿಶ್ವಭಾವನ ವಾಂಗ್ನ್ಯಾಸೈ, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತದೆ ವಿಷ್ಣು ಭಾವನ. ಹಾಗೆ ವಿಷ್ಣು ಭಾವನ ಅಂದರೆ ಕೃಷ್ಣ ಎನ್ನುವುದು ಅರ್ಥ. ಇನ್ನೊಂದು ವಿಶ್ವಭಾವನ, ವಿಶ್ವದ ಎಲ್ಲ ರೀತಿಯಾದಂತಹ ಭಾವನೆಗಳನ್ನು ಮೂಲ ಮಹಾಭಾರತದಲ್ಲಿ ಹೇಗಿದೆಯೋ ಹಾಗೆಯೇ ಕುಮಾರವ್ಯಾಸನು ಕೂಡ ತಂದಿದ್ದಾನೆ. ವಿಶ್ವಭಾವನ ವಾಂಗ್ನ್ಯಾಸೈಹಿ, ವಿಶ್ವಭಾವನೆ ಮಾತಿನ ಬಳಕೆಯಿಂದ ಸೂರ್ಯದ ಸರಸಾಹ್ವಾದ ಮಾಧುರಿ, ಸರಸರು ಸಹೃದಯರಾದವರು ಆಸ್ವಾದನೆ ಮಾಡುವಂತಹ ಮಾಧುರ್ಯವನ್ನು ಪ್ರಕಟಪಡಿಸುವಂತಹ ಯೋಗೀಂದ್ರ ಕುವರವ್ಯಾಸ, ತನ್ನನ್ನು ಕುವರವ್ಯಾಸ ಅಂತ ಅವನು ಕರೆದುಕೊಂಡಿದ್ದಾನೆ. ನಾವೀಗ ಲೋಕಪ್ರಸಿದ್ಧವಾಗಿ ಕುಮಾರವ್ಯಾಸ ಅಂತ ಕರಿತೀವಿ. ಮಂಗಲ ಪದ ಶುರುವಿನಲ್ಲಿ ಕುವರವ್ಯಾಸ ಅಂತ ತನ್ನನ್ನು ಕರೆದುಕೊಂಡಿದ್ದಾನೆ. ವ್ಯಾಸ ಕುಮಾರ ನಾನು ಅಂತ ಹೇಳಿ, ವ್ಯಾಸ ಮಾನಸ ಪುತ್ರ ಎನ್ನುವ ಲೆಕ್ಕದಲ್ಲಿ ಕುಮಾರವ್ಯಾಸ ಅಂತ ತನ್ನನ್ನು ಕರೆದುಕೊಂಡಿದ್ದಾನೆ. ಅವನು ಯೋಗೀಂದ್ರ. ಮಹಾಭಾರತದ ಪುಷ್ಪಿಕೆ ಅಂತಾರೆ, ಪ್ರತಿಯ ಪರ್ವದ ಕೊನೆಯಲ್ಲಿ ಬರುವಂತಹ ಪುಷ್ಪಿಕೆಯಲ್ಲಿ ಯೋಗೀಂದ್ರ ಕುಮಾರವ್ಯಾಸ ವಿರಚಿತವಪ್ಪ ಭಾರತ ಕಥಾಮಂಜರಿಯೋಳ್ ಇಂಥ ಪರ್ವವು ಸಂಪೂರ್ಣ ಅಂತೇಳಿ ಬರೀತಾರೆ. ಹಾಗಾಗಿ ಅವನು ಯೋಗೀಂದ್ರ, ಯೋಗಿಶ್ರೇಷ್ಠ ಅನಿಸ್ಕೊಂಡವನು. ಅಂತಹ ಯೋಗೀಂದ್ರ ಕುವರವ್ಯಾಸ ತನುತೆ ಯಸ್ಯ ಚೂದನಾತ್, ಯಾವವನ ಪ್ರೇರಣೆಯಿಂದಾಗಿ. ಪ್ರಾರಂಭದಲ್ಲೇ ಹೇಳ್ತಾರೆ, ನಾನು ಯಾವ ಕೌರವರಿಗೆ ಇವರವರ ಕಥೆಯನ್ನು ಬರಲಿಕ್ಕೆ ಹೊರಟಿಲ್ಲ, ಶ್ರೀಕೃಷ್ಣ ಚರಿತ್ರೆ ಇದು. ಈ ಮಹಾಭಾರತ ಎನ್ನುವುದು ಶ್ರೀಕೃಷ್ಣನ ಕಥೆ. ಆ ಕಥೆಯಲ್ಲಿ ಸೂತ್ರದ ಬೊಂಬೆಗಳಾಗಿ ಬೇಕಾದಷ್ಟು ಜನ ಬರ್ತಾರೆ, ಬೇಕಾದಷ್ಟು ನಾಯಕರು ಮಹಾರಥರು ಎಲ್ಲ ಬರ್ತಾರೆ. ಆದರೆ ವಸ್ತುಸ್ಥಿತಿಯಲ್ಲಿ ಇದು ಶ್ರೀಕೃಷ್ಣನ ಕಥೆ, ಶ್ರೀಕೃಷ್ಣನ ಚರಿತ್ರೆ. ಶ್ರೀಕೃಷ್ಣನೇ ನಾನಾ ರೀತಿಯಾದಂತಹ ಕೆಟ್ಟ ಒಳ್ಳೆಯ ಮುತ್ಸದ್ದಿಯಾದಂತಹ ಪಾಮರರಾದಂತಹ ಎಲ್ಲ ರೀತಿಯಾದ ಪಾತ್ರಗಳನ್ನು ಕೂಡ ತೊಡಿಸಿ ತಾನೇ ತೊಟ್ಟು ಓಡಾಡಿ ಇಡೀ ಮಹಾಭಾರತವನ್ನು ತುಂಬಿಟ್ಟಿದ್ದಾರೆ. ಅಂತಹ ಯಾವ ಆ ಕೃಷ್ಣನ ಪ್ರೇರಣೆಯಿಂದ ಈ ರಚನೆಯನ್ನು ಮಾಡಿದನು, ಅಂತಹ ವಸ್ತು ಕಾವ್ಯ ಕೃತೆ. ವಸ್ತು ಶ್ರೀಕೃಷ್ಣ ನಿರ್ಮಾಣ ಮಾಡಿದ್ದು, ಕಾವ್ಯದ ವಸ್ತು ಇದೆಯಲ್ಲ ಶ್ರೀಕೃಷ್ಣ ನಿರ್ಮಾಣ ಮಾಡಿದ್ದು ಮಹಾಭಾರತ ಅಂತ ಹೇಳಿ. ಆ ವಸ್ತುವನ್ನು ಕಾವ್ಯವಾಗಿ ರಚನೆ ಮಾಡಿದವನು ಕುಮಾರವ್ಯಾಸ. ಆದ್ದರಿಂದ ತಸ್ಮೈ ಚ ಅಸ್ಮೈ ಚ ಕವೈ ವಸ್ತು ಕಾವ್ಯ ಕೃತೇ ನಮಃ. ವಸ್ತು ರಚನೆ ಮಾಡಿದಂತಹ ಆ ಶ್ರೀಕೃಷ್ಣನಿಗೂ, ಆ ವಸ್ತುವನ್ನೇ ಕಾವ್ಯವಾಗಿ ರಚನೆ ಮಾಡಿದಂತಹ ಕುಮಾರವ್ಯಾಸನಿಗೂ ನಮಸ್ಕಾರಗಳು ಅಂತ ಹೇಳಿ. ಇದರ ಅರ್ಥ ಹೇಗೆ ಹೇಳಿದೆ ಅಂದರೆ, ಇದರ ಪೀಠಿಕೆಯು ಇದರೊಳಗೆ ಬಂದ್ಬಿಡ್ತು ಅನ್ನೋದಕ್ಕೆ. ಮಹಾಭಾರತ ಲೋಕದ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗ್ರಂಥ. ಅದನ್ನು ನೀವು ಶಾಸ್ತ್ರ ಎನ್ನಬಹುದು, ಶಾಸ್ತ್ರ ಗ್ರಂಥ ಎನ್ನಬಹುದು, ನೀತಿ ಗ್ರಂಥ ಅಂತ ಹೇಳ್ಬೋದು, ಕಾವ್ಯ ಅಂತ ಹೇಳ್ಬೋದು, ಮಹಾಕಥಾನಕ ಅಂತ ಹೇಳ್ಬೋದು, ಕಥಾ ಒಲ್ಲರಿ ಅಂತ ಹೇಳ್ಬೋದು.
ಆ ಕಾರಣಕ್ಕೆ ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಇಟ್ಟಿದ್ದಾನೆ, ಕಥೆಗಳ ಗೊಂಚಲು ಅಂತೇಳಿ. ಬರೀ ಒಂದೇ ಕಥೆಯಲ್ಲ, ಕೌರವರ ಪಾಂಡವರ ಕಥೆ ಅಂತಾಗಿದ್ದರೂ ಇದರ ಜೊತೆಯಲ್ಲಿ ಇನ್ನೂ ಸಾವಿರಾರು ಕಥೆಗಳು ಸೇರಿಕೊಳ್ಳುತ್ತವೆ. ಋಷಿಗಳ ಕಥೆ ಇದೆ, ಮಹಾರಾಜರುಗಳ ಕಥೆ ಇದೆ, ಪಾಮರರ ಕಥೆ ಇದೆ, ಎಲ್ಲ ರೀತಿಯಾದ ಪಶುಗಳ ಕಥೆ ಇದೆ, ಎಲ್ಲ ಕಥೆಗಳೂ ಸೇರಿಕೊಳ್ತವೆ ಇದರಲ್ಲಿ. ಆದ್ದರಿಂದಾಗಿ ಆ ಕೃಷ್ಣನೂ ಕೂಡ ವಿಶ್ವಭಾವನಃ. ಕಾವ್ಯ ಮತ್ತು ಕೃಷ್ಣನಲ್ಲಿ ಆ ತಾದಾತ್ಮ್ಯವನ್ನು ನಾವು ಕಾಣಬೇಕು. ಯಾಕೆ ಕಾಣಬೇಕು ಅಂದರೆ ಕುಮಾರವ್ಯಾಸರು ತೋರಿಸಿಕೊಟ್ಟ ದಾರಿ. ನಾವು ಮಹಾಭಾರತವನ್ನು ಕೃಷ್ಣನನ್ನು ಬೇರೆಯಾಗಿ ಕಾಣೋ ಹಾಗೇ ಇಲ್ಲ, ಅವಿನಾಭಾವವಾಗಿ ಕಾಣಬೇಕು. ಕಾರಣ ಅವನು ಇದರೊಳಗೆ ಹಾಸೊಕ್ಕಾಗಿ ಇದ್ಬಿಟ್ಟಿದ್ದಾನೆ. ಕೃಷ್ಣನ ಹೆಜ್ಜೆ ಇಲ್ಲದ, ಕೃಷ್ಣನ ನುಡಿ ಇಲ್ಲದ, ಕೃಷ್ಣನ ಭಾವನೆ ಇಲ್ಲದ, ಅವನ ಯೋಚನೆ ಇಲ್ಲದಂತಹ ಯಾವುದೂ ಮಹಾಭಾರತದಲ್ಲಿಲ್ಲ. ಎಲ್ಲ ಅವನಿಂದಾಗಿ ಆಗುವಂಥದ್ದು. ಅವನ ಪ್ರೇರಣೆ ಇಲ್ಲದೆ ಅಲ್ಲಿ ತೇನ ವಿನ ತೃಣಮಪಿ ನಚಲತೆ ಏನು ನಡೆಯುವ ಹಾಗೇನೇ ಇಲ್ಲ. ಆ ರೀತಿಯಾಗಿ ಆತನು ಇಡೀ ಮಹಾಭಾರತದ ಸೂತ್ರಧಾರಿಯಾಗಿದ್ದಾರೆ. ಮಹಾಭಾರತಕ್ಕೆ ನಾಯಕರು ಯಾರು? ಯಾರೂ ಕಾಣೋದು ಕೌರವನೇ, ಯುಧಿಷ್ಠಿರನೇ, ಅರ್ಜುನನೇ, ಭೀಮಸೇನನೇ. ಆದರೆ ಯಾರು ನೋಡಿದ್ರು ನಾಯಕರಾಗಿ ಕಾಣೋದು. ದುರ್ಯೋಧನ ಖಳನಾಯಕ ಆಗಿಬಿಟ್ಟ, ನಾಯಕ ಅಲ್ಲ. ಈ ಕಡೆ ಯುಧಿಷ್ಠಿರ ಹೇಳಿದರೆ ಅಯ್ಯೋ ಪಾಪ ಧರ್ಮರಾಯ ಪಾಪ ಅಂದ್ಬಿಡ್ತಾರೆ ಅವನಿಗೆ. ಏನೋ ಅವನು ಸಿಂಹಾಸನದಲ್ಲಿ ಕೂತಿದ್ದೌದು, ಕಿರೀಟ ತುರ್ಕೊಂಡಿದ್ದೌದು. ಆದರೆ ನಾಯಕನ ಥರದಲ್ಲಿ ಅವನು ಇಡೀ ಕಾವ್ಯದಲ್ಲಿ ಉಜ್ಜೃಂಭಿಸ್ಕೊಂಡು ಬಂದಿಲ್ಲ. ಇನ್ನು ಅರ್ಜುನ ಇದ್ದಾನೆ, ಆದರೆ ಅಣ್ಣನ ಕಡೆಗೇನೆ ತಂಬ. ಅವನು ನಾಯಕನಾಗಿ ಕಾಣ್ತಾನೆ, ಆದರೂ ಅವನನ್ನೇ ನಾಯಕ ಅಂತ ತೋರಿಸೋ ಹಾಗೆ. ಕಾರಣ ಮಹಾಭಾರತ ಯುದ್ಧ ಗೆದ್ದಿದ್ದೇ ಆದರೂ ಕೂಡ ಅರ್ಜುನ ಒಬ್ಬನೇ ಅಲ್ಲ. ಭೀಮಸೇನನು ಅದರ ಸಮದಡಿಯಾಗಿ ಉಂಟು. ಮೂಲತಃ ಪರಮಶತ್ರುಗಳಾಗಿರುವಂತಹ ಕೌರವಾದಿಗಳನ್ನೆಲ್ಲ ನಾಶ ಮಾಡಿದವನೇ ಭೀಮಸೇನ. ಉಳಿದ ಸೈನ್ಯರನ್ನು, ಮಹಾರಥರನ್ನು ಸಂಹಾರ ಮಾಡಿದ್ದು ಮಾತ್ರ ಅರ್ಜುನ. ಹಾಗೆ ಅರ್ಜುನ ಸಂಹಾರ ಮಾಡಿದ ಅನ್ನಬೇಕೋ ಕೃಷ್ಣ ಹೇಳಬೇಕೋ ಗೊತ್ತಾಗೋದಿಲ್ಲ. ಕಾರಣ ಅವನು ಸಂಹಾರ ಮಾಡಿದಂತಹ ದ್ರೋಣ, ಭೀಷ್ಮ ಇತ್ಯಾದಿಗಳನ್ನೆಲ್ಲ ನೋಡಿಬಿಟ್ರೆ ಅವರೆಲ್ಲ ಬೇರೆ ಬೇರೆ ಕಾರಣದಿಂದ ಇವನ ಮಹಾಪೌರುಷದ ಅಂಶಗಳೇನೂ ಕಾಣೋದಿಲ್ಲ ಅಲ್ಲಿ. ಹೀಗಾಗಿ ಮಹಾಭಾರತದ ನಿಜವಾಗಿ ನಾಯಕ ಯಾರು ಅಂದರೆ ಕೃಷ್ಣನೇ ನಾಯಕ. ಅದನ್ನು ಕುಮಾರವ್ಯಾಸ ಸರಿಯಾಗಿ ಗುರುತಿಸಿದ್ದ. ಆದ್ದರಿಂದಲೇ ಇದು ಶ್ರೀಕೃಷ್ಣನ ಚರಿತ್ರೆ ಅಂತಲೇ ಅವನು ಹೇಳ್ತಾನೆ. ಕುಮಾರವ್ಯಾಸ ಭಾರತ ತನ್ನ ನಾಂದಿ ಪದ್ಯದ ಸಂದರ್ಭಗಳಲ್ಲಿ ಅದೇ ಹೇಳ್ತಾನೆ. ಶ್ರೀಕೃಷ್ಣ ಚರಿತ್ರೆ ಇದು, ಶ್ರೀಕೃಷ್ಣನ ಕಥೆ ಇದು. ಅಂತಹ ಮಹಾಭಾರತ ಮೂಲ ಲಕ್ಷ ಶ್ಲೋಕವನ್ನು ಮೀರಿಕೊಂಡಿದ್ದನ್ನು ಮೂಲದ ಎಲ್ಲೂ ಹೊರಗುಗಡದ ಹಾಗೆ, ಅಗತ್ಯವಾದ ಅಂಶಗಳು ಯಾವುದೂ ಬಿಟ್ಟು ಹೋಗದ ಹಾಗೆ, ಇವನು ಕೇಳಿದ ಕಂಡ ಬೇರೆ ಅಂಶಗಳನ್ನು ಜೊತೆಗೆ ಜಾನಪದ ಅಂಶಗಳನ್ನು ಸೇರಿಸಿಕೊಂಡು ಕೆಲವು ಅಂಶಗಳು ಮೂಲ ಮಹಾಭಾರತದಲ್ಲಿ ಇಲ್ಲದೇ ಇರುವಂಥದ್ದೊಂದು ಕುಮಾರವ್ಯಾಸ ಭಾರತದಲ್ಲಿ ಉಂಟು. ಉದಾಹರಣೆಗೆ ದುರ್ಯೋಧನ ಶ್ರೀಕೃಷ್ಣನು ಸಂಧಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಆತನ ಸಿಂಹಾಸನದ ಕಾಲುಗಳು ಮುರಿದು ಹೋಗಿ ಸಿಂಹಾಸನ ಸಹಿತವಾಗಿ ಉರುಳುರುಳಿ ಬಂದು ಕೃಷ್ಣನ ಪಾದದ ಮೇಲೆ ಬೀಳುವ ಸನ್ನಿವೇಶ ಮೂಲ ಮಹಾಭಾರತದಲ್ಲಿ, ವ್ಯಾಸ ಮಹಾಭಾರತದಲ್ಲಿ ಇಲ್ಲ, ಕುಮಾರವ್ಯಾಸನಲ್ಲಿ ಉಂಟು. ಇದು ಬಹುಶಃ ಮಹಾಭಾರತವನ್ನು ವ್ಯಾಸರು ರಚನೆ ಮಾಡಿದ್ದರು. ಅದರ ಕಥೆಯ ಯಾವ್ಯಾವುದೋ ಅಂಶಗಳೆಲ್ಲವೂ ಕೂಡ ಬೇರೆ ಬೇರೆಯ ಭಾಗದಲ್ಲಿ ಜಾನಪದವಾಗಿ ಪ್ರಚಾರದಲ್ಲಿ ಇದ್ದು, ಹಾಗಂತ ಅದು ನಡೆದದ್ದೆಲ್ಲ ಸುಳ್ಳು ಹೇಳುವಾಗಿಲ್ಲ. ಒಂದು ದೃಷ್ಟಿಯಿಂದ ಬರೆದದ್ದಕ್ಕಿಂತಲೂ ಕೂಡ ಜಾನಪದವಾಗಿ ಯಾವುದು ವಿಸ್ತರಿಸಿಕೊಂಡಿರುತ್ತದೋ ಅದರಲ್ಲೇ ಸತ್ಯ ಹೆಚ್ಚಿಗೆ ಇರುತ್ತೆ. ಯಾಕೆಂದರೆ ತಲೆಮಾರಿನಿಂದ ಆ ಕಥೆಯನ್ನು ಹೇಳ್ಕೊಂಡು ಬಂದಿರ್ತಾರೆ ಅಲ್ಲಿಂದ. ಹಾಗಾಗಿ ಈ ಅಂಶಗಳು ಅದನ್ನೆಲ್ಲ ಸೇಕರಿಸಿಕೊಂಡು ಬರೆದಿದ್ದಾರೆ. ಭುವನದ ಭಾಗ್ಯದಿಂದ ಮಕ್ಕು ಮಹಾಕಾವ್ಯಂ, ಹಣದಿಂದ ಆಗುವುದಿಲ್ಲ. ಅಭಿನವ ಪಂಪ ಹೇಳ್ತಾನೆ, ಭುವನದ ಭಾಗ್ಯದಿಂದಕ್ಕೂ ಮಹಾಕಾವ್ಯಂ. ಒಂದು ಮಹಾಕಾವ್ಯ ಈ ಭೂಮಿಗೆ, ಈ ಸೃಷ್ಟಿಗೆ ಒದಗಿ ಬರಬೇಕಾದರೆ ಭೂಮಿಯ ಪುಣ್ಯ ಬೇಕು ಅಂತ ಹೇಳಿ. ನಿಜವಾಗ್ಲೂ ನಾವು ಕನ್ನಡಿಗರು ಮಹಾಪುಣ್ಯವಂತರು. ಕೇವಲ ಕುಮಾರವ್ಯಾಸ ಒಬ್ಬನಿಂದಲೇ ನಾವು ಮಹಾಪುಣ್ಯವಂತರು. ಅವನಂತಹ ಮಹಾಕಾವ್ಯ ವಿಶ್ವದಲ್ಲಿ ನೆಲೂ ಸೃಷ್ಟಿಯಾಗಿಲ್ಲ. ವಸ್ತುಸ್ಥಿತಿ ನಮಗೆ ಗಮನಿಸೋದಿಲ್ಲ. ನಮ್ಮ ಕನ್ನಡ ನಡುವೆ ಏನೋ ಇರಲಿ, ಆ ವಿಷಯ ಎತ್ಕೊಂಡು ಹೋಗೋದೇ ಬೇಡ. ಶ್ರೇಷ್ಠವಾದ್ದನ್ನು ಗುರುತಿಸುವಂತಹ ಲಕ್ಷಣ ಭಾಳ ತಡವಾಗಿ ಬರ್ತದೆ ನಮ್ಮ ಕನ್ನಡ ಜನಕ್ಕೆ. ಊರೆಲ್ಲ ಆದಮೇಲೆ ಇವರಿದ್ದು
ಹಾಗಾಗಿ ಕುಮಾರವ್ಯಾಸನನ್ನು ಕೂಡ ಇವರಿಗೆ ಸರಿಯಾಗಿ ಮೌಲ್ಯಾಂಕನವನ್ನು ಇನ್ನೂ ಮಾಡಿಲ್ಲ ಅಂತ ಹೇಳಬೇಕು. ಪುರ್ತಕೋಟಿಯವರೇನೋ ಒಂದು ಸ್ವಲ್ಪ ಭಾಗ ಮಾಡಿದರು. ಹಿಂದೆ ಇದ್ದವರು ಏನೋ ಒಂಥರ ಅವರಿಗೆ ಪಂಪನ ರನ್ನನ ಆ ಕ್ಲಾಸಿಕಲ್ ಮಹಾಕಾವ್ಯಗಳನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ನೋಡಿದ ರುಚಿಯಲ್ಲಿ ಕುಮಾರವ್ಯಾಸ ಅವರಿಗೆ ಗೊತ್ತೇ ಆಗಲಿಲ್ಲ. ಆಗ ಏನೋ ಪರವಾಗಿಲ್ಲ, ಒಂದಿಷ್ಟು ಬರ್ತಾನೆ, ಇನ್ನೊಂದಿಷ್ಟು ಸಂಯಮ ಇದ್ದಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನಿಗೆ ಸಂಯಮ ಕಳಿಸ್ಕೊಡ್ಬೇಕಾ? ಕುಮಾರವ್ಯಾಸನ ಸಂಯಮ ಇನ್ಯಾವ ಕವಿಗಳಿಗೂ ಇಲ್ಲ ಅಂತ ಹೇಳ್ತೀನಿ ನಾನು. ಎಲ್ಲಿ ವಿಸ್ತರಿಸಬೇಕೋ ಅಲ್ಲಿ ವಿಸ್ತರಿಸ್ತಾನೆ, ಎಲ್ಲಿ ಸಂಕ್ಷಿಪ್ತ ಕತ್ತರಿಸಿಬಿಡ್ಬೇಕು ಅಲ್ಲೇ ಕತ್ತರಿಸಿಬಿಡ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಮನಸ್ಸಿಗೆ, ನಮ್ಮ ಮೆದುಳಿಗೆ ಕಾವ್ಯವನ್ನು ಬಿಟ್ಕೊಟ್ಟು ಹೋಗ್ತಾನೆ. ಹಸಾದವೆಂದನು ನಡೆದನ ಅರಮನೆಗೆ. ಕುಂತಿ ಬಂದಿದ್ದಾಳೆ ಕರ್ಣನ ಹತ್ತಿರ, ನನ್ನ 5 ಮಕ್ಕಳನ್ನು ಉಳಿಸಿಕೊಡು ಅಂತ ಕೇಳ್ತಾಳೆ. ಕೊನೆಯಲ್ಲಿ ಅರ್ಜುನೊಬ್ಬನನ್ನು ಬಿಟ್ಟು ಅಥವಾ ನನ್ನೊಬ್ಬನನ್ನು ಬಿಟ್ಟು ಅಂತ ಹೇಳ್ತಾನೆ ಅವನು. ಹಿಂಗೆ 5ಕ್ಕೆ 5 ಸಂಖ್ಯೆ ಏನೂ ತೊಂದರೆ ಆಗೋದಿಲ್ಲ. ಈ ನಾನು ನಿನ್ನ ಮಗ ಅಂತ ನನಗಾಯ್ತದೆ, 5 ಉಳಿತದೆ. ಆದರೆ ಇಲ್ಲ ನಾನು ಇಲ್ಲ ಅರ್ಜುನ ಅಂತ ಕರ್ಣ ಹೇಳ್ತಾನೆ. ಆಗ ಸರಿ, ಒಂದು ಕೆಲಸ ಮಾಡು, ಬಿಟ್ಟ ಬಾಣ ಮರಳಿ ತೊಡೋದಿರು. ಒಂದು ಸಾರಿ ಬಿಟ್ಟ ಬಾಣವನ್ನು ಮತ್ತೊಂದು ಸಾರಿ ನೀನು ತೊಡಬೇಡ ಅಂತ ಹೇಳಿ ಅವಳು ಕೇಳಿಕೊಂಡಾಗ ಕರ್ಣ ಹಸಾದವೆಂದನು ನಡೆದ ನರಮನೆ. ಇನ್ನೇನು ಮಾತಾಡೋದಿಲ್ಲ. ಆಯ್ತಮ್ಮ ಪ್ರಸಾದ ಅಂತ ನಡೆದ. ಅಲ್ಲಿ ಕುಂತಿ ಕರ್ಣ ಏನು ನೆನೆಸ್ಕೊಂಡು ಅರಮನೆಗೆ ಹೋದ. ನಮ್ಮ ಮನಸ್ಸಿಗೆ ಬಿಟ್ಬಿಡ್ತಾನೆ ಆ ಸನ್ನಿವೇಶದ ಸೊಬಗನ್ನು. ಹೀಗೆ ಅದು ಅವನ ಸಂಯಮ ಎನ್ನುವುದು. ಯುದ್ಧ ಪಂಚಕವನ್ನು ಇನ್ನು ಯಾವ ಕವಿಯೂ ಕೂಡ ಕುಮಾರವ್ಯಾಸನಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ಬಾಣ ಬಿಟ್ಟರು, ಈ ಬಾಣ ಬಿಟ್ಟರು, ಆ ಬಾಣ ತೊಟ್ಟರು, ಈ ಬಾಣ, ಎಷ್ಟೊತ್ತು ಕೇಳ್ತಾ ಇರೋ ಅಂತ ಕಾಣುತ್ತೆ. ಆದರೆ ಕುಮಾರವ್ಯಾಸನ ಕಾವ್ಯವನ್ನು ಓದ್ತಾ ಇದ್ದಾಗ ಹಾಗೆ ಅನಿಸೋದೇ ಇಲ್ಲ. ಒಂದೊಂದು ಬಾಣ ಪ್ರಯೋಗದ ಮಾದರಿಗಳು ಬೇರೆ. ಆ ಸಂದರ್ಭದಲ್ಲಿ ಆ ವೀರರು ಆಡೋ ಮಾತುಗಳ ಪರಿಯೇ ಬೇರೆ. ಬಾಣದ ರುಚಿಯ ಜೊತೆಗೆ ಮಾತಿನ ರುಚಿಗಳನ್ನು ಜೊತೆಗೆ ಸೇರಿಸಿ ಅವನು ಪ್ರಯೋಗಿಸ್ಕೊಂಡು ಹೋಗೋದ್ರಿಂದಾಗಿ ಆ ಯುದ್ಧ ಪಂಚಗಳು ಯಾರಿಗೂ ಬೋರಾಗೋದಿಲ್ಲ. ಅಂತಹ ಬಗೆಯಲ್ಲಿ ಮಹಾಕಾವ್ಯದ ರಚನೆಯನ್ನು ಮಾಡಿದ್ದಾನೆ. ನಂದು ಉದ್ದಾಗ್ಬಿಡುತ್ತಾನೆ. ಹೌದು, ಮತ್ತೆ ಸಂಯಮ ಇರಲಿಲ್ಲ, ನಾನು ಸಂಯಮ ಕಳ್ಕೊಂಡ್ಬಿಟ್ಟಿರ್ಕೊ. ಹಾಗೆ ಮಹಾಭಾರತ ವ್ಯಾಸ ಕೋರವ್ಯಾಸ ಕುಮಾರವ್ಯಾಸ ಅಂದ್ಕೊಂಡು ಹಾಗೆ ಎಷ್ಟೋ ಸಾರಿ ವ್ಯಾಸರಿಗೂ ಕೂಡ ಸಿಟ್ಟು ಬರಲಿಕ್ಕಿಲ್ಲ. ಪುತ್ರಾದಿಚ್ಛೇತ್ ಪರಾಜಯ ಎಂಬಂತ ಹೇಳ್ತಾರೆ. ಒಳ್ಳೆಯ ಮಗನಿಂದ ಸೋಲು ತಂದೆಗೆ ದೊರಕಿದರೆ ತಂದೆಗೆ ಆ ಸೋಲು ಭಾಳ ಇಷ್ಟವಾಗುತ್ತಂತೆ, ಭಾಳ ಸಂತೋಷ ಕೊಡುತ್ತದೆ. ಹಾಗಾಗಿ ಒಂದೊಂದು ಸಂದರ್ಭಗಳಲ್ಲಿ ವ್ಯಾಸರನ್ನು ಮೀರಿ ಕುಮಾರವ್ಯಾಸ ಬರೆದಿದ್ದರೆ ಅದರೊಳಗೆ ನಾವು ವ್ಯಾಸರೂ ಕೂಡ ಅಸಂತೋಷ ಪಡೋ ಹಾಗಿಲ್ಲ, ಏನೋ ಮೀರಿ ಬಿಟ್ಟ ಹೇಳಿ ಅವನ ಮೇಲೆ ಆಕ್ಷೇಪ ಮಾಡೋ ಆಗೋಯಿಲ್ಲ. ಯಾಕೆಂದರೆ ಸೊಗಸಾಗಿ ಮೀರಿದ್ದಾರೆ, ಅದನ್ನು ಕಾವ್ಯದ ಮಟ್ಟಕ್ಕೆ ಏರಿಸಿದ್ದಾರೆ. ವ್ಯಾಸರು ಕವಿಗಳು, ಆದರೆ ಅವರಿಗೆ ಆ ಕವಿತ್ವವನ್ನು ಮೆರೆಯಲಿಕ್ಕೆ ಆ ದೊಡ್ಡ ಗೊಂಡಾರಣ್ಯದಲ್ಲಿ ಅವಕಾಶವೇ ಇಲ್ಲ. ಶಾಸ್ತ್ರ ಹೇಳಬೇಕು, ನೀತಿ ಹೇಳಬೇಕು, ರಾಜನೀತಿ ಹೇಳಬೇಕು, ಇನ್ನೇನೇನೋ ಇಲ್ಲ. ಸಾಮ ದಾನ ದಂಡ ಭೇದ ಇದನ್ನೆಲ್ಲ ಹೇಳುವಂಥ ಗಡಿಬಿಡಿಯಲ್ಲಿ ಕಾವ್ಯ ಎಲ್ಲೋ ಸ್ಮರಿಸ್ತದೆ. ಮೊನ್ನೆ ಒಂದು ಸಂದರ್ಭದಲ್ಲಿ ಹೇಳಿದ್ನಲ್ಲ, ಕೃಷ್ಣೆ ದ್ರೌಪದಿಯು ಕೋರೆಗಣ್ಣಿನಿಂದ ನೋಡಿದರು, ಒಂದೇ ಒಂದು ಪದ್ಯ ಎಲ್ಲೋ ಹೇಳಿಬಿಡ್ತಾನೆ. ಹಾಗೆ ಭಾಳ ಮಧುರವಾದ ಒಂದು ಸನ್ನಿವೇಶ, ಧ್ವನಿ ಕಾವ್ಯ ಅಂತ ಹೇಳ್ತಾರೆ. ಕಾವ್ಯಗಳಲ್ಲಿ ಯಾವಾಗಲೂ ಧ್ವನಿ ಎಲ್ಲಿ ಮುಖ್ಯವಾಗಿರ್ತದೆಯೋ ಅದು ಶ್ರೇಷ್ಠ ಕಾವ್ಯ ಅಂತ ಅನಿಸ್ಕೊಳ್ತದೆ. ಧ್ವನಿ ಇರಬೇಕು. ಅಂದರೆ ಅಲ್ಲಿ ಅವನು ಶಬ್ದಗಳಿಂದ ಏನು ಹೇಳಿದ್ದಾನೋ ಆ ಶಬ್ದಗಳಿಂದ ನಮ್ಮ ಅಂತರಂಗದಲ್ಲಿ ಇನ್ನೊಂದೇ ಅರ್ಥವು ಸ್ಫುರಿಸಬೇಕು. ಅದಕ್ಕೆ ಧ್ವನಿ ಕಾವ್ಯ ಅಂತ ಹೇಳ್ತಾರೆ. ಅಲ್ಲಿ ಶಬ್ದದ ಅರ್ಥ ಆತನಷ್ಟಕ್ಕೆ ಹಾಗೇ ಇರ್ತದೆ. ಉದಾಹರಣೆಗೆ ಧರ್ಮರಾಯ ದುರ್ಯೋಧನ ಶಲ್ಯನಿಗೆ ಅತಿಥಿ ಸತ್ಕಾರವನ್ನೆಲ್ಲ ಮಾಡಿ ಅವರು ಸೈನ್ಯವನ್ನು ತೆಗೆದುಕೊಂಡು ಬರಬೇಕಾದರೆ ಮಾರ್ಗ ಮಧ್ಯದಲ್ಲಿ ಕೊನೆಯಲ್ಲಿ ಯಾರು ನನಗೆ ಉಪಚಾರ ಮೊದಲು ಈ ಬೆಪ್ಪ ಶಲ್ಯ ಪಾಂಡವರೇ ತನಗೆ ಈ ರೀತಿಯಾದಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಕೊನೆಗೆ ನೋಡೋರಿಗೆ ಅಲ್ಲ, ಅವನು ಹೊರಟಿದ್ದು ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ಅಂತೇಳಿ ಸೈನ್ಯವನ್ನು ತಗೊಂಡು. ಆದರೂ ನೋಡ ಆಗಿನಲ್ಲಿ ಎಲ್ಲ ಉಪಚಾರಗಳು, ಹೆಜ್ಜೆ ಹೆಜ್ಜೆಗೆ ಬಿಡಾರಗಳು, ಮತ್ತೊಂದು ಇನ್ನೊಂದು, ಯಾರಷ್ಟಲ್ಲ, ಯಾರು ನನಗೆ ಇಷ್ಟು ಉಪಚಾರ ಮಾಡಿದವರು ಮೈದೋರಳಿ, ಯಾರು ಇನ್ನವರು ಕಾಣಿಸ್ಕೊಡ್ರಪ್ಪ, ನಮಗೆ ಕಣ್ಣಿ ಕಾಣಿಸ್ತು ಹೋದಂಗೆ ಉಪಚಾರ ಮಾಡ್ತಾ ಇದ್ದೀರಲ್ಲ, ಯಾರು ನಮಗೆ ಇಷ್ಟು ಉಪಚಾರ ಮಾಡಿ ಅದು ದಾರಿಯಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದ ಯಾರು ಅಂದಾಗ ಮುಖ ತೋರಿದ ದುರ್ಯೋಧನನು ಮುಖ ತೋರಿದ, ತನ್ನ ಮುಖ ತೋರಿಸಿದ ನಾನೇ ಅಂತ ಹೇಳ್ಬಿಟ್ಟು.
ಶಲ್ಯ ಬೆರಗಾಗಿಬಿಟ್ಟ. ಒಬ್ಬ ಪಟಿಂಗ, ಎಂಥ ಕೆಲಸ ನೀವು ಮಾಡಿದ್ದು. ನಾನು ಪಾಂಡವರಿಗೆ ಸಹಾಯ ಮಾಡಬೇಕು, ನನಗೆ ಹತ್ತಿರದವರು ನನ್ನ ಸೋದರ ಅಳಿಯಂದಿರು ಅಂತ ಹೇಳಿ ನಾನು ಹೋಗ್ತಾ ಇದ್ದರೆ ಇಂಥ ಕೆಲಸ ಮಾಡಿದ್ದೀಯಲ್ಲ. ಯಾಕೆ? ಮಾದ್ರಿಯ ಅಣ್ಣ, ನಕಲ ಸಹೋದರರು ಅವನಿಗೆ ಸೋದರಳಿ, ಜೊತೆಯಲ್ಲಿ ಉಳಿದವರು ಕೂಡ ಅರ್ಜುನ, ಭೀಮ, ಯುಧಿಷ್ಠಿರರು ಕೂಡ. ಇವನು ಈ ರೀತಿಯಾಗಿ ತಿಳಿಸಿದ್ದಾನೆ ಉಪಚಾರದಿಂದ. ಅಂತಹ ಸನ್ನಿವೇಶದಲ್ಲಿ ಹೇಳ್ತಾನೆ, ಏನು ಹೇಳ್ತೀಯೋ ಅಪ್ಪ, ಯಾಕೆ ಅಂತ ಗೊತ್ತಾಯ್ತು. ನೀನು ಪಾಂಡವರ ಸಂಹಾರ ಮಾಡಲಿಕ್ಕೆ ನಿನ್ನ ಸೈನ್ಯವನ್ನು ದೊಡ್ಡದು ಮಾಡಿಕೊಳ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀಯ. ಹೇಳುವಾಗ ಯುಧಿಷ್ಠಿರನರಿಯ ನೀ ಲೋಗನೇ, ಯುಧಿಷ್ಠಿರನು ಅರಿಯಲ್ಲ, ಸಂಬಂಧಿಕ ಅನ್ನೋ ಅರ್ಥ ಬರ್ತದೆ. ಯುಧಿಷ್ಠಿರ ಇದಾನಲ್ಲ, ಅವನ ಸಂಬಂಧಿಕ. ನೀ ಲೋಗನೇ ಹೇಳುವಾಗ ಹೇಳ್ತಾನೆ, ಯುಧಿಷ್ಠಿರ ಏನೋ ಆಯ್ತು, ಯುಧಿಷ್ಠಿರನ ಅಳಿಯ ನೀ ಲೋಗನೇ. ಯುಧಿಷ್ಠಿರ ಏನೋ ನನಗೆ ಸೋದರಳಿಯ, ಸರಿ, ನೀನೇನು ಬೇರೆ ಅಲ್ವಲ್ಲ, ನೀನೇನು ಲೋಗನೇ, ನೀನೇನು ಸಾಮಾನ್ಯ ಮನುಷ್ಯನೇ, ನೀನು ಸೋದರಳಿಯ ಇದ್ದಾಗೇನೆ ಎನ್ನುವುದು ಮೇಲಿನ ಶಬ್ದಾರ್ಥ. ಆದರೆ ಅವನು ಹೇಳ್ತಾನೆ, ಯುಧಿಷ್ಠಿರನ ಅಳಿಯ ನೀ ಲೋಗನೇ, ನೀನು ಏನು ಸೈನ್ಯ ಜಮಾವಣೆ ಮಾಡಿದರು, ಯಾರ್ಯಾರಿಗೆ ಮೋಸ ಮಾಡಿ ಅವರು ಸೈನ್ಯವೆಲ್ಲ ನಿನ್ನ ಅಕ್ಷೋಹಿಣಿಗೆ ಒಳಪಡಿಸಿಕೊಂಡರೂ ಯುಧಿಷ್ಠಿರನು ಅಳಿಯ, ಅವನ ಅಳಿವನ್ನು ಸಾಧಿಸಲಿಕ್ಕೆ ನಿನಗೆ ಸಾಧ್ಯವಿಲ್ಲ. ಲೋಗನೆ, ನಿನಗೆ ಯಾರಾದರೂ ಮನುಷ್ಯ ಹೇಳ್ತಾರೇನೋ ನೋಡಿ, ಹೇಳುವ ಧ್ವನಿ ಬದಲಾಯಿಸಿ ಕೂಡಲೇ ಆ ಶಬ್ದ ಹೇಳಿ, ಯುಧಿಷ್ಠಿರನ ಅಳಿಯ ನೀ ಲೋಗನೆ. ಯುಧಿಷ್ಠಿರನ ಅಳಿಯ ನೀ ಲೋಗನೆ, ನೀನೇನು ಸಾಮಾನ್ಯನೇ, ಅವನು ಅಳಿಯ ಆದರೆ ನೀನು ಅಳಿಯಂತಕ್ಕಿಂತ ಜುಳಿ ಆಡಿದಾಗೇನೆ, ನೀನು ಜೊತೆ ಇದ್ದವನೇ. ಹೀಗೆ ಆ ಧ್ವನಿ ಎನ್ನುವುದು ಇದೆಲ್ಲ ಕಾವ್ಯದುದ್ದಕ್ಕೂ ನಮಗೆ ಸಿಗ್ತಾ ಹೋಗ್ತಾ ಇದೆ. ಇರಲಿ, ಹೇಳ್ತಾ ಹೋದರೆ ಕುಮಾರವ್ಯಾಸನ ಬಗ್ಗಾಗಿ ಬಹಳ ಕಷ್ಟ, ನಿಮ್ಗೆ ಕೇಳೋರಿಗೆ ಎಷ್ಟು ಕಷ್ಟ ಆಗ್ತೋ ಗೊತ್ತಿಲ್ಲ. ಪ್ರಕೃತದಲ್ಲಿ ವಿರಾಟ ಪರ್ವ, ನಮ್ಮಲ್ಲಿ ವಿರಾಟ ಪರ್ವವನ್ನು ಓದಿಸ್ತಾರೆ, ಓದಿದರೆ ಮಳೆ ಬರ್ತದೆ ಅಂತ ಹೇಳಿ. ಈಗ ನಿಮಗೇನು ಮಳೆ ಬಂದರೆ ಆಶ್ಚರ್ಯ, ಯಾಕೆಂದರೆ ಮಳೆಗಾಲ ಬರೋ ಹತ್ತಿರ ಈ ಪ್ರದೇಶಕ್ಕೆ. ಆದ್ದರಿಂದ ಇವ್ರಲ್ಲಿ ಮಳೆ ತರಿಸ್ಬಿಟ್ರಲ್ಲಪ್ಪ ಈ ಕಾಲದಲ್ಲಿ ಅಂತೇಳಿ ಬೇಜಾರು ಪಟ್ಟರು ಆಗಿಲ್ಲ. ಚಳಿಗಾಲ ಮಳೆಗಾಲ ಈಗ ಒಟ್ಟಿಗಾಗುತ್ತಿದ್ದಲ್ಲ, ಹಾಗಾಗಿ ಮಳೆ ಬಂದರೂ ಕೂಡ ಹಾಗೆ ಅದು ಒಂದು ಭಾಗ ಮಾತ್ರ, ಅದನ್ನು ಸ್ವಲ್ಪ ಮಳೆ ಬರ್ಬೋದು ಅಷ್ಟೇ, ಇಡೀ ವಿರಾಟ ಪರ್ವ ಅಲ್ಲ. ಇದರೊಳಗೆ ವಿರಾಟ ಪರ್ವ ಎನ್ನುವುದು ಅತ್ಯಂತ ಮಂಗಲಪ್ರದವಾದಂತಹ ಪರ್ವ ಅಂತ ಹೇಳಿ ಮಹಾಭಾರತವನ್ನು ಯಾವಾಗಲೂ ಅಧ್ಯಯನ ಮಾಡುವಾಗ, ವಾಚನ ವ್ಯಾಖ್ಯಾನ ಮಾಡುವಾಗ ಅದನ್ನು ಜನಕ್ಕೆ ತಿಳಿಸಿಕೊಡಬೇಕಾದ್ರೆ ವಿರಾಟ ಪರ್ವದಿಂದಲೇ ಪ್ರಾರಂಭಿಸೋದು. ಮತ್ತು ಕೊನೆಯಲ್ಲಿಯೂ ಕೂಡ ಸ್ವರ್ಗಾರೋಹಣ ಇತ್ಯಾದಿಗಳನ್ನು ಮಾಡಿದ ನಂತರ ಮತ್ತೆ ವಿರಾಟ ಪರ್ವವನ್ನು ಓದಿಯೇ ಮಹಾಭಾರತವನ್ನು ಮುಗಿಸಬೇಕು. ಇದು ಹಳೆಯ ಕ್ರಮ. ಕಾರಣ ಅದು ಅತ್ಯಂತ ಮಂಗಲ. ಉತ್ತರೆ ಅಭಿಮನ್ಯುವರ ವಿವಾಹ, ಪಾಂಡವರ ನಗರ ಪ್ರವೇಶಕ್ಕೆ ಪ್ರಾರಂಭದ ಕಾಲ, ಅವರ ಎಲ್ಲ ಕಷ್ಟವನ್ನು ಕಳೆದುಕೊಂಡು ಅವರು ಪುನಃ ಹಸ್ತಿನಾಪುರ ಪ್ರವೇಶ ಮಾಡಲಿಕ್ಕೆ ಉಪಪ್ಲಾವ್ಯದಲ್ಲಿ ಹಸ್ತಿನಾಪುರದ ಬಾಗಿಲಿನಲ್ಲಿ ನಿಂತಿರ್ತಾರೆ. ಅವರ ಆ ಒಂದು ಪ್ರಯಾಣ ಶುಭಪ್ರದವಾಗಿ ಉತ್ತರೆ ಅಭಿಮನ್ಯುವರ ವಿವಾಹದಿಂದ ಮೊದಲಾಗುತ್ತದೆ. ಈ ಎಲ್ಲ ಕಾರಣದಿಂದಾಗಿ ಮತ್ತು ಪಾಂಡವರ ವಾಸದಿಂದಾಗಿ ವಿರಾಟನ ಆ ರಾಜ್ಯವೇ ಮತ್ಸ್ಯ ದೇಶ ಇದೆಯಲ್ಲ, ಮತ್ಸ್ಯ ದೇಶವೇ ಸಮೃದ್ಧವಾಗಿದೆ ಅಂತ ಹೇಳಿ ಪಾಂಡವರು ಎಲ್ಲಿರಬಹುದು ಅಂತ ಗುರುತಿಸುವಂಥ ಸಂದರ್ಭದಲ್ಲಿ ಭೀಷ್ಮರು ಹೇಳ್ತಾರೆ, ಅವರು ವಿರಾಟ ಮತ್ಸ್ಯ ರಾಜ್ಯದಲ್ಲಿ ಇರಲಿಕ್ಕೆ ತುಂಬ ಸಾಧ್ಯತೆ ಉಂಟು. ಕಾರಣ ಎಲ್ಲ ಕಡೆಗೂ ಬರಗಾಲವಿದ್ದರೂ ಕೂಡ ವಿರಾಟನ ಮತ್ಸ್ಯ ದೇಶದಲ್ಲಿ ಮಾತ್ರ ಬರಗಾಲವಿಲ್ಲ. ಆದ್ದರಿಂದ ಪಾಂಡವರಲ್ಲಿದ್ದಾರೆ ಅಂತ ಯೋಚಿಸುವುದು ಸರಿ ಇದೆ ಎನ್ನುವ ಸಂದರ್ಭ ಈ ಮಾತು ಬರ್ತದೆ. ಹೀಗಾಗಿ ವಿರಾಟ ಪರ್ವ ಮಂಗಲ ಪರ್ವದಿಂದ ನಾವು ಒಂದು ಭಾಗವನ್ನು ಶ್ರೀರಾಮ್ ಪ್ರಸಾದ್ ಸ್ವತಃ ಕವಿಗಳು, ಸಾಹಿತ್ಯಗಳು, ಸಂಗೀತ ಸಾಹಿತ್ಯ ಎಲ್ಲವನ್ನೂ ಒಲಿಸಿಕೊಂಡಿದ್ದಾರೆ. ಸಂಗೀತಮಪಿ ಸಾಹಿತ್ಯಂ ಸರಸ್ವತ್ಯಾಸ್ತನದ್ವಯಂ ಏಕಂ ಆಪಾತ ಮಧುರಂ ಅನ್ಯದ ಆಲೋಚನಾಮೃತ. ಒಂದು ಆಪಾತ ಮಧುರ, ಕಿವಿಯಿಂದ ಕೇಳಿದ ಆ ಕ್ಷಣಕ್ಕೆ ಹೃದಯಕ್ಕೆ ಮಾಧುರ್ಯವನ್ನು ಅಣಿಸುವಂಥದ್ದು ಸಂಗೀತ. ಇನ್ನೊಂದು ಆಲೋಚನೆ ಮಾಡಿದಾಗ ಆಸ್ವಾದನೆಯನ್ನು ಕೊಡುವಂಥದ್ದು ಸಾಹಿತ್ಯ. ಈ ಎರಡೂ ಕೂಡ ಆ ಸರಸ್ವತಿ ಕ್ಷೀರ ರೂಪದಲ್ಲಿ ನಮಗೆ ಧಾರೆ ಇರ್ತಾಳಂತೆ, ಎರಡನ್ನು, ಸಂಗೀತ ಮತ್ತು ಸಾಹಿತ್ಯ. ಸಂಗೀತಮಪಿ ಸಾಹಿತ್ಯಂ ಸರಸ್ವತ್ಯಾಸ್ತನದ್ವಯಂ ಏಕಂ ಆಪಾದ ಮಧುರಂ ಅನ್ಯದ ಆಲೋಚನಾಮೃತಂ. ಆಲೋಚನೆ ಮಾಡಿದಷ್ಟಕ್ಕೂ ನಮಗೆ
ಈ ಮಹಾಭಾರತ ರಾಮಾಯಣ ಕಥೆಗಳು ಇವತ್ತಿಗೂ ಉಳ್ಕೊಂಡ್ಬಂದಿರೋ ಕಾರಣ ಇನ್ನೂ ನಮ್ಮನ್ನು ಆಲೋಚನೆಗೆ ತೊಡಗಿಸ್ತೇವೆ. ನಮ್ಮ ಬದುಕಿನ ಜೊತೆಗೆ ಹೋಲಿಸ್ಕೊಂಡು ನೋಡ್ತೀವಿ, ನಮ್ಮ ಬದುಕಿನಲ್ಲಿ ಉದಾಹರಣೆಯನ್ನು ಹುಡುಕ್ತೀವಿ, ನಮಗೆ ಬಂದ ಕಷ್ಟಕ್ಕೆ ಪರಿಹಾರವನ್ನು ಕಾಣೋಕ್ಕೆ ನೋಡ್ತೀವಿ. ಹೀಗಾಗಿ ನಾವು ಇನ್ನೂ ಯೋಚಿಸಷ್ಟಕ್ಕೂ ಕೂಡ ಯುಗ ಕಳೆದರೂ ಕೂಡ ಆ ಕಥೆಗಳು ಹಾಗೇ ಹೊಸದಾಗಿ ಹಾಗೇನೇ ಇರ್ತವೆ. ಅಂತಹ ಸಂಗೀತ ಸಾಹಿತ್ಯ ಎರಡರಲ್ಲೂ ಕೂಡ ಸಿದ್ಧಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಭಾಳ ಉತ್ತಮವಾದ ಕವಿಗಳು, ಭಾಳ ಚೆನ್ನಾಗಿ ಕಾವ್ಯಗಳನ್ನು ಬರೆದಿದ್ದಾರೆ. ನಾನು ಓದಿದ್ದೀನಿ. ಹಾಗೇನೆ ಕವಿತೆಗಳು ಇತ್ತೀಚೆಗೆ ಏನು ಬರೀತಾ ಇದ್ದೀರಿ, ಹೇಳ್ತಾ ಇದ್ದೀರಾ ನೋಡು. ಹಾಗೆ ಅವ್ರು ಪೂರ್ಣಿಮಾ ಅವ್ರು ಕೇಳಿಲ್ಲ ಕಥೆಗಳನ್ನು ಏನು ಬರೆದಿಲ್ಲ, ಕೇಳಿಸಿ ಹಾಗೆ ಅವರು ಕಥೆಗಾರ್ತಿಯರು. ಹಾಗಾಗಿ ಸಂಗೀತ ಸಾಹಿತ್ಯದ ಸಮಾರಾಧನೆಗೆ ಅತ್ಯಂತ ಯೋಗ್ಯವಾದಂತಹ ಮನೆ ಇದು. ಹಾಗೆ ಇಡೀ ಕುಟುಂಬ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಏನಮ್ಮ ಸ್ವತಿ ಸಂಗೀತ? ಹಾಂ, ಅವರು ರಾಯರು ಎಲ್ಲೋ ಅಭಿಜಿತ್. ಹಾಂ ವಾ, ಹಾಗಾದ್ರೆ ಸರಿ, ಇವನು ಜೋಡಿ ಹೋಗ್ತಾನೆ, ಹಾಗೆ ಹೋಗಿದ್ದಾನೆ. ಅವನಿಗೂ ಹಾಗೆ ತಬಲ, ಮೃದಂಗ, ಚಂಡೆ ಎಲ್ಲ. ಹೀಗೆ ರಾಮಪ್ರಸಾದ್ ಅವರು ವಾಚನ ಮಾಡ್ತೀನಿ, ವ್ಯಾಖ್ಯಾನ ಮಾಡಿ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡು ನಾನು ಬಂದಿದ್ದೀನಿ. ಅವರ ಸಂಗೀತ ಮಾಧುರ್ಯವನ್ನು ಸವಿಯೋಣ. ಮಧ್ಯದಲ್ಲಿ ಸ್ವಲ್ಪ ನೀವು ಒಳ್ಳೆಯ ಊಟ ಮಾಡುವ ಮಧ್ಯೆ ಉಪ್ಪಿನಕಾಯಿ ನಿಂತ್ಕೊಳ್ತಿದ್ದರು. ಹಾಗೆ ಮಧ್ಯ ವ್ಯಾಖ್ಯಾನ ಏನು ಉಪ್ಪಿನಕಾಯಿಯನ್ನು ನಾನು ಸ್ವಲ್ಪ ಹಚ್ಚಿಕೊಡ್ತಾ ಇರ್ತೀನಿ, ನಾಲಿಗೆ ಇದು ಮಾಡಿಕೊಳ್ಳಿಕ್ಕೆ ಸರಿತಾ ಇದೆ. ಪ್ರಕೃತದಲ್ಲಿ ಪಾಂಡವರು ವಿರಾಟ ನಗರದಲ್ಲಿ ಸೇರಿ ಯುಧಿಷ್ಠರನು ಕಂಕಭಟ್ಟನಾಗಿ, ಭೀಮಸೇನನು ಒಲೆಲ ಅಡಿಗೆ ಮನೆಯ ಮುಖ್ಯಸ್ಥನಾಗಿ, ಅರ್ಜುನನು ನೃತ್ಯವನ್ನು ಕಲಿಸುವಂತಹ ಬೃಹನ್ನಳೆಯಾಗಿ, ನಕುಲ ಸಹದೇವರಿಬ್ಬರೂ ಕೂಡ ಒಬ್ಬನು ಗೋವುಗಳನ್ನು ನೋಡಿಕೊಳ್ಳುವುದು, ಇನ್ನೊಬ್ಬನು ಕುದುರೆ ಸೈನ್ಯವನ್ನು ನೋಡಿಕೊಳ್ಳುವುದು, ಈ ಕೆಲಸದಲ್ಲಿ ನೇಮಿತರಾಗಿ ಸೈರೇಂದ್ರಿ ಎಂಬ ಹೆಸರಿನಿಂದ ದ್ರೌಪದಿಯು ಆ ಸುದೇಶ್ನಾ ದೇವಿ, ವಿರಾಟನ ಮಡದಿಯಾದಂತಹ ಸುದೇಶ್ನಾ ದೇವಿಯ ಹತ್ತಿರದ ಸಖಿಯಾಗಿ ಅಲ್ಲಿ ಸೇರಿಕೊಂಡಿರ್ತಾರೆ. 1 ವರ್ಷದ ಅಜ್ಞಾತವಾಸವನ್ನು ಅವರು ಕಳೆಯಬೇಕಾಗಿದೆ. ಇಂತಹ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿಯೇ ಇನ್ನೇನು 2 ತಿಂಗಳ ಇದೆ ಅಜ್ಞಾತವಾಸ ಮುಗಿಲಿಕ್ಕೆ ಎನ್ನುವಂಥ ಸಂದರ್ಭದಲ್ಲಿ ಎಲ್ಲೋ ಹೊರಗಡೆಗೆ ಹೋಗಿರುವಂತಹ ವಿರಾಟನ ಭಾವಮೈದ ಸುದೇಶ್ನೆಯ ಸಹೋದರನಾದಂತಹ ಕೀಚಕ ಹೋದವನು ಬಂದುಬಿಡ್ತಾನೆ. ಅಂದರೆ ದೇವರು ಕಳಿಸಿದ್ದಾರೆ ಅವನನ್ನು, ಈಗ ನಿನ್ನ ಕೆಲಸ ಮುಗೀತು, ಇನ್ನು ಭೂಮಿ ಮೇಲೆ ಇನ್ನು ಹೋಗ್ಬೋದು ಅಂತೇಳಿ. ಹಾಗಾಗಿ ಹೊರಗಡೆ ಎಲ್ಲೋ ಹೋಗಿದ್ದಂಥವನು ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಆತ ಸೈರೇಂದ್ರಿಯನ್ನು, ದ್ರೌಪದಿಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ತನ್ನ ವಶ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟಾಗ ದ್ರೌಪದಿಯು ತನ್ನ ಪತಿ ದೇವರುಗಳಿಗೆಲ್ಲ ವಿಷಯವನ್ನು ತಿಳಿಸ್ತಾರೆ. ಎಲ್ಲರಿಗೂ ಇನ್ನೂ 2 ತಿಂಗಳಿದೆಯಲ್ಲ, ನಾವೇನಾದರೂ ಅವನನ್ನು ಕೊಂದುಬಿಟ್ರೆ ನಾವು ಪ್ರಕಟವಾಗಿ ಬಿಡ್ತೀವಿ, ಗೊತ್ತಾಗಿಬಿಡ್ತದೆ. ಮತ್ತು ಹಿಂದೆ ಮಾಡಿಕೊಂಡಂತಹ ನಿಯಮದಂತೆ ಮತ್ತೆ 13 ವರ್ಷ ಮತ್ತೆ ಹೋಗಬೇಕಾಗುತ್ತೆ. ಇಂತಹ ಒಂದು ಸ್ಥಿತಿ ಇದೆಯಲ್ಲ ಅಂತ ಹೇಳಿ ಇದ್ದರೆ ಭೀಮಸೇನ ಧೈರ್ಯ ಮಾಡ್ತಾನೆ, ಏನಾದ್ರು ಆಗೋಗಲಿ ನಾನು ಕೊಲ್ತೀನಿ ಅಂತ ಹೇಳಿ ಮಾರುವೇಷದಲ್ಲಿ ನಾಟ್ಯಶಾಲೆಯ ಒಳಗೆ ಮರೆಯಾಗಿದ್ದುಕೊಂಡು ದ್ರೌಪದಿ ಹತ್ರ ಹೇಳ್ತಾನೆ, ನೀವು ಹೋಗಿಬಿಟ್ಟು ಹಂಗೆ ನಾಟ್ಯಶಾಲೆಗೆ ಬಾ ಅಂತ ಹೇಳ್ಬಿಡುವನಿಗೆ ಕಿಚ್ಚಕ್ಕನಿಗೆ, ಮುಂದಿನ ವ್ಯವಸ್ಥೆ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ನಾಟ್ಯಶಾಲೆಗೆ ಅವನು ಹೋಗಿ ಮುಸುಕಾಕೊಂಡು ಮಲ್ಕೊಂಡಿರ್ತಾನೆ. ಕೀಚಕ ಬರ್ತಾನೆ. ಬಂದವನಿಗೆ, ನಾನು ಬರೋರೊಳಗೆ ಮುಸುಕಾಕ್ತು ಮಲ್ಕೊಂಡ್ಬಿಟ್ಟಿಯಾ, ನಿನ್ನ ಮುಖ ಕ್ಷಣ ತೋರಿಸ್ಬೇಕು ಅಂತ ಹೇಳಿ ಮಾಡಿದ್ದೀಯಾ ಅಂತ ಹೇಳಿ ಮೇಲುದ ಎಳೆದಾಗ ಭೀಮಸೇನ ಎದ್ಬಿಟ್ಟು, ಹೌದು ತೋರಿಸ್ಬೇಕು ಅಂತಲೇ ನನ್ನ ಮುದ್ದೆ ಹೇಗಿದೆ ಅಂತ ತೋರಿಸ್ತೀನಿ ನೋಡು ಅಂತ ಹೇಳಿ ಅವನನ್ನು ಮುದ್ದೆ ಮಾಡಿ ಕೀಚಕನನ್ನು ಗುದ್ದಿ ಹಣ್ಣು ಮಾಡಿ ದೊಡ್ಡದು ಈಗ ಬಂದಿದೆಯಲ್ಲ ದೊಡ್ಡ ಕುಂಬಳಕಾಯಿ ಮಾಡಿಬಿಟ್ಟು ಉರುಳಿಸ್ಬಿಡ್ತಾನೆ ಭೀಮಸೇನ. ಆ ರೀತಿಯ ಅಲ್ಲಿ ವರ್ಣನೆ ಹಾಗೆ ಇದೆ. ಹೀಗೆ ಇಂತಹ ಒಂದು ಸ್ಥಿತಿಯಲ್ಲಿ ಪಾಂಡವರು ಹೇಗಾದರೂ ಅಜ್ಞಾತವಾಸವು ಮುಗಿಯೋದರೊಳಗಾಗಿ ಪ್ರಕಟವಾಗುವಂತೆ ಮಾಡಬೇಕು. ಆಗ ಮತ್ತೆ ಅವರನ್ನು ಮತ್ತೆ 13 ವರ್ಷ ಕಾಡಿಗೆ ಕಳಿಸಿಬಿಟ್ಟರೆ ತನಗೆ ನಿರ್ಬಾಧವಾಗುತ್ತದೆ ಕುರು ಸಾಮ್ರಾಜ್ಯ ಎಂದು ಭಾವಿಸಿದಂತಹ ಕೌರವ ಎಲ್ಲ ಕಡೆಯಲ್ಲೂ ಬೇವುಗಾರರನ್ನು ಕಳಿಸಿದ್ದಾನೆ. ಅವರೆಲ್ಲರೂ ಮರಳಿ ಬಂದಿದ್ದಾರೆ. ನೋಡಿದ್ವಿ, ಒಂದು ಹುಲ್ಲುಕಡ್ಡಿ 2 ಮಾಡಿ ಹುಡುಕಿದ್ವಿ, ಎಲ್ಲ ಕಡೆಯೂ ನೋಡಿದ್ವಿ, ಎಲ್ಲೆಲ್ಲೂ ಪಾಂಡವರ ಸುಳಿವಿಲ್ಲ, ಎಲ್ಲೆಲ್ಲೂ ಪಾಂಡವರು ಇದ್ದಿದ್ದು ಗೊತ್ತಾಗ್ತಾ ಇಲ್ಲ. ಅವ್ರೇನು ಅಳಿದೇ ಹೋದ್ರು ಏನೋ ಅಂತ ಕಾಣುತ್ತೆ. ಅವ್ರು ಇನ್ನೊಂದು ಸೇರಿಸಿ ಹೇಳಿದ್ರು ಒಂದಿಷ್ಟು, ಅದು ದುರ್ಯೋಧನ ಎಲ್ಲ ಹೇಳಿದ ಮೇಲೆ ಮತ್ತೇನು ಸಮಾಚಾರ, ಒಂದೇ ಒಂದು ವಿಶೇಷ ಸಮಾಚಾರ ಇದೆ ಅಂತ ಒಬ್ಬ ಬೇವುಗಾರ ಹೇಳಿದ. ಅತ್ಯಂತ ಮಹಾಪ್ರಭಾವಿಯಾದಂತಹ ಗದಾಯುದ್ಧ ಮಲ್ಲಯುದ್ಧದಲ್ಲಿ ನಿಪುಣನಾಗಿರುವಂತಹ
ಎಲ್ಲ ದೊಡ್ಡ ದೊಡ್ಡ ವೀರರನ್ನು ಕೂಡ ನಡಿಸ್ತಾ ಇದ್ದಂತಹ ಕೀಚಕನ ವಧೆಯಾಗಿದೆ. ನಂಬಿಕೆ ಆಗಲಿಲ್ಲ. ಇನ್ನೊಂದು ಸಾರಿ ಹೇಳಿ, ಯಾರಿದ್ದು? ಕೀಚಕನ ವಧೆ. ಕೀಚಕನ ವಧೆ ಆಯಿತು. ಯಾರು ಅವನನ್ನು ಸಂಹಾರ ಮಾಡಿದ್ದು ಹೇಳಿದಾಗ ಗಂಧರ್ವರು, ಯಾವುದೋ ಗಂಧರ್ವರ ರಾಣಿ ಇದ್ದಳಂತೆ. ಆ ಗಂಧರ್ವರ ರಾಣಿಯನ್ನು ಮೋಹಿಸಲಿಕ್ಕೆ ಹೋದನಂತೆ. ಆವಾಗ ರಾತ್ರಿಯ ಹೊತ್ತಿನಲ್ಲಿ ಗಂಧರ್ವರು ಒಂದು ಕೊಂದರಂತೆ ಅಂತ ಹೇಳಿದಾಗ ದುರ್ಯೋಧನಿಗೆ ಇದು ಹಾಗೆ ಇದು ಗಂಧರ್ವರು ಕೊಂದರು ಅಂದರೆ ಗಂಧರ್ವರು 5 ಜನ ಇದ್ದರಂತೆ. ಆವಾಗ ಅವನಿಗೆ ಸಂಶಯ ಬರುತ್ತದೆ. ಕೀಚಕನನ್ನು ಕೊಂದರೆ ಇಲ್ಲ ಭೀಮಸೇನ, ಇಲ್ಲ ಬಲರಾಮ, ಇಲ್ಲ ಶಲ್ಯ, ಇವರ ಹೊರತಾಗಿ ಬೇರೆಯವರು ಅವನನ್ನು ವಧೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಲ್ಲ ಯುದ್ಧವಿರಲಿ, ರಾತ್ರಿ ಹೊತ್ತಿರಲಿ, ಹಗಲು ಹೊತ್ತು ಇರಲಿ. ಇನ್ನು ಸ್ವಲ್ಪ ಮಟ್ಟಿಗೆ ನಾನಂತೂ ಹೋಗಲಿಲ್ಲ ಅವನು ಕೊಲ್ಲಿಕ್ಕೆ. ಇನ್ನು ಶಲ್ಯ ಕೊಲ್ಲುವ ಸಂಭವವೇ ಇಲ್ಲ. ಅವನಿಗೂ ಯಾವುದೇ ರೀತಿಯಾದಂಥ ಶತ್ರುತ್ವ ಇಲ್ಲ. ಬಲರಾಮನೂ ಕೂಡ ಅವನ ಮೇಲೆ ಶತ್ರುತ್ವ ಇಲ್ಲ. ಮತ್ತು ಯಾದವರ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ. ಅವರಿಗೆ ವಿರುದ್ಧವಾಗಿದ್ದವರು ಅಂದರೆ ತ್ರಿಗರ್ತರಲ್ಲಿ ಕೀಚಕನನ್ನು ಸಂಹಾರ ಮಾಡುವಂಥವ್ರು ಯಾರೂ ಇಲ್ಲ. ಹಾಗಿದ್ದರೆ ಭೀಮನೇ ಇರಬಹುದೇ ಎನ್ನುವ ಸಂದೇಹ ದುರ್ಯೋಧನಿಗೆ ಬರುತ್ತದೆ. ಇರಲೇಬೇಕು ಅಂತ ಹೇಳಿ ಸಭೆಯನ್ನು ಕರೆಸ್ತಾನೆ. ಭೀಷ್ಮ ದ್ರೋಣಾದಿಗಳೆಲ್ಲ ಬಂದಾಗ ಅವರ ಎದುರಿಗೆ ಪ್ರಸ್ತಾಪ ಮಾಡ್ತಾನೆ. ಹೀಗೊಂದು ವಾರ್ತೆಯನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ವಿರಾಟ ನಗರದಲ್ಲಿ ಪಾಂಡವರು ಇರಬೇಕು, ಅವರನ್ನು ಪ್ರಕಟಪಡಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದಾಗ, ಹೌದು ನೀ ಹೇಳಿದ ಹಾಗೆ ಅಲ್ಲಿದ್ದವರು ಅಥವಾ ಕೀಚಕನ ಕೊಂದವರು ಯಾರೋ ಏನೋ ಗೊತ್ತಿಲ್ಲ. ಆದರೆ ಪಾಂಡವರು ಮತ್ಸ್ಯ ದೇಶದಲ್ಲಿ ಇದ್ದಾರೆ ಎನ್ನುವುದಕ್ಕೆ ನನಗೂ ಒಪ್ಪಿಗೆ ಕಾಣ್ತಾ ಇದೆ. ಕಾರಣ ಸುತ್ತ ಎಲ್ಲೆಡೆಯಲ್ಲೂ ಬರಗಾಲವಿದ್ದಂಥ ಸಂದರ್ಭದಲ್ಲಿ ಮತ್ಸ್ಯ ದೇಶವೊಂದು ಮಾತ್ರ ಬಹಳ ಸಮೃದ್ಧವಾಗಿದೆ. ಪಾಂಡವರು ಎಲ್ಲಿರ್ತಾರೋ ಅಲ್ಲಿ ಖಂಡಿತಕ್ಕೂ ಸಮೃದ್ಧಿ ಇರುತ್ತದೆ. ಈ ಕಾರಣದಿಂದ ಅವನು ಅಲ್ಲಿ ಇದ್ದಿದ್ದು ಇರಬಹುದು ಅಂತ ಭೀಷ್ಮರು ಹೇಳ್ತಾರೆ. ಏನೇ ಆಗಲಿ ನಾವು ಈಗ ಅವರನ್ನು ಹೊರತರುವಂತಹ ಪ್ರಯತ್ನವನ್ನು ಮಾಡಬೇಕು ಎಂದು ಹೇಳಿ ದುರ್ಯೋಧನನು ಕೂಡಲೇ ಅಷ್ಟರಲ್ಲಿಯೇ ಅವನ ಪುಣ್ಯಕ್ಕೆ ಅಥವಾ ಅವನ ಪಾಪಕ್ಕೆ ಆ ಸುಶರ್ಮ ತ್ರಿಗರ್ತರ ಹಿರಿಯವನಾದಂಥ 7 ಜನ ಸಹೋದರರು, ಅವರು 7ರಲ್ಲಿ ಹಿರಿಯನಾಗಿರುವಂತಹ ತ್ರಿಗರ್ತರ ಒಡೆಯನೇ ಆಗಿರುವಂತಹ ಸುಶರ್ಮನೂ ಆ ಸಭೆಯಲ್ಲೇ ಇರುತ್ತಾನೆ. ಆವಾಗ ಸುಶರ್ಮ, ಈಗ ನಾವು ಏನೇ ಆದರೂ ಕೂಡ ವಿರಾಟನ ಮೇಲೆ ದಾಳಿಯನ್ನು ಮಾಡಬೇಕು. ಏನು ಮಾಡೋಣ? ವಿರಾಟನದು ದೊಡ್ಡದಾದಂತಹ ಸಂಪತ್ತು, ಗೋ ಸಂಪತ್ತು. ಹಾಗೆಯೇ ಗೋ ಬ್ರಾಹ್ಮಣರು ಅಂತಂದರೆ ಇವನಿಗೂ ಬಹಳ ಭಕ್ತಿ, ಯಾರಿಗೆ? ಪಾಂಡವರಿಗೂ ಕೂಡ. ಈಗ ನಾವು ಗೋವುಗಳನ್ನು ಸೆರೆ ಹಿಡಿದು ಬಿಟ್ಟರೆ ಆವಾಗ ಅದರ ರಕ್ಷಣೆಗೆ ಆಗಿ ಅಂತ ಹೇಳಿಬಿಟ್ಟು ವಿರಾಟನಿಗೆ ಬೆಂಬಲಿಗರಾಗಿ ಪಾಂಡವರು ಬಂದೇ ಬರ್ತಾರೆ. ಅವರ ಗೋವಿನ ರಕ್ಷಣೆ ಮಾಡುವಂತಹದ್ದು ದೊಡ್ಡ ಹೊಣೆ, ಮಹಾಪುಣ್ಯದ ಕೆಲಸ ಅಂತ ಹೇಳ್ಬಿಟ್ಟು. ಆದ್ದರಿಂದಾಗಿ ನಾವು ಗೋಗ್ರಾಣವನ್ನು ಮಾಡೋಣ ಅಂತ ಹೇಳಿ ಸುಶರ್ಮನ ಜೊತೆಗೆ ಯೋಚನೆ ಮಾಡ್ತಾನೆ. ಎಲ್ಲ ಇಡೀ ಕೌರವರ ಸೈನ್ಯವೇ ಹೊರಟು ಬಿಡ್ತಾರೆ. ಮುಕುಟಮರ್ದನರೆಲ್ಲರೂ ಕೂಡ ಹೊರಡುತ್ತಾರೆ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ, ಕರ್ಣ ಇವರೆಲ್ಲರೂ ಕೂಡ ಹೊರಡುತ್ತಾರೆ. ಆದರೆ ಒಬ್ಬೊಬ್ಬರು ಹೊರಡಲಿಕ್ಕೆ ಒಂದೊಂದು ಕಾರಣಗಳಿರ್ತವೆ ಅಂತ ಇಟ್ಕೊಳ್ಳೋದು. ಕಾರಣ ಕರ್ಣ, ದುಶ್ಯಾಸನ, ಅಶ್ವತ್ಥಾಮ ಇವರೆಲ್ಲರೂ ಕೂಡ ಕೌರವನ ಬೆಂಬಲಕ್ಕಾಗಿ ಹೊರಟಿದ್ದರೂ ಕೂಡ ದುರ್ಯೋಧನ ಯಾವ ಇಚ್ಛೆಯಿಂದ ಹೊರಡ್ತಾ ಇದ್ದಾನೆ ಎನ್ನುವುದು ಭೀಷ್ಮ, ದ್ರೋಣರಿಗೆ, ಕೃಪಾಚಾರ್ಯರಿಗೆ ಗೊತ್ತು. ಅಲ್ಲಿ ಹೋಗಿ ಇನ್ನೇನಾದರೂ ಅವಘಡ ಮಾಡಿ ಪಾಂಡವರನ್ನು ಮತ್ತೆ ಕಾಡಿಗೆ ಕಟ್ಟುವಂತಹ ಸಂಚನ ಈತ ಹುಡುಕ್ತಾನೆ ಎಂದು ತಿಳಿದಂತಹ ಭೀಷ್ಮಾದಿಗಳು, ನಾವು ಬರ್ತೇವೆ ಯುದ್ಧಕ್ಕೆ, ಅಲ್ಲಿ ನಾವು ಇದ್ದರೆ ಅದನ್ನು ತಡೆಯಬಹುದು ಎನ್ನುವ ಇಚ್ಛೆಯಿಂದಾಗಿ ಭೀಷ್ಮಾದಿಗಳು ಕೂಡ ಬರುತ್ತಾರೆ. ಅವರಿಗೇನು ಹಸುಗಳನ್ನು ಹಿಡಿಯಬೇಕು ಎನ್ನುವಂಥ ಆಸೆ ಅಥವಾ ದುರ್ಯೋಧನ ಆಸೆಗೆ ಹಸು ಹಿಡಿಯೋಣ ಎನ್ನುವಂಥದ್ದು ಅವರ ಇಚ್ಛೆ ಖಂಡಿತಕ್ಕೂ ಅಲ್ಲ. ಅವರ ಜೀವನದಲ್ಲಿ ಎಂದೂ ಅಂಥ ಕೆಲಸವನ್ನು ಮಾಡಿದವರಲ್ಲ. ಒಬ್ಬ ದೊಡ್ಡ ದೊರೆಯಾಗಿ ತನ್ನ ಕ್ಷುಲ್ಲಕವಾದ ಕಾರಣಕ್ಕಾಗಿ ಹಸುಗಳನ್ನು ಹಿಡಿದು ತರುವುದು ಎನ್ನುವುದು ನೀಚ ಕೆಲಸವೇ ಹೊರತು ಒಳ್ಳೆಯ ಕೆಲಸ ಅಲ್ಲ. ರಾಜ ಮಹಾರಾಜರು ಮಾಡುವಂತಹ ಕೆಲಸ ಅಲ್ಲ. ಯಾವುದೋ ಕಳ್ಳಕಾಕರು ಮಾಡುವಂತಹ ಕೆಲಸ ಅದು. ಹಸುಗಳನ್ನು ಅಪಹರಿಸುವುದು, ಹೊಡೆದುಕೊಂಡು ಓಡಿ ಹೋಗುವುದು ಇದೆಯಲ್ಲ ಅದು. ಅಂತಹದ್ದಕ್ಕೆ ಈ ಒಂದು ಇಚ್ಛೆಯಿಂದ ಪಾಂಡವರನ್ನು ಹೊರತರಬೇಕು ಎನ್ನುವ ಇಚ್ಛೆಯಿಂದ ಈ ದುರ್ಯೋಧನ ಹೊರಟಿದ್ದಾರೆ. ಅದಕ್ಕಾಗಿ ಅವರು ಅದಕ್ಕೆ ಬೆಂಬಲವಾಗಿ ಅಲ್ಲ, ಅಲ್ಲಿ ಇನ್ನೇನಾದರೂ ಅವಾಂತರವನ್ನು ದುರ್ಯೋಧನ ಮಾಡಿದರೆ ಅದನ್ನು ತಡೆಯಬೇಕು ಎನ್ನುವ ಇಚ್ಛೆಯಿಂದ ಭೀಷ್ಮ, ದ್ರೋಣ, ಕೃಪಾದಿಗಳು ಕೂಡ ಹೊರಟಿದ್ದಾರೆ. ಒಟ್ಟಿನಲ್ಲಿ ಹಸ್ತಿನಾಪುರದ ಮಹಾರಥರ ದೊಡ್ಡ ಸಮುದಾಯ ಸಹಿತವಾಗಿ ಕೌರವ ಸೈನ್ಯ ಹೊರಟಿದೆ. ಹಾಗೆ ಹೊರಟ ದಾರಿಯಲ್ಲಿ ಬರಬೇಕಾದರೆ ಸುಶರ್ಮ ತ್ರಿಗರ್ತರ ಒಡೆಯನಾಗಿರುವಂತಹ
ಆ ಸುಶರ್ಮನಿಗೆ ಹೇಳಿದ್ದಾನೆ, ನೀನು ಒಬ್ಬನೇ ಬಂದಿದೆಯಾ ಸಾಕು, ನಮ್ಮ ಸೈನ್ಯ ಇದೆ, ನಮ್ಮ ಕೌರವ ಸೈನ್ಯವನ್ನು ಅರ್ಧ ಭಾಗ ಮಾಡಿಕೊಡ್ತೇನೆ, ಈ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ನೀವು ಆ ವಿರಾಟನ ರಾಜಧಾನಿ ಹೊರವಲಯದಲ್ಲಿ 2 ಭಾಗ ಇದೆ, ದಕ್ಷಿಣ ಭಾಗ ಮತ್ತು ಉತ್ತರ ಭಾಗ. ದಕ್ಷಿಣ ಭಾಗದಲ್ಲೂ ಕೂಡ ಹಸುಗಳಿರುತ್ತೆ, ಉತ್ತರ ಭಾಗದಲ್ಲೂ ಇರುತ್ತೆ. ಆತನ ಪಶುಸಂಗೋಪನೆಯಲ್ಲಿ ಬಹಳ ಹೆಸರುವಾಸಿ ವಿರಾಟ್, ಆತನ ರಾಜ್ಯದ ದೊಡ್ಡ ಸಂಪತ್ತು. ಆದ್ದರಿಂದ ನೀನು ಮೊದಲಾಗಿ ಹೋಗಿ ದಕ್ಷಿಣ ಭಾಗದಲ್ಲಿರುವಂತಹ ಹಸುಗಳನ್ನು ನೀನು ಹಿಡಿಯಬೇಕು, ಸೆರೆ ಹಿಡಿಯಬೇಕು, ಆ ಕಾರ್ಯವನ್ನು ಮಾಡು ಎಂದು ತ್ರಿಗರ್ತನಿಗೆ ಒಪ್ಪಿಸಿ ಕಳಿಸಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ತ್ರಿಗರ್ತನು ಕೌರವ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ದಕ್ಷಿಣ ಗೋಗ್ರಹಣವನ್ನು ಮಾಡಿದ್ದಾನೆ. ಈ ಸುದ್ದಿಯು ಬಂದು ವಿರಾಟನ ಕಿವಿಗೆ ಬಿದ್ದಾಗ ವಿರಾಟ ತಲ್ಲಣಗೊಳ್ಳುತ್ತಾನೆ. ಅಯ್ಯೋ, ನನ್ನ ಭಾವ ಮೈದ ಕೀಚಕ ಇದ್ದಿದ್ರೆ ಹೀಗೆಲ್ಲ ಆಗ್ತಿದ್ದೆ, ಕೀಚಕ ಇಲ್ಲ ಎನ್ನುವುದಕ್ಕೆ ಈ ಉಪದ್ರ ಎಲ್ಲ ಶುರುವಾಯಿತು ಅಂಥೇಳಿ ಅವನು ದುಃಖ ಪಡ್ತಾ ಇರ್ತಾನೆ. ಇವರು ಪಾಪ ಕೀಚಕನ ಕುಂತವರು ಇವರೇ, ಆ ಹೊಣೆ ಬೇರೆ ಇವ್ರ ಮೇಲೆ ಇದೆ. ಜೊತೆಗೆ 1 ವರ್ಷ ಅನ್ನ ತಿಂದುಕೊಂಡು ಅಲ್ಲಿ ಇದ್ದವರು. ಆವಾಗ ಹೇಳ್ತಾನೆ, ನೀರು ಯುಧಿಷ್ಠಿರ ಹೇಳ್ತಾನೆ, ಗೊತ್ತಾಯಿತು ಯುಧಿಷ್ಠಿರನಿಗೆ, ಕಂಕಭಟ್ಟನಿಗೆ ಈ ವಿಷಯ. ಕೂಡಲೇ ಅವನು ತನ್ನ ಸಹೋದರನ ಕರೆದು ಹೇಳ್ತಾನೆ, ಈಗ ನಾವು ಕಿವಿಗೆ ನೀರನ್ನು ಹೊಯ್ಕೊಂಡು ಸುಮ್ಮನೆ ಇರೋದಿಲ್ಲ. ನೀವು ಹೇಳಿದ ನಂಗೆ ಕೇಳಿಸಿಲ್ಲ, ಸ್ನಾನ ಮಾಡ್ಬೇಕಾದ್ರೆ ಕಿವಿಗೆ ನೀರು ಬಿಟ್ಬಿಟ್ಟಿತ್ತು ಏನೋ ಅಂತ ಗೊತ್ತಿಲ್ಲ, ಸುಮ್ಮನೆ ಇರ್ಬೋದಿತ್ತು ಅವನು. ಯಾಕೆ ಅವ್ರವ್ರ ಮನೆಯಲ್ಲಿ ಊಳಿಗಕ್ಕಿದ್ದವರು, ರಾಜ ಮಹಾರಾಜದ್ದು ಏನೇನೋ ನಡೀತಾ ಇರ್ತದೆ, ಎಲ್ಲೋ ಇದ್ದಾಗುತ್ತೆ ಮತ್ತೊಂದಾಗುತ್ತೆ ಏನೋ ಆಗುತ್ತೆ ಅಂತೇಳಿ. ಆದರೆ ಯುಧಿಷ್ಠಿರ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ನಾವು ಬರೀ ಇವ್ರನ್ನೇ ಕೆಲಸದವರು, ಯುದ್ಧದ ವಿಚಾರಕ್ಕೆಲ್ಲ ನಾವು ತಲೆ ಹಾಕೋದು ಏಕೆ ಅಂತ ಅವನು ಭಾವಿಸದೆ ಅವನು ಹೇಳ್ತಾನೆ, ನಾವು ಈಗ ಕಿವಿಗೆ ನೀರು ಒಯ್ದುಕೊಂಡವರಂತೆ ಸುಮ್ಮನೆ ಇರುವುದಲ್ಲ, ಈಗ ನಾವು ಹೋಗಲೇಬೇಕು. ಆಯಿತು, ಪ್ರಕಟವಾಗಿ ಮತ್ತೆ 13 ವರ್ಷಕ್ಕೆ ಹೋಗೋದೇ ಆಗಲಿ, ಅಜ್ಞಾತವಾಸ ಮುಗಿತು ಎನ್ನುವುದೇ ಆಗಲಿ, ಏನೇ ಆದದ್ದರೂ ಆಗಲಿ, ಭೀಮ ಹೇಳು, ನಾವು ಈಗ ವಿರಾಟನಿಗೆ ಸಹಾಯಕ್ಕೆ ಹೋಗೋಣ ಅಂತೇಳಿ ಭೀಮ ಅರ್ಜುನ ಇರಲಿ. ಯಾಕೆ ಅವನು ಯುಧಿಷ್ಠಿರ ಬಹಳ ಬುದ್ಧಿವಂತ, ಅವನು ಯೋಚಿಸಿರ್ತಾನೆ. ಈ ಕಡೆ ತ್ರಿಗರ್ತರು ಕೌರವ ಸೈನ್ಯವನ್ನು ತಗೊಂಡು ಈ ರೀತಿಯಾಗಿ ದಾಳಿ ಮಾಡಿದ್ದಾರೆ ಅಂದರೆ ಹಿನ್ನೆಲೆಯಲ್ಲಿ ಆ ಕಡೆ ಇನ್ನೊಂದೆಲ್ಲೋ ಕಡೆಯಲ್ಲಿ ಕೌರವಾದಿಗಳು ಇದ್ದಾರೆ ಅಂತ ಹೇಳಿ, ಅದಕ್ಕಾಗಿ ಅರ್ಜುನ ನೀನು ಬರೋದು ಬೇಡ, ನೀನು ಇಲ್ಲೇ, ನಾನು ಭೀಮಸೇನ ತ್ರಿಗರ್ತರ ನೋಡ್ಕೊಳ್ಳಿಕ್ಕೆ ನಾವು ಸಾಕು ಅಂಥೇಳಿ ಭೀಮಸೇನನ್ನು ಕರೆದುಕೊಂಡು ಯುಧಿಷ್ಠಿರನು ಹೋಗ್ತಾನೆ. ಅಲ್ಲಿ ವಿರಾಟನನ್ನು ರಾಜ ಆದ್ದರಿಂದ ಅವನು ಮುಂದೆ ಇಟ್ಟುಕೊಳ್ಳೇಬೇಕು. ವಿರಾಟನನ್ನು ಮುಂದಕ್ಕೆ ಇಟ್ಟುಕೊಂಡು ಅವರಿಬ್ಬರು ಹೋದಾಗ ಆ ತ್ರಿಗರ್ತನು ವಿರಾಟನ ಸೆರೆ ಹಿಡಿಯುತ್ತಾನೆ, ಗೋವುಗಳನ್ನು ಸೆರೆ ಹಿಡಿಯುತ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಭೀಮಸೇನ ನೀನು ಇಂಥವನೊಂದು ಗುರು ಏನು ಬೇಕಾದ್ರೂ ಆಗಲಿ, ನೀನು ಹೋಗಿ ಬಿಡಿಸ್ಬಿಡು ಅಂತ ಹೇಳ್ತಾನೆ. ಭೀಮಸೇನನು ಹೋಗಿ ಆ ಸುಶರ್ಮನಿಗೆ 2 ಕೊಟ್ಟು, ನಮ್ಮಂಥವ್ರು ಇದ್ದಂತೆಯೇ ನೀನು ಬಿಡಿಸ್ಕೊಂಡು ಹೋಗ್ತೀಯೇನು, ನಾ ಇವ್ರ ಮನೆ ಅನ್ನ ತಿನ್ನೋರು, ನಮ್ಮ ಇದ್ದಂತೆಯೇ ನೀನು ವಿರಾಟನನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿರಾಟನನ್ನು ಬಿಡಿಸ್ತಾನೆ. ಮತ್ತು ದಕ್ಷಿಣದ ಗೋವುಗಳನ್ನು ಕೂಡ ಬಿಡಿಸಿಕೊಂಡು ತಿರುಗಿ ಬರ್ತಾನೆ. ಹೀಗೆ ಇದ್ದಂತಹ ಸಂದರ್ಭ ಮರುದಿನ 2ನೆಯ ದಿವಸದಲ್ಲಿ ನಮ್ಮ ಇವನು ಹೋಗಲಿಲ್ಲ. ಯಾರು ಇವನು? ಇವನು ಅಂತ ಒಬ್ಬನಿದ್ದಾನೆ ನಮ್ಮ ವಿರಾಟದಲ್ಲಿ. ಅವನು ನಿಜವಾಗಿ ಹೆಸರು ಹೇಳಿ ಕರೆಯೋದು ದಂಡ, ಇವನು ಅಂತಲೇ ಕರಿಬೇಕು. ಕಾರಣ ಅವನು ಉತ್ತರ ಕುಮಾರ, ವಿರಾಟ ಸುದೇಶ್ನೆ ಅಚ್ಚುಮೆಚ್ಚಿನ ಮುದ್ದಿನ ಕುಮಾರ. ಅವರು ಬಹಳ ವೀರ, ಸಂಪೂರ್ಣವಾಗಿ ಅವನು ವಿಶ್ವದಲ್ಲಿ ಎಲ್ಲ ಯಾವ ಯಾವ ವೀರತ್ವ ಶೂರತ್ವ ಎಲ್ಲ ಉಂಟು ಅದನ್ನು ಅಂತಃಪುರದ ಗಣಿಕೆಯರ ಎದುರೆಲ್ಲ ಅಷ್ಟು ತೋರಿಸ್ಬಿಡ್ತಾನೆ. ಹೌದು, ಬೇರೆ ಹೊರಗಡೆಗೆಲ್ಲ ಹೋಗಿ ತೋರಿಸ್ಬೇಕಂತೇ ಇಲ್ಲ, ಅಂತಹ ಮಹಾಶೂರನಾದವನು. ಎಂದಿನಂತೆಯೇ ಓಲಗ ಕೊಟ್ಟು ಓಲಗದಲ್ಲಿ ಯಾವ ರಾಜಕೀಯದ ವಿಮರ್ಶೆಯೂ ಇರೋದಿಲ್ಲ. ಯಾವ ಹುಡುಗಿ ಹಾಗೆ ಕುಣಿತಾಳೆ, ಹಾಗೆ ಆಡ್ತಾಳೆ, ಯಾಕೆ ಇನ್ನೊಂದು ಆ ರೀತಿಯಾದಂತಹ ಹವ್ಯಾಸದಲ್ಲೇ ಇದ್ದಂತಹ ಉತ್ತರ ಕುಮಾರ ದೊಡ್ಡ ನಾರೀಗಣಗಳು. ಅವನು ಸುತ್ತಮುತ್ತಲೂ ಕೂಡ ದೊಡ್ಡದಾದಂತಹ ಮಹಿಳಾ ದೊಡ್ಡ ಸಮಾಜವನ್ನು ಸೇರಿಸಿಕೊಂಡು ತನ್ನ ಓಲಗದಲ್ಲಿ ಕುಳಿತುಕೊಂಡಿದ್ದರೆ, ಉತ್ತರ ಭಾಗದಿಂದ ಒಬ್ಬ ಗೋವಳನು ಓಡೋಡಿ ಬಂದಿದ್ದಾನೆ. ಕಾರಣ ಮರುದಿನ ದುರ್ಯೋಧನ ಭೀಷ್ಮಾದಿಗಳೆಲ್ಲರನ್ನೂ ಸೇರಿಸಿಕೊಂಡು ಹೋಗಿ ವಿರಾಟನಗರದ ಉತ್ತರ ಭಾಗದಲ್ಲಿರುವಂತಹ ಗೋವುಗಳನ್ನು ಸೆರೆ ಹಿಡಿದಿದ್ದಾನೆ. ಏನು ಅಲ್ಪ ಸ್ವಲ್ಪ ಅಲ್ಲ, 50, 100 ಅಂತಲ್ಲ, ಲಕ್ಷ ಸಂಖ್ಯೆ ಇದು ಅಂತ ಹೇಳ್ತಾರೆ. ವಿರಾಟನ ಗೋ ಸಂಪತ್ತು ಲಕ್ಷ ಸಂಖ್ಯೆ ಇದೆ, 100,000 ಅಷ್ಟು ಸಂಖ್ಯೆ ಇದೆ. ಆದ್ದರಿಂದಾಗಿ ಅಂತಹ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಗೋವುಗಳನ್ನೆಲ್ಲ ಸೆರೆ ಹಿಡಿಯಲಿಕ್ಕೆ ಬಂದಿದ್ದಾರೆ. ಗೋವುಗಳು ಕೂಡ ಏನು ಕಾಡು ಪ್ರಾಣಿಗಳು ಧಾವಿಸಿ ಬರುತ್ತವೆ, ಆದ್ದರಿಂದ ಅವರು ಅನೇಕ ಸಂಖ್ಯೆಯಲ್ಲೇ ಇರ್ತಾರೆ. ಅಷ್ಟು ದೊಡ್ಡ ಹಸುವಿನ ಸಮುದಾಯ ನೋಡ್ಕೊಳ್ಬೇಕಲ್ಲ,
ಅವರು ನಾನಾ ರೀತಿಯಾದಂಥ ಆಯುಧಗಳನ್ನು ಬಲ್ಲೆ ಬಿಲ್ಲು ಬಾಣ ಇತ್ಯಾದಿಗಳನ್ನು ಇಟ್ಟುಕೊಂಡು ಸಜ್ಜಾಗಿಯೇ ಹಸುಗಳನ್ನು ಕಾಯುತ್ತಾ ಇರುತ್ತಾರೆ. ಅವರು ಸಾಕಷ್ಟು ಪ್ರಮಾಣದಲ್ಲಿ ಯುದ್ಧವನ್ನು ಮಾಡುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾರೆ. ಹೀಗೆ ಇರುವಾಗ ಈ ದುರ್ಯೋಧನನ ದಾಳಿ ಆದಾಗ ಅವರು ಬಲುಬಗೆಯಲ್ಲಿ ಹೋರಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಪಾಮರರಾದಂತಹ ಗೋವಳರು ಇವರನ್ನು ಯಾಕೆ ಕೊಲ್ಲಬೇಕು, ಕೊಲ್ಲಬಾರದು ಅನ್ನೋದನ್ನು ಯೋಚಿಸುವುದಿಲ್ಲ. ಕಾಣಿ ಕಂಡವರು ತಲೆಯನ್ನೆಲ್ಲ ಸಾಲು ಸಾಲಿನಲ್ಲಿ ಸವರಿ ಹಾಕಿ ಅವರನ್ನು ಎಲ್ಲ ಮಲಗಿಸ್ಕೊತ ಹೋಗಿದ್ದಾರೆ. ಇವರೂ ಕೂಡ ಪ್ರಾಣವನ್ನು ಪಣವಾಗಿ ಇಟ್ಟು ಹೋರಾಡುತ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಒಬ್ಬ ಗೋಪಾಲಕನನ್ನು ಹಿಡಿದುಬಿಟ್ಟು ಅವನಲ್ಲಿ ಮೂಗಿನ ಮೇಲೆ ಸುಣ್ಣ ಬಳಿದು ಮಾಡಲೇ ಇಲ್ಲ. ಆ ದುರ್ಯೋಧನ ಒಬ್ಬ ಇವನನ್ನು ಹಿಡಿದಿದ್ದಾನೆ, ಹಸು ಕಾಯುವನನ್ನು ಗೋವಲನನ್ನು ಹಿಡಿದಿದ್ದಾನೆ. ಹಿಡಿದು ಅವನಿಗೆ ಮೂಗಿನ ತುದಿಯಿಂದ ಸರಿಯಾಗಿ ಇಲ್ಲಿವರೆಗೆ ಸುಣ್ಣದ ನಾಮವನ್ನು ಹಾಕಿದ್ದಾನೆ. ಸುಣ್ಣದ ನಾಮವನ್ನು ಹಾಕಿಬಿಟ್ಟು ಕೊನೆಯಲ್ಲಿ ಅವನನ್ನು ಅಲ್ಲಿಗೆ ಕಳಿಸುವ ಪ್ರಯತ್ನ ಮಾಡ್ತಾ ಇದ್ದರೆ ಈ ಕಡೆಗೆ ಗೋವಳರಿಗೂ ಮತ್ತು ಕುರು ಸೈನ್ಯಕ್ಕೂ ಕೂಡ ಹೋರಾಟ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಗರ್ವ ಗೋವರು ಪಾಪ ಅವರಿಗೆ ಅಭಿಮಾನ, ತಮ್ಮ ಹಸು ತಮ್ಮ ವಿರಾಟ ದೊರೆಯದು, ಆ ರಾಜನ ಅನ್ನ ತಿಂದಿದ್ದೇವೆ ಎನ್ನುವಂಥ ಅಭಿಮಾನಕ್ಕಾಗಿ ಪಾಪ ಅವರು ಬಲುಬಗೆಯಲ್ಲಿ ಹೋರಾಡುತ್ತಿದ್ದಾರೆ. ಆದರೆ ಎದುರಿಗೆ ಬರ್ತಾ ಇರೋದು ಏನು ದೊಡ್ಡ ಸಮುದ್ರದಂತಹ ಸೈನ್ಯ. ಆ ಸೈನ್ಯದ ಎದುರಿಗೆ ಪಾಪ ಹಂದಿಯನ್ನೋ ಕರಡಿಯನ್ನೋ ಹುಲಿಯನ್ನೋ ಚಿರತೆಯನ್ನು ಹೊಡೆಯಲಿಕ್ಕಾಗಿ ಇವರು ಇಟ್ಟುಕೊಂಡಿರುವಂತಹ ಬಿಲ್ಲು ಬಾಣಗಳೆಲ್ಲ ಏನು ಪ್ರಯೋಜನಕ್ಕೆ ಬಂದವು. ಮಹಾರಥರ ಎದುರಿಗೆ ಅವರೆಲ್ಲರೂ ಕೂಡ ಹೆದರಿದ್ದಾರೆ. ದೊಡ್ಡದಾದಂತಹ ಮೋಹರು ಅಂದರೆ ಹಿಡಿದು ಸುತ್ತ ಹಾಕಿಬಿಟ್ರೆ ಏನು ಒಂದು ಪೆಟ್ಟಿಗೆಲ್ಲ ಹಾಕಿ ಬೀಗ ಹಾಕಿದಂಗೆ ಮೋಹರು ಎನ್ನುವಂಥ ಶಬ್ದ ಇದೆಯಲ್ಲ ಸೈನ್ಯಕ್ಕೆ ಹೇಳ್ತಾರೆ. ಆದರೆ ಅದು ಎಂಥ ಸೈನ್ಯ ಅಂದರೆ ನಾಲ್ಕು ಕಡೆಯಿಂದಲೂ ಬಂದು ಮುತ್ತಿಗೆ ಹಾಕುವಂತಹ ಸೈನ್ಯ ಇದೆಯಲ್ಲ ಅದು ಮೋಹರು. ಅಂತಹ ಮೋಹರಿನ ಬಗೆಯಲ್ಲಿ ಈ ಕಡೆ ಹಸುಗಳನ್ನು ಕಾಯುತ್ತಿರುವಂತಹ ಗೋವಳರನ್ನು ಸುತ್ತುವರಿದು ಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇವರು ತಮ್ಮಿಂದ ಇನ್ನು ಹೋರಾಡಲು ಸಾಧ್ಯವಿಲ್ಲ ಎನ್ನುವಂತಹ ಸ್ಥಿತಿಯಲ್ಲಿ ಇದ್ದಾಗ ಆ ಪೈಕಿಯಲ್ಲೇ ಒಬ್ಬನನ್ನು ಹಿಡಿದು ಅವನ ಮೂಗಿನಿಂದ ನೆತ್ತಿಯವರೆಗೆ ಬಿಳಿಯದಾದ ಸುಣ್ಣದ ನಾಮವನ್ನು ಹಾಕಿಬಿಟ್ಟು, ಇನ್ನೇನು ಹೋರಾಡ್ತೀವಿ, ನಿಮ್ಮ ಹತ್ರ ಎಲ್ಲ ನಮ್ಮಂತಹ ಸೈನ್ಯವನ್ನು ಭಂಗಪಡಿಸಲಿಕ್ಕೆ ಹೋರಾಡಿ ನಿಲ್ಲಲಿಕ್ಕೆ ಸಾಧ್ಯ ಉಂಟೆ? ಹೋಗು, ನಿನ್ನ ಆ ಒಡೆಯನ ರಾಜ್ಯದಲ್ಲಿ ರಾಜಧಾನಿಯಲ್ಲಿ ಏನಾದರೂ ವೀರರು ಹೋರಾಡುವವರು ಇದ್ದರೆ ಅವರನ್ನು ಕಳಿಸಲಿಕ್ಕೆ ಹೇಳು, ಹೋಗು ಅಂತ ಹೇಳಿ ಅವನನ್ನು ನೂಕಿದ್ದಾರೆ. ಹಾಗೆ ನೂಕಿದರೆ ತಲೆ ತಡವುತ್ತ ಪಾಪ ಅವನಿಗೆ ಓಡದ್ನೋ ಓದ್ನೋ ಬೆನ್ಮೇಲೆ ಗುದ್ದನೋ ತಲೆ ತೆಗೆದ್ನೋ ಅಂತೇಳಿ ಅವನು ಆಯಿತು ಅಂತ ಹೇಳಿ ಆ ಗೋಪಾಲಕ ತನ್ನ ತಲೆಯನ್ನು ಮುಟ್ಟು ನೋಡಿ ತಲೆ ಇದೆಯೇ ತಂದು ಅಂತ ನೋಡ್ಬಿಟ್ಟು ತಲೆ ತೆಗೆದೇ ಬಿಟ್ಟಿದ್ದಾರೋ ಇದೆಯೋ ಅಂತ ಹೇಳಿ ತಲೆಯನ್ನು ನೋಡಿಕೊಳ್ಳುತ್ತ. ಇದು ಕುಮಾರದಾಸನ ಪದ್ಯದ ಮಾದರಿ. ಆ ವೇಗ, ಆ ಕ್ಷಣದಲ್ಲಿರುವಂತಹ ಭಾವ, ಆ ಭೀತಿ, ಆ ದುರ್ಯೋಧನಾದಿಗಳು ತಲೆ ತೆಗಿತಾ ಇರುವಂತಹ ರೀತಿ ಎಲ್ಲದೂ ಅದ್ರೂ ಗೊತ್ತಾಗ್ಬಿಡುತ್ತೆ ಅವರಿಗೆ. ಅವನು ಓಡಿಸಿದ ಬಗೆಯಲ್ಲಿ ತನ್ನ ತಲೆ ಇದೆಯೋ ಇಲ್ಲೋ ಅಂತ ನೋಡ್ಕೊತ ಅವನು ಹೀಗೆ ಮಾಡಿ ನೋಡ್ಕೊಳ್ತ ಓಡಿದಂತೆ. ಹಾಗೆ ಆತನು ಒಂದಿಷ್ಟು ತಡ ಮಾಡದೆಯೇ ಓಡಿ 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 ಬಂದಿದ್ದಾನೆ. ದಕ್ಷಿಣದ ಗೋಗ್ರಣಕ್ಕೆ ಹೋದಂತಹ ವಿರಾಟದ ರಾಜ ಅಂದರೆ ಬರ್ತಾ ಇದ್ದಾರೆ, ಇನ್ನೂ ಬಂದು ಮುಟ್ಟಿಲ್ಲ. ಈ ಕಡೆಯಲ್ಲಿ ಇವನೇ ರಾಜ ಉತ್ತರ. ಆದ್ದರಿಂದಾಗಿ ಆ ಭಟನು ಓಡಿ ಬಂದಿದ್ದಾನೆ. ಎಲ್ಲಿಗೆ? ಉತ್ತರನ ಆಸ್ಥಾನಕ್ಕೆ. ಬೆಗಡು ಮುಸುಕಿನ ಮುಖದ ಭೀತಿಯ ಢಗೆಯ ಹೊಯ್ಲಿನ ಹೃದಯ ತುದಿನ ಲಗೆಯ ತೊದಲಿನ ನುಡಿಯ ಬೆರಗಿನ ಭರತ ತಾಳಿಗೆಯ ಅಗಿವ ಹುಯ್ಯರುಗಾರ ಬಹಳೋಲಗಕ್ಕೆ ಬಂದನು. ನೃಪ ವಿರಾಟನ ಮಗನ ಕಾಲಿಂಗೆರಗಿದನು, ದೂರಿದನು ಕಳವಳವ. ಏಳು ಮನ್ನೆಯ ಗಂಡನಾಗು ನೃಪಾಲ ಕೌರವರಾಯ ತುರುಕಳ ಗೋಳಗಿಡಿದನು.
ಸೇನೆ ಬಂದುದು ಧರಣಿಯ ಗಲದಲ್ಲಿ ದಾಳಿ ಬರುತ್ತಿದೆ ಕರೆಸಿಕೋ, ದಾಳಿ ಬರುತ್ತಿದೆ ಕರೆಸಿಕೋ ನಿನ್ನಾಳು ಕುದುರೆಯ ರಾಣಿವಾಸದ ಗೂಳೆಯವ ತೆಗಿಸೆಂದು ನುಡಿದನು, ರಾಣಿವಾಸದ ಗೂಳೆಯವ ತೆಗೆಸೆಂದು ನುಡಿದನು, ಬಿನ್ನಹದ ಬಿರುಬ ನುಡಿದನು ಬಿನ್ನಹದ ಬಿರುಬ. ಆ ಮೂಗಿನ ತುದಿಗೆ ನಾಮ ಹಾಕಿಕೊಂಡಂತಹ ಗೋಗಳನ್ನು ಓಡೋಡಿ ಬಂದಿದ್ದಾನೆ. ಗಾಬರಿ, ಇಡೀ ನಖಶಿಖಾಂತವಾಗಿ ಗಾಬರಿಗೊಂಡಿದ್ದಾನೆ ಆತ. ಮುಖದಲ್ಲಿ ಭೀತಿ ಎನ್ನುವುದು ಹೊಡೆದು ಕಾಣ್ತಾ ಇದೆ, ಹೃದಯ ಎನ್ನುವುದು ಬಾಯಿಗೆ ಬಂದಂತೆ ಆಗಿದೆ ಅವನಿಗೆ. ಈಗ ಎಲ್ಲಿ ಹೊಡೆದೋಗುತ್ತೋ ಎನ್ನುವಂತಹ ಸ್ಥಿತಿ, ಬಾಯಿಂದ ಚಿಮ್ಮಿ ಹೋಗ್ಬಿಡುತ್ತೋ ಎನ್ನುವ ಹಾಗೆ ಅಂತಹ ಡೆಗೆ ಒಯ್ದಿರುವಂತಹ ಹೃದಯದಿಂದ ಮಾತಾಡಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಮೊದಲು ಭಯ, ಜೊತೆಗೆ ಓಡೋಡಿ ಬಂದಿದ್ದಾರೆ, ಅವರು ಓಡಿಸಿದ್ದಾರೆ. ಹೀಗೆ ಬಂದು ನಾಲಿಗೆ ತುದಿಯಲ್ಲಿ ತೊದಲುತ್ತಾ ಇದ್ದಾನೆ ಅವನು, ತೊದಲುತ್ತಾ ಮಾತಾಡುತ್ತಿದ್ದಾನೆ. ಹಾಗೆ ಬಂದು ವಿರಾಟನ ಮಗನ ಕಾಲಿಗೆ ಬಿದ್ದು ಬಿಟ್ಟು, ಹೇಳು ಹೇಳು, ಈಗ ನೀವು ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಎನಿಸಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶ ಬಂದಿದೆ, ಹೇಳು. ಬಿಲ್ಲುಗಾರ ಆಗಲಿಕ್ಕೆ ಏನು ಅಂತ ಸ್ಪರ್ಧೆನೋ ಏನು? ಅವನಿಗೆ ತುದಿ ಮೊದಲು ಎಲ್ಲ ಹಿಂದೆ ಮುಂದೆ ಆಗ್ತಾ ಇದೆ. ಹೇಳು, ಮೊನ್ನೆಯ ಗಂಡನಾಗು, ಹೇಳು. ಒಳ್ಳೆ ಗೌರವ ಬರುವಂತಹ ಒಂದು ಒಳ್ಳೆಯ ಸನ್ನಿವೇಶ, ವೀರರಾದವರಿಗೆ ಯುದ್ಧ ಬಂತು ಅಂದರೆ ಒಂದು ಒಳ್ಳೆಯ ಔತಣ ಬಂದ ಹಾಗೆ. ಆದ್ದರಿಂದ ಹೇಳು. ದೊಡ್ಡದಾದಂತಹ ಸೈನ್ಯ ಬಂದಿದೆ, ರಾಜ ಕೌರವನ ದೊಡ್ಡ ಸೈನ್ಯ ಬಂದಿದೆ. ಸೈನ್ಯ ಅಂದರೆ ಸಾಮಾನ್ಯ ಅಲ್ಲ, ಧರಣಿ ಅಗಲಕ್ಕೆ ಇಡೀ ಭೂಮಿ ತುಂಬಾನು ಬರೀ ಸೈನ್ಯ 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 ಸೈನ್ಯ. ಕೌರವರ ದೊಡ್ಡದಾದಂತಹ ಸೈನ್ಯ ಎನ್ನುವುದು ಬಂದಿದೆ, ಬಂದೇ ಬಿಟ್ಟಿದೆ. ಈ ತಕ್ಷಣದಲ್ಲಿ ತಡ ಮಾಡದೆ ನಿಮ್ಮ ಸೈನಿಕರೆಲ್ಲ ಎಲ್ಲೆಲ್ಲಿದ್ದಾರೋ ಅವರೆಲ್ಲರನ್ನೂ ಕೂಡ ಕರೆಸಿಕೊಂಡು ಹೇಳು, ಸ್ವಾಮಿ ನಾನು ಹೇಳ್ತೀನಿ ಅಂತ ತಿಳಿಬೇಡಿ, ಈ ರಾಣಿವಾಸದ ಗೂಳಿಗೆ ತೆಗೆಸಿ, ಇವ್ರನ್ನ ಮೊದಲು ತೆಗೆಸಿ ಇಲ್ಲಿಂದ. ಈ ರಾಣಿವಾಸದವ್ರನ್ನೆಲ್ಲ ಬಿಟ್ಟು ಈಗ ರಾಜವಾಸದ ಕಡೆಗೆ ಸ್ವಲ್ಪ ಗಮನ ಕೊಡಿ ನೀವು. ಇಲ್ಲವಾದರೆ ಅರಮನೆ ಉಳಿಯೋದೇ ಕಷ್ಟ ಆ ಸ್ಥಿತಿ. ರಾಣಿವಾಸವನ್ನು ಗೂಳಿಯನ್ನು ತೆಗೆಸಿ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ ಇದ್ದರೆ, ಏನೋ ಮೂಗಿನ ತುದಿ ನಾಮ ಹಾಕ್ಕೊಂಡು ಏನೆಲ್ಲವೋ ತುದಿ ಮೂಗಿನಲಿ ಬೀಳುಪೇನು, ಢಗೆ ಹೊಯ್ದೇಕೆ ಬಂದೆ ಇದೇನು, ಢಗೆ ಹೊಯ್ದೇಕೆ ಬಂದೆ ಇದೇನು, ನಿನ್ನಿನ ರಣವನಯ್ಯನು ಗೆಲಿದುದೇನಾಯ್ತು, ಏನು ಭಯಬೇಡಿನ್ನು ಕಲಹ ನಿಧಾನ ವಾರ್ತೆಯದೇನೆನಲು, ಕುರುಸೇನೆ ಬಂದುದು ತುರುವ ಹಿಡಿದರು ಬಡಗ ದಿಕ್ಕಿನಲಿ, ಕುರುಸೇನೆ ಬಂದುದು ತುರುವ ಹಿಡಿದರು ಬಡಗ ದಿಕ್ಕಿನಲಿ. ಅವನು ಏನೆಲ್ಲ ಹೇಳ್ತಾ ಇದ್ರೆ ಈ ಉತ್ತರನ ಕಿವಿಗೆ ಬಿದ್ದೇ ಇಲ್ಲ, ಏನೋ ಹೇಳ್ತಾ ಇದ್ದಾನೆ ಅಂತ. ಏನೆಲ್ಲವೋ ತುದಿ ಮೂಗಿನಲ್ಲಿ ಬೀಳುಪೇನು, ಇದೇನೋ ಮೂಗಿನ ತುದಿಯಿಂದ ನೆತ್ತಿವರೆಗೆ ಬಿಳಿ ನಾಮ ಹಾಕ್ಕೊಂಡು ಬಂದಿದ್ದೀಯಲ್ಲ, ಏನೋ ಇದರ ಅರ್ಥ ಅಂತ. ಯಾಕೆ ಠಗೆ ಹೋಗಿದೆ, ಏಕೆ ಬಂದೆ, ಈ ರೀತಿಯಾಗಿ ಗಾಬರಿಗೊಂಡು ಹೆದರಿ ಹವ್ವಾರಿಕೊಂಡು ಯಾಕೆ ನೀನು ಬಂದಿದ್ದೀಯ? ನೀನೇನಂತ ಇದ್ದೆ, ಕೌರವ ಸೈನ್ಯ ಬಂದಿದೆ ಅಂತ ಹೇಳ್ಬಿಟ್ಟು. ಹೌದು, ಗೊತ್ತಿದೆ ನನಗೆ ಕೌರವ ಸೈನ್ಯ ಬಂದಿದೆ ಅಂತೇಳಿ. ನೀನೇನು ಹೇಳ್ಬೋದು? ಯಾಕೆ ನಮ್ಮ ಅಪ್ಪ ಸಿಗಲಿಲ್ವ ನನಗೆ? ನಿನ್ನೆನೇ ಆಯ್ತಲ್ಲ, ನಿನ್ನೆ ಆಗಿರೋ ಇದ್ದದ ಸುದ್ದಿ ಈ ಬಂದ್ಕೊಂಡು ಹೇಳಿ ತಿಳ್ಕಿದ್ಯಾ? ನೀವು ಓಡ್ಕೊಂಬಂದೇವು ನಡ್ಕೊಂಬಂದೇವು, ಅಥವಾ ರಾತ್ರಿ ಮಲ್ಕೊಂಡ್ಬಿಟ್ಟು ಬೆಳಗಾಗಿ ಎದ್ದು ಬಂದೆವು. ನಿನ್ನೆನೇ ಬವರ, ನಿನ್ನೆ ದಕ್ಷಿಣದಲ್ಲಿ ಗೋವನ್ನು ಹಿಡಿದರು, ಅದಕ್ಕೆ ನಮ್ಮ ಅಪ್ಪ ಹೋಗಿದ್ದಾನೆ ಅನ್ನೋದು ಗೊತ್ತಿದೆ ನನಗೆ. ಅದರ ಸುದ್ದಿ ಏನಾಯಿತು? ಆ ಸುದ್ದಿಯನ್ನೇ ಹೀಗೆ ಹೇಳ್ತಾ ಇದ್ದೀಯೋ ಏನು ನೀನು? ನಿನ್ನೆನೆ ಬವರವೇನಾಯಿತು ಅಂತ ಕೇಳಿದರೆ ನೀನು ಏನು ಹೆದರ್ಕೊಳ್ಬೇಕಾದದ್ದಿಲ್ಲ. ನಮ್ಮ ಅಪ್ಪ ಹೋಗಿದ್ದಾನೆ, ಯುದ್ಧವನ್ನು ಗೆದ್ದುಕೊಂಡೆವು, ಬಂದೇ ಬರ್ತಾರೆ, ನೀನು ಹೆದರಬೇಡ.
ಈ ನಿನ್ನೆನೆ ಯುದ್ಧದ ಬಗ್ಗೆ ಏನಾದರೂ ಸಮಾಚಾರ ಗೊತ್ತಿದ್ರೆ ಹೇಳು. ಅಲ್ಲ ಸ್ವಾಮಿ, ಇದು ನಿನ್ನೆನ ಯುದ್ಧ ದಕ್ಷಿಣದ್ದು, ಇವತ್ತಿನದು ಉತ್ತರದ್ದು. ಉತ್ತರದ ಕಡೆಯಿಂದ ಗೋಗ್ರಹಣವಾಗುತ್ತಿದೆ. ಅಲ್ಲಿ ಕೌರವನ ಸೈನ್ಯ ಬಂದು ಉತ್ತರದಲ್ಲಿ ಗೋವನ್ನು ಹಿಡಿತಾ ಇದ್ದಾರೆ ಅಂತ ಹೇಳಿ, ಸ್ವಾಮಿ ಸಾಮಾನ್ಯವಾದ್ದಲ್ಲ, ಆ ಕಡೆ ದಕ್ಷಿಣದಲ್ಲಿ ಏನೋ ಆಯಿತು, ಅದರ ಕಥೆ ನಮಗೆ ಗೊತ್ತಿಲ್ಲ. ಆದರೆ ಉತ್ತರದಲ್ಲಿ ಅವರು ಬಂದಿದ್ದಾರೆ, ಈಗ ಗೋವುಗಳನ್ನು ಹಿಡಿತಾರೆ. ಆಮೇಲೆ ಈ ಕಡೆಗೆ ನಮ್ಮ ರಾಜ್ಯದ ಮೇಲೂ ರಾಜಧಾನಿಯ ಮೇಲೂ ರಾಣಿಯನ್ನು ಮಾಡಬಹುದು. ಹೀಗಿರುವಾಗ ನೀವು ಯಾವುದಾದ್ರೂ ಒಂದು ಕಡೆಯಲ್ಲಿ ರಕ್ಷಣೆಗಾಗಿ ಸಿದ್ಧ ಆಗಬೇಕು. ಏನು ಅರಮನೆಯಲ್ಲೇ ಇರ್ತೀರೋ? ಒಳಗೆ ನೀ ಕಾದು ಒಡೆ ದುರ್ಗವ ಬಲಿಸು, ಬವರಕ್ಕೆ ಹಿಂದುಗಳೆಯದೆ ನಿಲುವ ಮನ ನಿನಗೀಗಲುಂಟೆ, ನಡೆಯಬೇಕೆನಲು. ಕೆಲಬಲನ ನೋಡಿದನು ಮೀಸೆಯ ನಲುಗಿದನು, ಕೆಲಬಲನ ನೋಡಿದನು ಮೀಸೆಯ ನಲುಗಿದನು, ತನ್ನಿದಿರ ಮೇಳದ ಲಲನೆಯರ ಮೊಗ ನೋಡುತ್ತುತ್ತರ ಬಿರುದ ಕೆದರಿದನು. ಸ್ವಾಮಿ ಒಡೆಯ, ಈಗ ನೋಡಿ, ಅಲ್ಲಿ ಉತ್ತರದಲ್ಲಿ ಗೋವುಗಳನ್ನು ಸೆರೆ ಹಿಡಿದಿದ್ದಾರೆ. ಅದಿಷ್ಟಾದ ಮೇಲೆ ಇಲ್ಲಿ ನಮ್ಮನ್ನು ಸೆರೆ ಹಿಡಿಲಿಕ್ಕೂ ಬರ್ಬೋದು, ರಾಜಧಾನಿಯ ಒಳಗೆ. ಈಗ ನೀವು ಯಾವುದಾದ್ರೂ ಒಂದು ಕಡೆಗೆ ತೆಗೆದುಕೊಳ್ಬೇಕು. ನನಗನ್ಸೋದು ಬಹುಶಃ ಭಟನಿಗೂ ಇವನು ಸ್ವಲ್ಪ ವಿಷಯ ಗೊತ್ತಿತ್ತೆ. ನೀವೇನಾದರೂ ಇಲ್ಲೇ ಇದ್ದುಕೊಂಡು ಯುದ್ಧ ಮಾಡುವುದಾದರೆ ಮೊದಲು ನಮ್ಮ ಈ ರಾಜಧಾನಿಯ ಸುತ್ತ ಕೋಟೆಯ ರಕ್ಷಣೆಯನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಳ್ಳಿ. ಸುತ್ತ ಕೋಟೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಎಲ್ಲೆಲ್ಲಿ ದಿಡ್ಡಿ ಬಾಗಿಲನ್ನು ಹಾಕಿಸಬೇಕು ಹಾಕಿಸಿ, ಎಲ್ಲೆಲ್ಲಿ ಕಾವಲುಗಾರನ್ನು ಇಡಬೇಕು, ಸೈನ್ಯವನ್ನು ಇಡಬೇಕು, ಎಲ್ಲವನ್ನ ಇಟ್ಟುಕೊಂಡು ನೀವು ಒಳಗೇ ಇಟ್ಟುಕೊಂಡು ಯುದ್ಧವನ್ನು ಮಾಡಬಹುದು. ಅದಿಲ್ಲ, ಹಾಗಿಲ್ಲ. ಹೊರಗೆ ಬಂದು ಹೋರಾಡಿ ಮೊನ್ನೆಯ ಗಂಡನಾಗಬೇಕು ಎನ್ನುವಂತಹ ಒಂದು ಹಂಬಲ ನಿಮಗೆ ಇದ್ದರೆ ನಡೆಯಬೇಕು. ಈಗ ಉತ್ತರ ಭಾಗಕ್ಕೆ, ನಮ್ಮ ದೇಶದ ಉತ್ತರ ಭಾಗದಲ್ಲಿ ಎಲ್ಲಿ ಕುರುಗಳು ಆ ತುರುಗಳನ್ನು ಹಿಡಿದಿದ್ದಾರೋ ಆ ಪ್ರದೇಶಕ್ಕೆ ನೀನು ಬರಬೇಕು. ನೀನು ಬಂದು ಅಲ್ಲಿ ನಿನ್ನ ಶೌರ್ಯವನ್ನು ತೋರಿ ನಮ್ಮ ಕಟ್ಟಿದ ಹಸುಗಳನ್ನು ನೀನು ಬಿಡಿಸಿಕೊಳ್ಳಬೇಕು. ಆ ಕಾರ್ಯಕ್ಕಾಗಿ ನೀನು ಸಿದ್ಧನಾಗಬೇಕು. ಸ್ವಾಮಿ ಹೇಳಿ, ಈಗ ನಾನು ಇನ್ಯಾರಿಗಾರು ವಾರ್ತೆ ತಿಳಿಸಬೇಕು ಅನ್ನೋ ಗೊತ್ತಿಲ್ಲ. ನೀವು ಅರಮನೆಯಲ್ಲೇ ಇದ್ದು ರಕ್ಷಣೆ ಮಾಡುವವರೋ ಅಥವಾ ಯುದ್ಧಕ್ಕೆ ಬರುವವರೋ ಎಂದಾಗ ಉತ್ತರ ಕುಮಾರ ಕೂಡಲೇ ತನ್ನ ಮೀಸೆಯ ಮೇಲೆ ಕೈ ಹಾಕಿಕೊಂಡು ಸುತ್ತ ನೋಡಿದ್ದಾನೆ. ಅವನ ದೊಡ್ಡದಾದಂತಹ ಬಳಗದವರ ಕಡೆ ಎಲ್ಲ ಕಡೆಯಲ್ಲೂ ನೋಡಿ, ಏನು ಹೇಳ್ತಾ ಇದ್ದೀಯೋ ನೀನು? ನನಗೆ ಬಂದುಬಿಟ್ಟು ಯುದ್ಧದ ಸುದ್ದಿಯನ್ನು ಹೇಳ್ಬಿಟ್ಟು ನೀವು ಒಳಗೆ ಯುದ್ಧ ಮಾಡುವವರು ಹೊರಗೆ ಹೋಗಿ ಯುದ್ಧ ಮಾಡುವವರು ಹೇಳ್ತಾ ಇದ್ದೀಯನ್ನೋ? ಯಾರು ಅಲ್ಲಿ ಭಟರು? ಇವನನ್ನ ಮೊದಲು ನೋಕರು. ಇಂತಹ ಒಂದು ಮಾತುಗಳನ್ನು ಅಲ್ಲೋ ಎಲ್ಲೋ ಅಂತ ಹೇಳಿಬಿಟ್ಟು 7 ವೀರನಾದವನಿಗೆ 2 ಭಾಗವನ್ನು ತೋರಿಸಿ ಮಾತಾಡ್ತಾ ಇದ್ದಾನೆ. ನೋಕು ಪುಣ್ಯನಾಹವದ ಬೀತಾಳುಕನ. ಯಾರು ನನ್ನ ಹತ್ರ ಬಂದಿದ್ದಾನೆ? ಇವನು ಮಾಡಿದ್ದೇನು ಕೆಲಸ? ಇವನು ಯೋಜನೆ ಹಸುಗಳನ್ನು ಕಾದುಕೊಳ್ಳಲಿಕ್ಕೆ ಅಂತ ಇದ್ದಿತ್ತು. ಕಾದುಕೊಳ್ಳುವಂಥ ಕೆಲಸವನ್ನು ಮಾಡದೆ ಇಲ್ಲಿ ಆ ರಣ ಏನೋ ಕೌರವನ ದೊಡ್ಡ ಸೈನ್ಯ ಬಂದಿದೆ ಅಂತ ಹೆದರಿಕೊಂಡು ಓಡಿ ಬಂದು ಇಲ್ಲಿ ನನಗೆ ಸುದ್ದಿ ಹೇಳ್ತಾ ಇರುವಂಥ ಇವನನ್ನು ನೋಕರು ಹೊರಗೆ. ಅವನಿಗೆ ಉತ್ತರ ಕುಮಾರಿ ಎಲ್ಲಿಂದ ಬಂದಿಸಿದ್ದೆ ಹೇಳಿದ, ಅಲ್ಲೇ ಹೋಗ್ಕೊಂಡು ಸತ್ತು ಹೋಗಬಾರ್ದಿತ್ತ? ಇಲ್ಲಿ ಇವರಿಗೆ ಮೂಗಿನ ಮೇಲೆ ನಾಮ ಹಾಕ್ಕೊಂಡು ಬಂದ್ಬಿಟ್ಟು ನನಗೆ ಸುದ್ದಿ ಹೇಳ್ತಾ ಇದ್ದಾನಲ್ಲ, ಇದು ಒಳಗಿರೋ ಗುಂಪು. ಅದಕ್ಕಾಗಿ ತಳ್ಳಿರೋ ಇವನನ್ನು ಅಂತ ಹೇಳಿದವನೇ ಆತ. ಹಾಗೆ ಹೇಳ್ತಾ ಇದ್ದರೆ, ಸ್ವಾಮಿ ನನ್ನನ್ನು ನೋಕೋದು ದೊಡ್ಡ ವಿಚಾರ ಅಲ್ಲ. ಈಗ ನೋಡಿ ದೊಡ್ಡ ಸೈನ್ಯ ಬಂದಿದೆ, ಅಂತಹ ಸೈನ್ಯ ಜೊತೆಗೆ ಹೋರಾಡಬೇಕು. ಅತ್ತ ನಿಮ್ಮ ತಂದೆಯವರು ಆ ಕಡೆ ದಕ್ಷಿಣದ ಕಡೆಗೆ ಹೋಗಿದ್ದಾರೆ. ಈಗ ಇಲ್ಲಿ ನಿಮ್ಮ ಕಾಪಾಡಬೇಕು. ನೀವೇನು ಸಾಮಾನ್ಯರೇ? ವಿರಾಟನ ಔರಸ ಪುತ್ರರಾದಂತಹ ಶ್ರೇಷ್ಠ ಬಿಲ್ಲಾಳುಗಳು, ವೀರರು, ಶೂರರು ಅಂತ ಹೇಳಿ ಹೆಸರುವಾಸಿಯಾದಂತಹ ಜನ. ಆದ್ದರಿಂದ ಈಗ ನಿಮ್ಮ ಪ್ರತಾಪ ಏನು, ಶಕ್ತಿ ಸಾಮರ್ಥ್ಯ ಏನು ಎನ್ನುವುದನ್ನು ತೋರಿಸುವಂಥ ಒಳ್ಳೆ ಕಾಲಾವಕಾಶ ಬಂದಿದೆ ಅಲ್ಲವೇ? ಅದಕ್ಕಾಗಿ ನಿಮ್ಮ ಹತ್ರ ಬಂದು ನಾನು ಸುದ್ದಿ ಹೇಳಿದ್ದು. ನನ್ನನ್ನು ಯಾಕೆ ಮುಗಿಸ್ತೀರಿ? ನಿಮಗೊಂದು ಒಳ್ಳೆ ಅವಕಾಶ ಬಂದಿದೆ ಎನ್ನುವುದಕ್ಕಾಗಿ ಆ ಸುದ್ದಿಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಆದ್ದರಿಂದ
ಈಗ ನಿಮ್ಮ ಸಂಪೂರ್ಣ ಪ್ರತಾಪವನ್ನು ತೋರಿಸಲಿಕ್ಕೆ ಇದು ಸದವಕಾಶ ಅಂತ ಹೇಳಿದಾಗ ಹೌದಲ್ವಾ? ಹೌದೌದು, ಖಂಡಿತವಾಗಿಯೂ ಇದು ನನಗೆ ಸದವಕಾಶ ಎಂದಡು ಬರೆಸಿದನು ತಾಕಲಿಯಂದು ಬಗೆದನು ಮೀಸೆಯನು ಬೆರಳಿಂದ ತಿರುಗುತ್ತ ಮುಗುಳು ನಗೆ ಹರುಷದಲ್ಲಿ ಮೈ ಮರೆದ ಸಂತಣಿಸಿ ರೋಮಾಂಚ ಕೆಲ ಬಲದಿಂದು ಮುಖಿಯರ ನೋಡಿದನು ಸಂದಣಿಸಿ ರೋಮಾಂಚ ಕೆಲ ಬಲದಿಂದು ಮುಖಿಯರ ನೋಡಿದನು ನಲವಿಂದ ನುಡಿದನು ತನ್ನ ಪೌರುಷತನದ ಪರಿಣತೆಯ ತನ್ನ ಪೌರುಷದ ಪರಿಣತೆಯ ಅಹುದಹುದು ತಪ್ಪೇನು ಜೂಜಿನ ಕುಹಕದಲ್ಲಿ ಪಾಂಡವರ ಸೋಲಿಸಿ ಮಹಿಯ ಕೊಂಡಂತೆನ್ನ ಕೆಣಕಿದನೇ ಸುಯೋಧನನು ಸಹಸದಿಂದವೇ ತುರುವ ಮರಳಿಚಿತಹೆನು ಸಹಸದಿಂದವೇ ತುರುವ ಮರಳಿಚಿತಹೆನು ಬಳಿಕ ಕೌರವನ ನಿರ್ವಹಿಸಲೀವೇನೆ ಸೂರೆಗೊಂಬೆನು ಹಸ್ತಿನಾಪುರವ ಇರುಕಲಿಗೆ ಸಿಕ್ಕಾಕೊಂಡು ಬಿಟ್ಟ ಈಗ ಉತ್ತರ. ಆ ಭಟ ಏನು ಮಾಡಿದ್ರು ಅಂತ ಕೇಳ್ತಾ ಇಲ್ಲ, ಹೊರಡಿ ಅಂತ ಇದ್ದಾನೆ. ಜೊತೆಯಲ್ಲಿ ಕೌರವರ ತಟ್ಟೆ ನಿಮಗೇನು ಸಾಮಾನ್ಯವಾದದ್ದು, ನೀವದನ್ನು ಗೆಲ್ಲಿದೆ ಏನು ಅಂತ ಹೇಳಿ ಅವನನ್ನು ಹೊಗಳಿ ಮಾತಾಡಿದ್ದಾನೆ. ಅವನು ಹಾಗೆ ಹೊಗಳಿ ಮಾತಾಡಿದ್ದರೆ ಸುತ್ತಮುತ್ತ ಅವನ ಅತ್ಯಂತ ಆ ಮುದ್ದಿನ ಸುಧತೀಮಣಿಯರ ಮಧ್ಯದಲ್ಲಿ ಆ ಉತ್ತರ ಏನಾದರೂ ಒಳಗೆ ಶಕ್ತಿ ಇಲ್ಲ, ಆದರೂ ಹೊರಗಡೆಗೆ ಅದನ್ನು ತೋರಿಸಿಕೊಡುವ ಹಾಗಿಲ್ಲ. ಆದ್ದರಿಂದ ಒಂದು ಕ್ಷಣ ತಾನು ಒಬ್ಬ ಮಹಾಪ್ರತಾಪಿ ಮಹಾವೀರ ಎನ್ನುವುದನ್ನು ಭಾವಿಸಿಕೊಂಡಂಥ ಆತನು ಸುತ್ತ ಇರುವಂತಹ ಲಲನಾಮಣಿಯರ ಮುಖವನ್ನೆಲ್ಲವನ್ನು ಕೂಡ ನೋಡುತ್ತಾ ಏನು ಬಂದು ಹೇಳಿದ್ದು ಸರಿ ಹೋಯಿತು. ದುರ್ಯೋಧನಿಗೆ ದೊಡ್ಡ ಕಡೆಗಾಲ ಬಂದುಬಿಟ್ಟಿದೆ. ಅವನು ಯಾರ್ಯಾರನ್ನು ಹೆದರಿಸಿ 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 ನನ್ನಂಥವರನ್ನು ಹೆದರಿಸುವವರಿಗೆ ಈಗ ಮುಂದುವರೆದು ಬಿಟ್ಟಿದ್ದಾನೆ. ಪಾಪ ಆ ಪಾಂಡವರು ಬಡ ಪಾಂಡವರು ಅವರನ್ನು ಜೂಜಿಗೆ ಕರೆಸಿ ಜೂಜಿನಲ್ಲಿ ಅವರನ್ನು ಸೋಲಿಸಿ ಕಾಡಿಗೆ ಅಟ್ಟಿ ಅದರಿಂದಾಗಿ ಕೊಬ್ಬಿರುವಂತಹ ದುರ್ಯೋಧನ ಲೋಕದಲ್ಲಿ ಎಲ್ಲರನ್ನೂ ಹೀಗೆ ನಾನಾ ರೀತಿಯಲ್ಲಿ ಸೋಲಿಸಬಹುದು ಎಂದು ಆತ ಭಾವಿಸಿಕೊಂಡು ಬಿಟ್ಟಿದ್ದಾನೆ. ಹೋಗಿ ಹೋಗಿ ನಮ್ಮ ಹಸುಗಳನ್ನು ಹಿಡಿದಿದ್ದಾನಲ್ಲ ಈ ದುರ್ಯೋಧನ, ಇದೇನು ಸಾಮಾನ್ಯವೇ? ಇದನ್ನು ಹಿಡಿದಿದ್ದಾನೆ. ಯಾರು ಹಸುಗಳು ಎನ್ನುವುದನ್ನು ಅವನು ಯೋಚಿಸಬೇಕಾಗಿತ್ತು. ಆ ದುರ್ಯೋಧನ ಯೋಚನೆ ಮಾಡದೆಯೇ ನಮ್ಮ ಈ ಹಸುಗಳನ್ನು ಈತನು ಹಿಡಿದಿದ್ದಾನೆ. ಆಯಿತು, ಹಿಡಿದ ತಪ್ಪಿಗೆ ಆ ಕೌರವ ದಂಡ ತೆರಲೇಬೇಕು. ಹಿಡಿದ ಅಂತ ಕೆಳಕಾಗಲಿಲ್ಲ, ಹಿಡಿದು ತಗೊಂಡು ಹೋಗಬೇಕಲ್ಲ. ಅವನು ಹಿಡಿದ ಮಾತ್ರಕ್ಕೆ ಆ ಹಿಡಿದ ಹಸುಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಅವನಿಗೆ ಸಾಧ್ಯ ಉಂಟೆ? ಈಗ ನಾನು ಆ ದುರ್ಯೋಧನಿಗೆ ಸರಿಯಾದ ಬುದ್ಧಿಯನ್ನು ಕಲಿಸಿಬಿಡುತ್ತೇನೆ. ಏನಂತ ಮಾಡಿದ್ದಾನೆ ಅವನು? ಆ ಪಾಂಡವರನ್ನು ಬಡಿಯೋರಿಗಳ ಹಾಗೆ ಓಡಿಸಿದ್ನಲ್ಲ, ಹಾಗೆ ನನ್ನಮ್ಮನ್ನು ಓಡಿಸಿಬಿಡ್ಬೋದು ಅಂತ ತಿಳಿದಿದ್ದಾನು. ತಾನು ಮಾಡಿದ ಕೆಲಸ ಏನು ಎನ್ನುವುದು ದುರ್ಯೋಧನಿಗೆ ಇನ್ನೂ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲ ಮಾಡಿದ್ದೇನು. ಸುಮ್ಮನೆ ಯಮಧರ್ಮರಾಯ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದರೆ ಕಿಡಿಗೇಡಿಗಳು ಯಾರಾದರೂ ಹೋಗಿ ಯಮಧರ್ಮ ಹೇಗಿದೆಯಾ ಅಂತೇಳಿ ಅವನ ಮೀಸಿ ಕೈ ಹಾಕಿದರೆ ಏನಾಗುವುದವಂತೆ. ಜವನ ಮೀಸೆಯ ಮುರಿದನೋ, ಜವನ ಮೀಸೆಯ ಮುರಿದನೋ, ಭೈರವನ ದಾಡೆಯ ನಲುಗಿಸಿದನೋ, ಮೃತ್ಯುವಿನ ಮೇಲುದ ಸೆಳೆದನೋ, ಕೇಸರಿಯ ಕೆಣಕಿದನೋ, ಬವರವನು ತೊಡಗಿದನಲ ಕೌರವನ ಕಟ, ಬವರವನು ತೊಡಗಿದನಲ ಕೌರವನ
ಪತಿಯರ ಮೊಗನೋಡು ತುತ್ತರ ಬಿರುದ ಕೆದರಿದನು. ಪಾಪ 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 ದುರ್ಯೋಧನ ಇಷ್ಟು ಪೆದ್ದ, ಇಷ್ಟು ಬುದ್ಧಿ ಇಲ್ಲದವನು ಅಂತ ನನಗನ್ನಿಸಲಿಲ್ಲ. ಎಂಥ ಕೆಲಸ ಮಾಡಿಬಿಟ್ಟಿದ್ದಾನೆ ಅವನು. ಯಾರೇ ಆದರೂ ಲೋಕದಲ್ಲಿದ್ದವರೆಲ್ಲರ ಸಾವಿಗೆ ಕಾರಣನಾಗುವಂಥವನು ಆ ಯಮಧರ್ಮ ಎನ್ನುವನು. ಆತನು ಬರದೇ ಇರಲಿ ಅಂತ, ದೂರವೇ ಇರಲಿ ಅಂತ, ದೂರದಿಂದಲೇ ಕೈ ಮುಗಿತಾನೆ ಅಪ್ಪ ಅಂತ. ಅಂತಹದ್ದರಲ್ಲಿ ಯಾರಾದರೂ ಹೋಗಿ ಆ ಯಮಧರ್ಮನ ಮೀಸೆಗೆ ಕೈ ಹಾಕಿ ತಿರುಪಿ ಎಬ್ಬಿಸ್ತಾರ ಯಾರಾದರೂ? ಇವತ್ತು ಈ ಉತ್ತರನನ್ನ ಕೆಣಕಿದ್ದಾನಲ್ಲ ಈ ದುರ್ಯೋಧನ, ಇವನಿಗೇನಾದರೂ ಬುದ್ಧಿ ಇದೆಯೇ? ವಿರಾಟ ನಗರದಲ್ಲಿ ಒಬ್ಬ ಯಮಧರ್ಮ ದುರ್ಯೋಧನಂತವರೆಲ್ಲರ ಸಾವಿಗೆ ಕಾರಣನಾಗಬಲ್ಲಂತಹ ಮಹಿಮ ಇದ್ದಾನೆ ಎನ್ನುವುದು ಅವನ ತಲೆ ಹೊಡೆದೇ ಹೋಯ್ತಲ್ಲ. ಅಕಟಕಟ ಅಯ್ಯೋ ಅನಿಸ್ತದೆ ಆ ದುರ್ಯೋಧನ ನೋಡಿದರೆ. ಯಾರೇ ಆದರೂ ಪ್ರಳಯವನ್ನು ಉಂಟು ಮಾಡುವಂತಹ ಆ ಪ್ರಳಯಂಕರ ಶಂಕರ ಕಾಲಭೈರವ ಅಂತ ಹೇಳ್ತಾರೆ. ಅಂತಹ ಕಾಲಭೈರವನ ದಾಡೆಯನ್ನು ಹಿಡಿದು ಯಾರೇ ಅಡಗಿಸ್ತಾರೆ? ಕಾಲಭೈರವ ಪ್ರಳಯ ಎನ್ನುವುದು ಎಷ್ಟೋ ದೂರ ಇದ್ದಾಗಲೇ ಭಯವಾಗ್ತದೆ, ಯಾವಾಗ ಪ್ರಳಯವೋ ಏನೋ ಅಂತ ಹೇಳಿ. ಅಂತಹದ್ದರಲ್ಲಿ ಆ ಪ್ರಳಯಂಕರನ ಹತ್ತಿರಕ್ಕೆ ಹೋಗಿ ಆ ಪ್ರಳಯ ಭೈರವನ ದಾಡೆಯನ್ನು ಹಿಡಿದು ಯಾರಾದರೂ ಒದಗಿಸಿ ಅವನನ್ನು ಕೆಣಕುತ್ತಾರೆ. ದಾಡೆ ಹಿಡಿದು ಕೋರೆ ಹಲ್ಲನ್ನು ಹಿಡಿದು ಕೆಣಕುತ್ತಾರೆ. ಮೃತ್ಯು, ಸಾವು, ಪಾಪ. ಅದು ಪ್ರತಿದಿನವೂ ಒಬ್ಬರನ್ನೆಲ್ಲ ಒಬ್ಬರು ಹಿಡಿದು ಎಳೆಯೋದೇ ಕೆಲಸ. ಒಬ್ಬರೋ ಇರ್ತವೆ, ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅದು ನುಂಗುತ್ತಲೇ ಇರ್ತದೆ. ಅಂತಹ ಆ ಮೃತ್ಯು ಯಾವುದೋ ಒಂದು ಕ್ಷಣದಲ್ಲಿ ಸುಸ್ತಾಗಿಯೋ, ಬೇಡ ಅನಿಸಿದೆಯೋ, ತಿಂದಿದ್ದು ಹೆಚ್ಚಾಗಿಯೋ ಸರಿಯಾಗಿ ಒಂದು ಹೊದಿಕೆ ಹಾಕಿಕೊಂಡು ಮಲ್ಕೊಂಡಿದ್ದಿದ್ರೆ ಅಂತಹ ಎಚ್ಚರವಾಗಿದ್ದರೆ ಬರೋದು ಬೇಡ ಅಂತ ಹೇಳಿ ಬೇಡ್ಕೊಳ್ಬೇಕು. ಅಂತಹದ್ದರಲ್ಲಿ ಅದೇ ಆ ಮೃತ್ಯುವೇ ಹೋಗಿ ನಿದ್ದೆಯನ್ನು ಮಾಡಿಕೊಂಡಿದ್ದರೆ ನಿದ್ದೆ ಮಾಡಿದ ಮೃತ್ಯುವನ್ನು ಯಾರಾದರೂ ಹೊದಿಕೆಯನ್ನು ಎಳೆದು ಎಚ್ಚರಿಸಿ ಕರೆಯುತ್ತಾರೆ. ಈಗ ದುರ್ಯೋಧನ ಆ ಕೆಲಸವನ್ನು ಮಾಡಿದ್ದಾನೆ. ವಿರಾಟನ ಮಗನಾಗಿರುವಂತಹ ಉತ್ತರ ಕುಮಾರನನ್ನ ಕೆಣಕಿ ಏನು ಪ್ರಳಯ ಕಾಲದ ಭೈರವನ ದಾಡೆಯನ್ನು ಹಿಡಿದು ಕೆಣಕಿದ್ದಾನೆ. ಯಮಧರ್ಮನ ಮೀಸೆಯನ್ನು ಹಿಡಿದು ಕೆಣಕಿದ್ದಾನೆ. ಹೊದೆದು ಮನೆಗಿದ್ದ ಮೃತ್ಯುವನ್ನು ಎಚ್ಚರಿಸಿ ನನ್ನನ್ನು ಕೆಣಕಿದ್ದಾನೆ. ಅಯ್ಯೋ ಮರುಳ, ಏನೋ ಕೇಳಿದ್ದೆ, ಅದು ಇದು ಕೋಕಿ ಪಾಂಡವರಂಥವರಿಗೆಲ್ಲ ಮೋಸದ ಜೂಜಾಟದಲ್ಲಿ ಸೋರಿಸಿ ಕಳಿಸ್ತಾನೆ, ಹಾಗಿದ್ದೆಲ್ಲ ಕೇಳಿದ್ದಾರೆ. ಹಾಗಾಗಿ ಮೋಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬುದ್ಧಿ ಇರ್ತದೆ ಅಂತ ಒಂದು ಲೆಕ್ಕ. ಅದನ್ನು ತಪ್ಪಿಸ್ಕೊಳ್ಳೋರು ಇದ್ದ ಹಾಗೆ ಮೋಸ ಮಾಡೋರಿಗೂ ಬುದ್ಧಿ ಇರಲೇಬೇಕು. ಬುದ್ಧಿ ಇಲ್ಲದೆ ಮೋಸ ಮಾಡಲಿಕ್ಕಾಗಲ್ಲ. ಆದ್ದರಿಂದ ದುರ್ಯೋಧನಿಗೂ ಅಷ್ಟು ಇಷ್ಟು ಬುದ್ಧಿ ಇದೆ ಅಂತ ಇದ್ದರೆ ಇಷ್ಟು ಬುದ್ಧಿಗೆ ಇಡಿ ಎನ್ನುವುದನ್ನು ಇವತ್ತು ತೋರಿಸಿಬಿಟ್ಟ ದುರ್ಯೋಧನ. ಮರುಳಾದನಾತನು ಮರುಳ. ಈಗ ಹಾಗೆ ನಮ್ಮಲ್ಲಿ ಕರು ತಿಂದು ಕೊಬ್ಬಿದ್ದು ಹುಲಿ ಕೊಬ್ಬಿತ್ತು ಅಂತ ಹೇಳ್ತಾರಲ್ಲ, ಹಾಗೆ ಪಾಂಡವರಂಥವರನ್ನೆಲ್ಲ ಸೋಲಿಸಿ ಓಡಿಸಿದಂತಹ ಈ ದುರ್ಯೋಧನಿಗೆ ಇಂದು ಉತ್ತರ ಕುಮಾರನನ್ನು ಮೃತ್ಯು ಸ್ವರೂಪದ ಪ್ರಳಯಂಕರ ಶಂಕರನಂತಿರುವ ಈ ಉತ್ತರನನ್ನು ಕೆಣಕುವಂಥ ಅಂಬಲ ಬಂದಿದೆ. ಆದರೆ ಎಂಥ ಕೆಲಸ ಮಾಡಿಬಿಟ್ಟ. ಇದು ಹೀಗೆ ಈ ಕೀಳು ಮನುಷ್ಯರು ಮಾಡೋದೇ ಹೀಗೆ ಬಂದ್ಬಿಡ್ತಾರೆ. ಇದ್ದಕ್ಕಿದ್ದ ಹಾಗೆ ಯುದ್ಧ ಅಂತ ಹೇಳ್ಕೊಂಡು ಬಂದ್ಬಿಡ್ತಾರೆ. ಆದರೆ ಯುದ್ಧ ಮಾಡಬೇಕಾದ್ರೆ ಒಂದು ಸರಿ ದೊರೆತನ ಇರಬೇಕು. ಈಗ ನನ್ನಂತಹ ವೀರ ಉತ್ತರ ಸುಧತಿ ಮಣಿಯರೇ ಕೇಳಿ ನೋಡಿ, ನನ್ನಂತಹ ವೀರನಾದವರು ರಣರಂಗಕ್ಕೆ ಹೋರಾಡಲಿಕ್ಕೆ ಹೋಗಬೇಕು ಅಂತಂದರೆ ಎದುರುಗಡೆ ಯಾರಿರಬೇಕು? ನನ್ನಂಥದ್ದೇ ಒಬ್ಬ ಮಹಾಶೂರ ಇದ್ದರೆ ಆಗ ಅದರ ಗತ್ತು ಬೇರೆ, ಆ ಯುದ್ಧದ ಸೌಂದರ್ಯವೇ ಬೇರೆ. ಇಲ್ಲಿ ಯಾರೊಡನೆ ಹೋರಾಡುವುದು? ಅಲ್ಲಿ ಒಂದಿಷ್ಟು ಇದ್ದಾರೆ ಪಾಪ, ಬರೀ ಬ್ರಾಹ್ಮಣರು. ಆ ದ್ರೋಣ, ಅಶ್ವತ್ಥಾಮ, ಕೃಪ, ಕೆಲವರು ಹಾರುವರು. ಪಾಪ ಒಳ್ಳೆ ಊಟ ಗೀಟ ಮಾಡಿದರೆ ಸೊಗಸ ಊಟ ಹೊಡಿತಾರೆ. ಬಾಣ ಗೀಣ ಹೊಡಿಲಿಕ್ಕೆಲ್ಲ ಅವರಿಗೆ ಏನು ಬರ್ತದೆ? ಇನ್ನು ಅಂತಕನ ನೆರೆಯವರು ಕೆಲವರು ಇನ್ನೊಂದಿಟ್ಟಿದ್ದಾರೆ ಪಾಪ ಮುದುಕರು, ಭೀಷ್ಮಾದಿ. ಈಗ ನಾಳೆ ಮಕ್ಕಳ ಹೇಳ್ತಾರಲ್ಲ, ನಾಡು ಹೋಗುವಂಥದ್ದೇ ಕಾಡು ಬಾ ಅಂತದೆ ಎನ್ನುವಂಥ ಸ್ಥಿತಿಯಲ್ಲಿ ಇದ್ದಂಥ ಅಂತಕನ ಮನೆಯರು ಅಂಥದ್ದು. ಇನ್ನು ಕೆಲವರ ಜೊತೆಗಂತೂ ಯುದ್ಧ ಮಾಡುವ ಹಾಗೇನೆ ನಾವು ಎಂಥ ಅಜಯ ವಿಕ್ರಮಿಗಳಾಗಿರುವಂತಹ ಕ್ಷತ್ರಿಯ ಕುಮಾರರು ಅಲ್ಲೊಬ್ಬ ಇದ್ದಾನೆ. ಇನ್ನೂ ಯಾರ್ಯಾರು ಇದ್ದಾರೆ ಅವನ ಜೊತೆ ಗೊತ್ತಿಲ್ಲ. ಅವನಿಗೇನು ಎನ್ಸೋ ಹೇಳ್ತಾರೆ ಅವನಿಗೆ ಕರ್ಣ ಅಂತ.
ಆ ಕರ್ಣ ಎನ್ನುವವನು ಕುಲಹೀನನಾದಂಥವು, ಅವನ ಎದುರಿಗೆ ನಾನು ಬಿಲ್ಲು ಹಿಡಿದು ಯುದ್ಧ ಮಾಡುವುದು ಅಂತಂದರೆ ಯಾರು ಯುದ್ಧ ಮಾಡಿ ಆ ಬ್ರಾಹ್ಮಣರ ಜೊತೆ ಹೋರಾಡಲಿ? ಉತ್ತರ ಕುಮಾರನಿಗೆ ಅವಮಾನವಾಗ್ತದೆ. ಉತ್ತರ ಕುಮಾರ ಹೋಗಿ ಬ್ರಾಹ್ಮಣನ ಮೇಲೆ ಯುದ್ಧ ಮಾಡಿದಂತೆ ಆ ಸಾಯೋ ಮುದುಕನ ಮೇಲೆ ಬಾಣ ಬಿಟ್ಟಂತೆ ಅಂತ ಹೇಳ್ತಾರೆ. ಇಂತಹ ಸ್ಥಿತಿಯಲ್ಲಿ ಯಾರೊಡನೆ ಹೋರಾಡಲಿ? ನಾನು ಏನು ಮಾಡುವುದು? ಆದರೆ ಏನು ಮಾಡುವುದು? ಅವರು ಬಂದು ಈಗ ನಮ್ಮ ಹಸುಗಳನ್ನು ಹಿಡಿದಿದ್ದಾರೆ ಅಂತ ಸುಮ್ಮನೆ ಇರಲಿಕ್ಕೂ ಆಗೋದಿಲ್ಲ. ನುಡಿದು ಫಲವೇನು ಸಾರಥಿ ಮಡಿದ, ನುಡಿದು ಫಲವೇ ನಿನ್ನು ಸಾರಥಿ ಮಡಿದ ನಿನ್ನಿನ ಬವರದಡಿ ತಾನುಡುಹನಾದೆನು ಶಿವ ಶಿವ ಇಂದೆನ್ನ ಕೈ ಮನಕೆ ಗಡಣಿಸುವ ಸಾರಥಿಯನೊಬ್ಬನ ಪಡೆದಲಾದೊಡೆ ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು, ಕೌರವೇಂದ್ರನ ಪಡೆಗೆ ಹಬ್ಬವ ಮಾಡುವೆನು, ತೋರುವೆನು ಕೈಗುಣವ ನುಡಿದು ಫಲವೇ ನಿನ್ನು. ಏನು ಮಾಡಿ ಅವರು ಎಂಥವರೇ ಆದರೂ ಈ ನಮ್ಮ ಹಸುಗಳನ್ನು ನಾವು ಬಿಡಿಸಿಕೊಳ್ಳಲೇಬೇಕು. ಎಂಥ ಮಹಾ ಮೂರ್ಖತನದ ಕೆಲಸ ಮಾಡಿದ್ದಾನೆ ದುರ್ಯೋಧನ. ನಿಜಕ್ಕೂ ನಾಚಿಕೆ ಆಗುತ್ತೆ. ಪಡೋಪತಿ ಎನಿಸಿಕೊಂಡಿರುವಂತಹ ದುರ್ಯೋಧನ ಹಸುಗಳನ್ನು ಕದಿಯುವ ಕೆಲಸ ಮಾಡಿದ್ದಾನೆ. ಇದೊಂದು ಮಾತ್ರ ಉತ್ತರ ಸರಿಯಾದ ಮಾತಾಡಿದ್ದಾನೆ. ಆಗಿದ್ದೇನೆ ಇಂತಹ ಕಾರ್ಯವನ್ನು ಮಾಡಬಹುದೇ? ಅವನು ಹೋಗಲಿ. ಏನು ನನ್ನನ್ನು ಕೆಣಕಿದ್ದಾನೆ ಈತ, ಇದಕ್ಕೆ ಬುದ್ಧಿಯನ್ನು ನಾನು ಕಲಿಸಲೇಬೇಕು. ಆಯ್ತು, ಒಂದು ದೃಷ್ಟಿಯಿಂದ ಒಳ್ಳೆಯ ಕೆಲಸ ಮಾಡಿದ ದುರ್ಯೋಧನ. ಈ ಎಲ್ಲರೂ ಪಾಂಡವರೇ ಅಲ್ಲ, ಈ ವಿಶ್ವದಲ್ಲಿ ಅವರು ಮಾಡುವಂತಹ ಮೋಸಕ್ಕೆ ಮದ್ದಾಗುವವರೇ ಅಲ್ಲ, ಇನ್ನೂ ಪಟುಪಟರು ಇದ್ದಾರೆ ಎನ್ನುವುದನ್ನು ತೋರಿಸುವಂಥ ಅವಕಾಶ. ಅವರ ಭೀಷ್ಮ ಇರಲಿ, ದ್ರೋಣ ಇರಲಿ, ಕೃಪಾ ಇರಲಿ, ಅಶ್ವತ್ಥಾಮ ಇರಲಿ, ಕರ್ಣ ಇರಲಿ, ದುರ್ಯೋಧನ ಯಾರೇ ಇದ್ದರೂ ಕೂಡ ನನಗೆ ಯಾರೋ ಅವ್ರು ಗೊತ್ತಿಲ್ಲದೆ ಹೋದವರೆಲ್ಲ ಅವ್ರನ್ನೆಲ್ಲ ಹೇಗೆ ಅವರಿಗೆ ಮಾಡಬೇಕು ಅಂತ ಗೊತ್ತು. ದುರ್ಯೋಧನ, ಇದೋ ಈಗ ನಮ್ಮ ಹಸುಗಳನ್ನು ನೀನು ಹಿಡಿದಿದ್ದೀಯಲ್ಲ, ಈ ಕ್ಷಣದಲ್ಲಿ ಬಂದು ನಮ್ಮ ಹಸುಗಳನ್ನು ಬಿಡಿಸಿಕೊಳ್ಳುವುದಿಲ್ಲ ಮಾತ್ರವಲ್ಲ, ಹಸ್ತಿನಾಪುರದಲ್ಲಿ ಠಾಣಾಂತರವನಿಕ್ಕುವೆನು, ನಾನು ಬಿಡೋದಿಲ್ಲ. ಆಯಿತು, ಇವತ್ತಿನ ಈ ಮತ್ಸ್ಯ ದೇಶ ಎನ್ನುವುದನ್ನು ನಾವು ಯಾರ ಮೇಲೂ ಹೋರಾಟಕ್ಕೆ ಹೋಗದೆ, ಯಾರೂ ನಮ್ಮ ಮೇಲೆ ಹೋರಾಟಕ್ಕೆ ಬರದ ಹಾಗೆ ಸೌಮ್ಯ ಭಾವದಿಂದ ನಡೆಸಿಕೊಂಡು ಬಂದಿತ್ತು. ಈಗ ನಾವು ನಮ್ಮ ರಾಜ್ಯವನ್ನು ವಿಸ್ತರಿಸುವಂತಹ ಒಂದು ಸದವಕಾಶ ನನ್ನ ಪಾಲಿಗೆ ಬಂದಿದೆ ಅಂತ ಭಾವಿಸ್ತೇನೆ. ಈಗೇನು ಇವತ್ತು ಉತ್ತರ ಕುಮಾರ ರಾಜಕುಮಾರ ಎಲ್ಲಿದ್ದಾನೆ, ನಾಳೆ ಎಲ್ಲಿರ್ತಾನೆ ಅಂದರೆ ಅವ್ರದ್ದು ಇನ್ನೊಂದು ರಾಜಧಾನಿ ಇದೆಯಲ್ಲ ಹಸ್ತಿನಾಪುರ, ಅಲ್ಲಿರ್ತಾರೆ ಅಂತ ಜನ ಹೇಳಬೇಕು. ಇವತ್ತು ಇಲ್ಲಿ ನಾಳೆ ಎಲ್ಲಿ ಎನ್ನುವ ಹಾಗೆ ನನ್ನ ಈ ಮತ್ಸ್ಯ ದೇಶದ ಸಾಮ್ರಾಜ್ಯವನ್ನು ಹಸ್ತಿನಾಪುರದವರೆಗೂ ವಿಸ್ತರಿಸುತ್ತೇನೆ, ಖಂಡಿತ ಇದೆ. ಆದರೆ ಏನು ಮಾಡಲಿ? ನಿನ್ನೆ ನಮ್ಮ ಅಪ್ಪನಿಗೆ ಅಂತೇಳಿ ನನ್ನ ಸಾರಥಿಯನ್ನು ಕಳಿಸ್ಕೊಟ್ಟು, ನಿನ್ನೆ ನಿಮಿತ್ತದಲ್ಲಿ ನಮ್ಮ ಸಾರಥಿ ಹೋದ. ಎಂಥ ಮಾಡೋದು? ಈಗ ಬಹಳ ಕಷ್ಟಕ್ಕೆ ಬಂತಾರೆ. ಒಂದು ಕ್ಷಣದಲ್ಲಿ ಆಗುವಂತಹ ಕೆಲಸಕ್ಕೆ ಒಬ್ಬ ನೆರವು ಇಲ್ಲದೆ ಹೋದಂಗಾಯ್ತು. ಯೋಗ್ಯನಾದಂಥ ಒಬ್ಬ ಸಾರಥಿ ಇಲ್ಲದೆ ಹೋದರೆ ಆ ರಣರಂಗದಲ್ಲಿ ನಾವು ಹೋಗೋದೇ, ನಮ್ಮನ್ನು ತಗೊಂಡೋಗಿ ಬಿಟ್ಟ ಮೇಲೆ ನಾವು ಹೋರಾಡಿ ಯುದ್ಧ ಮಾಡಬಹುದು. ರಥವನ್ನು ನಡೆಸಿ ತೆಗೆದುಕೊಂಡು ಹೋಗಲಿಕ್ಕೆ ಒಬ್ಬ ಯೋಗ್ಯ ಸಾರಥಿಯ ಕೊರತೆ ಆಗಿಬಿಟ್ಟಿದ್ದಿಲ್ಲ. ಸಾರಥಿ ಇಲ್ಲ, ಏನು ಮಾಡಲಿ? ಸಾರಥಿ ಇದ್ದಿದ್ದರೆ ಒಳೊಳಗೆ ಉತ್ತರ ಕುಮಾರ ಯೋಚಿಸ್ಕೊಳ್ತಾ ಇದ್ದಾನೆ, ಇದನ್ನು ಹ್ಯಾಂಗೆ ತಪ್ಪಿಸ್ಕೊಳ್ಳಿಲ್ಲಪ್ಪ. ಈ ಯುದ್ಧ ಸುದ್ದಿಯನ್ನು ಬಂದು ಇವನು ನೋಕು ಕುನ್ನಿ ಇವನು ಬಂದು ಸುದ್ದಿ ಹೇಳಿದ್ದೇ ತಪ್ಪು, ಸುದ್ದಿ ಹೇಳಲಿಕ್ಕೆ ಯಾಕಾದರೂ ಇವನು ಒಳಗೆ ಬಿಟ್ಟರು ಅಂತ ಹೊಟ್ಟೆ ಉರಿತಾ ಇದೆ ಅಂತ ಸುದ್ದಿ ಹೇಳಿದ್ದಾನೆ. ತನ್ನ ಬಂಡ ಪೌರುಷವನ್ನು ಹೊರಗೆ ಹೇಗಾದರೂ ಉಳಿಸ್ಕೊಳ್ಬೇಕು, ಆದರೆ ಯುದ್ಧವನ್ನು ಹೇಗಾದರೂ ತಪ್ಪಿಸ್ಕೊಳ್ಬೇಕು ಅಂತ ಯೋಚಿಸ್ಕೊಂಡ್ಬಿಡೋವರಿಗೆ ಮಾತಾಡ್ತಾ ಆಡ್ತಾ ಆಡ್ತಾ ಅವನಿಗೆ ನೆನಪಾಗಿದೆ ಸಾರಥಿ. ತನ್ನ ಸಾರಥಿ ನಿನ್ನೆ ಆ ಕಡೆಗೆ ದಕ್ಷಿಣ ಗೋಕರ್ಣದ ಕಡೆಗೆ ಹೋಗಿದ್ದಾನೆ ಅಂತೇಳಿ ಹೋಗ್ಬಿಟ್ಟಿದ್ದಾನಲ್ಲ. ಸಾರಥಿ ಏನಾದರೂ ಇದ್ದಿದ್ದರೆ ಅವನ ಕೈ ನೋಡ್ತಿದ್ದೆ, ಏನು ಮಾಡೋದು ಅಂದರೆ ನಾನು ಸಾರಥಿ ಇಲ್ಲ, ಅದರಿಂದ ಉತ್ತರ ಹೋಗಲಿಲ್ಲ ಅಂತ ಆಗುತ್ತೆ ಅಷ್ಟೇ, ಅದನ್ನು ಮರ್ಯಾದೆ ಉಳಿಯುತ್ತೆ ಅಂತ ಅವನು ಭಾವಿಸ್ಕೊಂಡಿದ್ದ. ಆದರೆ ಅವನ ಗ್ರಹಚಾರ, ಉತ್ತರ ಕುಮಾರನ ಗ್ರಹಚಾರ, ಈ
ಗೋವಳ ಒಂದು ಸುದ್ದಿ ಹೇಳಿದಾಗೇನೆ ಇವನ ಈ ಏನು ಪೌರುಷಗಳನ್ನೆಲ್ಲ ಕೇಳುತ್ತಾ ಮರೆಯಲ್ಲಿ ನಿಂತಿದ್ದ ಅರ್ಜುನ ಕೇಳಿದನು ಕಲಿಪಾರ್ಥನೀತನ ಬಾಲ ಭಾಷೆಗಳೆಲ್ಲವನು ಪಾಂಚಾಲೆಗಕ್ಕಟಿ ನುಡಿದ ನಾವಿಲ್ಲಿಹುದು ಮತವಲ್ಲ ಕಾಲ ಸವೆದುದು ನಮ್ಮ ರಾಜ್ಯದ ಮೇಲೆ ನಿಲುಕಲು ಬೇಕು ಕೌರವರಾಳು ನಮಗೋ ಸುಖವೇ ಬಂದುದು ಕಾಂತೆ ಕೇಳೆಂದ ಆಮೇಲೆ ಈ ಮಾತುಗಳನ್ನೆಲ್ಲ ಮರೆಯಲ್ಲಿ ನಿಂತು ಅರ್ಜುನ ಕೇಳಿಸ್ಕೊಳ್ತಾ ಇದ್ದ. ನಿನ್ನೆನೇ ದಿನ ತ್ರಿಗರ್ತಿನ ದಾಳಿ ಮಾಡಿದಾಗಲೇ ಸ್ವಲ್ಪ ಸಂಶಯ ಬಂದಿತ್ತು. ಆದರೆ ಮೊದಲಿಂದಲೂ ವಿರಾಟರಿಗೂ ತ್ರಿಗರ್ತಿಗೂ ಆಗುತ್ತಾ ಇರಲಿಲ್ಲ. ಅವರ ಒಂದು ಹಗೆತನ ಇರಬಹುದು ಅಂತ ಭಾವಿಸಲಾಗಿತ್ತು. ಆದರೆ ಇವತ್ತು ಈಗ ಉತ್ತರನ ಸಭೆಯಲ್ಲಿ ಈ ದೂತನು ಈ ಗೋಳನು ಬಂದು ಹೇಳಿದ ಸುದ್ದಿಯನ್ನು ಕೇಳಿದರೆ ಖಂಡಿತವಾಗಿಯೂ ದುರ್ಯೋಧನ ಪಡೆ ಬಂದಿದೆ. ಅವರು ಬಂದಿದ್ದೇ ನಮಗಾಗಿ. ಹಸುಗಳನ್ನು ಹಿಡಿಯುವುದು ಅವರ ಮೂಲ ಉದ್ದೇಶವಲ್ಲ, ನಮ್ಮ ಪಾಂಡವರನ್ನು ಹಿಡಿಯುವುದು ಅವರ ಉದ್ದೇಶ. ಕೂಡಲೇ ಅರ್ಜುನ ಸೈರಂಧ್ರಿಯನ್ನು ಅಂದರೆ ದ್ರೌಪದಿಯನ್ನು ಪಕ್ಕಕ್ಕೆ ಕರೆದು ಹಾಕಿ ಹೇಳಿದ್ದಾನೆ, ನೋಡು, ನಮ್ಮನ್ನು ಹೊರ ಪ್ರಕಟಪಡಿಸಬೇಕು, ಅಜ್ಞಾತವಾಸದಿಂದ ಹೊರಹೊಮ್ಮಿಸಬೇಕು ಎನ್ನುವುದಕ್ಕಾಗಿ ಅವರು ಬಂದಿದ್ದಾರೆ. ಇನ್ನು ನಾವು ಇಲ್ಲಿ ನಿಲ್ಲುವುದು ಉಚಿತವಾದದ್ದಲ್ಲ, ಈಗ ತಡ ಮಾಡುವುದು ಇಲ್ಲ. ಆದ್ದರಿಂದಾಗಿ ಈಗ ನೀನು ಒಂದು ಕೆಲಸವನ್ನು ಮಾಡಬೇಕು, ಹೇಗಾದರೂ ಮಾಡಿ ಅವರನ್ನು ತಡೆಯಬೇಕು. ಅದಕ್ಕಾಗಿ ನರನ ಸಾರಥಿ ಎಂದು ನೀನುತ್ತರೆಗೆ ಸೂಚಿಸಿ ತನ್ನ ನೀಗಳ ಕರೆಸನಲು ಕೈಕೊಂಡು ದುರುಪದಿ ಬಂದಳೊನವಿನಲಿ ತರುಣಿಕೆ ಅರ್ಜುನನ ಸಾರಥಿ ವರ ಬೃಹನ್ನಳೆ ಕಾಂಡವಾಗ್ನಿಯ ಕೊರೆದ ನಿವತಾನೆಂದು ಸತಿಯುತ್ತರೆಗೆ ಹೇಳಿದಳು. ಆಮೇಲೆ ಆ ಮಂತ್ರದಲ್ಲಿ ಈಗ ನೀವು ಕೆಲಸ ಮಾಡಬೇಕು. ದ್ರೌಪದಿ ಹೇಳಿದ್ದಾನೆ, ನನ್ನ ಶಿಷ್ಯ ಇದ್ದಾಳಲ್ಲ ಉತ್ತರೆ, ಆ ಉತ್ತರೆ ಹತ್ರ ಹೋಗಿ ನೀನು ನಾನು ಹೋಗಿ ಹೇಳಿಸಿ ಹೋಗೋದಿಲ್ಲ. ಉತ್ತರೆ ಹತ್ತಿರ ನೀನು ಹೇಳಬೇಕು, ನಿನ್ನ ಗುರುವಾಗಿರುವಂತಹ ಬ್ರಹ್ಮಣ ಇದ್ದಾನಲ್ಲ, ಅವನು ನರನ ಸಾರಥಿಯಾಗಿದ್ದ. ಹಿಂದೆ ಇಂದ್ರಪ್ರಸ್ಥವನ್ನು ಕಟ್ಟುವುದಕ್ಕಿಂತ ಮುಂಚೆ ಅದು ಖಾಂಡವ ಪ್ರಸ್ಥ ಮಹಾ ದೊಡ್ಡ ಕಾಡಾಗಿತ್ತು. ಅಂತಹ ಸಂದರ್ಭದಲ್ಲಿ ಅಗ್ನಿದೇವನಿಗೆ ಆ ಖಾಂಡವ ಪ್ರಸ್ಥವನ್ನು ಔತಣವಾಗಿ ಕೊಡುವಂತಹ ಸಂದರ್ಭದಲ್ಲಿ ಅದರ ರಕ್ಷಣೆಗಾಗಿ ಬರುತ್ತಿರುವಂತಹ ಇಂದ್ರಾದಿಗಳನ್ನೆಲ್ಲವನ್ನು ಸದೆ ಬಡಿಯಲಿತ್ತು. ಅರ್ಜುನನು ಹೊರಟಾಗ ಆ ಅರ್ಜುನನಿಗೆ ಸಾರಥಿಯಾಗಿ ಈ ಬೃಹನ್ನಳೆಯು ಕೆಲಸ ಮಾಡಿದ್ದಾನೆ. ಆದ್ದರಿಂದ ಒಳ್ಳೆಯ ಸಾರಥ್ಯವನ್ನು ಅರ್ಜುನನಿಗೇ ಸಾರಥಿಯಾಗಿದ್ದಂಥವನು, ನರನಿಗೇ ಸಾರಥಿಯಾಗಿದ್ದಂಥವನು ಈಗ ನಿನಗೆ ಸಾರಥಿಯಾಗಿ ದೊರಕ್ತಾನೆ, ನಿನ್ನ ಅಣ್ಣನಿಗೆ ದೊರಕ್ತಾನೆ. ಈ ಮಾತನ್ನು ನಿನ್ನ ಅಣ್ಣನಿಗೆ ತಿಳಿಸುವಂತ ಉತ್ತರೆಗೆ ಹೇಳು ಅಂತ ಹೇಳಿದಾಗ ದ್ರೌಪದಿ ಉತ್ತರೆಯನ್ನು ಕರೆಸಿ ಉತ್ತರೆಗೆ ಆ ಮಾತನ್ನು ತಿಳಿಸಿದ್ದಾಳೆ. ಉತ್ತರೆ ಇನ್ನು ಪುಟ್ಟ ಹುಡುಗಿ, ಆ ಉತ್ತರೆಯ ವರ್ಣನೆಯನ್ನು ಇಲ್ಲಿ ನೋಡಬೇಕು. ಹಾಗೇ ಓದಿ ಭಾಳ ಸೊಗಸಾಗಿ ಆವತನ ಆ ಕವಿತಾ ಮಾಧುರ್ಯವನ್ನು ಸವಿಯಾಗುಂಟು. ಆ ಪುಟಾಣಿಯಾದಂತಹ ಆ ಪದ್ಮಿನಿ ಸ್ವರೂಪದ ಆ ಉತ್ತರೆಯನ್ನು ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾನೆ ಎನ್ನುವುದನ್ನು ನಾವು ನೋಡಬಹುದು. ಹಾಗೆ ಆ ಉತ್ತರೆಯು ಇಲ್ಲಿಗೆ ನಿಲ್ಲಿಸಬಹುದಂತ ಅದನ್ನು ಮಾಡಿ ಆ ನಂತರದಲ್ಲಿ ನೇರವಾಗಿ ಉತ್ತರೆಯು ಅರ್ಜುನ ಹತ್ರ ಬಂದಿದ್ದಾಳೆ. ನೋಡಿ, ನಮ್ಮ ಅಣ್ಣನಿಗೆ ಈಗ ನೀವು ಸಹಾಯ ಮಾಡಬೇಕು. ನನಗೆ ಸೈರಂಧ್ರಿಯ ಮೂಲಕವಾಗಿ ಗೊತ್ತಾಗಿದೆ, ನೀವು ಖಾಂಡವ ಪ್ರಸ್ಥದಲ್ಲಿ ಆ ನರನಿಗೆ ಸಹಾಯಕರಾಗಿ ಸಾರಥಿಯಾಗಿ ಕೆಲಸ ಮಾಡಿದ್ದೀರಂತೆ. ಈಗ ನಮ್ಮ ಅಣ್ಣನಿಗೆ ಸಹಾಯಕರಾಗಿ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಒಪ್ಪಿಕೊಂಡು ಅರ್ಜುನ ಬರ್ತಾನೆ. ಉತ್ತರ ಇವನು ನೋಡ್ತಾನೆ, ಹೌದು ಒಂದು ಭಾರಿ ಆಗಿಬಿಟ್ಟಿದೆ, ಹೋಗಲಿ ಒಬ್ಬನು ಸಾಕು,
ನೀನು ಬಂದು ರಥದ ಮೇಲೆ ಕೂತ್ಕೊಂಡು ನಡೆಸಿದ್ರೆ ಸಾಕು, ನಿಮಿಷಕ್ಕೆ. ನೀವೇನು ಹೆದರ್ಕೋಬೇಡ. ಈಗ ಗೊತ್ತು ಪಾಪ ನೃತ್ಯ ಕಲಿಸುವವನು, ನೀನು ಯುದ್ಧ ಇದೆಲ್ಲ ಗೊತ್ತಿಲ್ಲ ನನಗೆ ಗೊತ್ತು. ಏನು ಭಯ ಪಟ್ಕೊಳ್ಬೇಡ, ನಿಮಿಷಕ್ಕೆ. ನೀನು ನನಗೆ ರಥ ನಡೆಸಲಿಕ್ಕೆ ಒಬ್ಬ ಸಾರಥಿ ಅನ್ನೋದು ಬೇಕು. ಒಂದು ನೆಪ ಇದ್ದಂಗೆ, ನಾನು ರಥಿಕ ಅಂದಮೇಲೆ ಒಬ್ಬ ಸಾರಥಿ ಅದೇ ನೀವು. ಹಾಗೆ ನೀವು ಕುದುರೆಯನ್ನು ನಡೆಸಿಕೊಂಡು ನನಗೆ ಹೋಗು ಸಾಕು. ಭಾಳ ಹೊತ್ತಿರಬೇಕಾದ್ದಿಲ್ಲ, ಈಗ ಹೋಗೋದು ಹಾಗೆ ಬಂದ್ಬಿಡೋದು ಅಷ್ಟೇ. ಹೋಗಿ ನನ್ನ ರಥ ಕೊಂಡುಕೊಳ್ಳೇ ಮುಗೀತು ಆ ಕೌರವರ ಸ್ಥಿತಿ ಅಂತ ಇಟ್ಕೊ. ಏನು ಒಂದೆರಡು ಬಾಣ ಬಿಟ್ಬಿಟ್ರೆ ಮುಗಿದೋಯ್ತು. ಅವರೆಲ್ಲರೂ ಮನೆಗೆ ಕಳಿಸಿ ಗೋಗಳನ್ನು ತೊಗೊಂಡು ತೆರಿಗೆ ಬಂದುಬಿಡೋಣ ಅಂತ ಹೇಳ್ತಾನೆ. ಆಯಿತು ಅರ್ಜುನ, ಸರಿ ಆಯಿತು ಸ್ವಾಮಿ, ನಿಮ್ಮಂಥ ವೀರಾದಿ ವೀರನಿಗೆ ಸಾರಥಿ ಆಗುವುದು ಅಂತಂದ್ರೆ ನಮಗೆ ಏನು ಒಳ್ಳೆಯ ಸೌಭಾಗ್ಯ, ಖಂಡಿತಕ್ಕೂ ನಾನು ಆ ಸಹಾಯ ಮಾಡ್ತೀನಿ ಅಂತಾನೆ. ಆ ಎಡವಟ್ಟು ಅರ್ಜುನಿಗೆ ಚೌಚ ಬೇರೆ ತೊಟ್ಕೊಳ್ಳಿಕ್ಕೆ ಬರೋದಿಲ್ಲ. ನಾನು ತಲೆ ಕೆಳಗಾಗಿ ಕವಚವನ್ನು ತೊಡುತ್ತೇನೆ. ಅರ್ಜುನ ತಲೆ ಕೆಳಗಾಗಿ ಕವಚವನ್ನು ಕೊಡ್ತಾರೆ. ಅದೇ ಏನು ವಿರಾಟನ ಒಳ್ಳೆಯ ಸಂಪದ್ಭರಿತವಾದ ದೇಶ, ಅದ್ಭುತವಾಗಿರುವಂಥ ರತ್ನ ಖಚಿತವಾಗಿರುವಂಥ ಕವಚವನ್ನು ಸಾರಥಿಗೂ ಕೂಡ ಕವಚವನ್ನು ಕೊಟ್ಟು ತೊಟ್ಕೋ ಇದನ್ನು ಸಾರಥಿ ಅಂತ ಹೇಳ್ತಾನೆ. ತಾನು ಭಾರಿ ಬಗೆಯಾದಂಥ ವೀರ, ಯಾರಾದರೂ ಅದನ್ನು ಬಾಣ ಬಿಟ್ಟು ತಕ್ಷಣ ಒಳಗೆ ಹೋಗಬಾರ್ದು ಅಂತ ಗಟ್ಟಿಯಾಗಿರುವಂಥ ಕವಚವನ್ನು ಉತ್ತರ ತೊಟ್ಕೊಂಡಿದ್ದಾನೆ. ಇವನಿಗೂ ಅಂತ ಕೊಟ್ಬಿಟ್ಟು ತೊಟ್ಕೋ ಅಂದರೆ ಅರ್ಜುನ ತಲೆ ಕೆಳಗೆ ತೊಟ್ಕೊಳ್ಳಿಕ್ಕೆ ಹೋಗ್ತಾನೆ. ಪಾಪ ಆ ಉತ್ತರನ ಗೆಳತಿಯರೆಲ್ಲ ಬಿದ್ದು ನಗ್ತಾರೆ. ಅಯ್ಯೋ ಇವನೆಂಥ ಸಾರಥಿಯಪ್ಪ, ಕವಚನೇ ತೊಟ್ಕೊಳ್ಳಿಕ್ಕೆ ಬರೋದಿಲ್ಲ, ಇನ್ನು ಆ ಹಸ್ತಿನಾಪುರದ ಮುಂದೆ ರಥ ಹೇಗೆ ತೆಗೆದುಕೊಳ್ಳಬಹುದು ಅಂತ ಹೇಳಿ. ಇಲ್ಲ ಪಾಪ ಸಾರಥಿ ಏರಿಯ ಉತ್ತರ ಪಾಪ ಅವರಿಗೆ ಸಹಾಯ ಮಾಡ್ತಾರೆ. ನೀವ್ಯಾಕೆ ನಗುತ್ತೀರಿ? ಸಾರಥಿ ಪಾಪ ಅವನು ಎಲ್ಲ ನೃತ್ಯ ಇತ್ಯಾದಿ ಕಲೆಯಲ್ಲಿ ಪರಿಣಿತನಾದವನು, ಇದು ಗೊತ್ತಾಗಲಿಲ್ಲ, ನೀವು ಅದಕ್ಕೆಲ್ಲ ನಗಬಾರದು ಅಂತ ಹೇಳಿ ಅವ ಸಮಾಧಾನ ಮಾಡಿ ಅರ್ಜುನಿಗೆ ತಾನೇ ತೊಡಿಸಿ ಕವಚವನ್ನು ತೊಡಿಸ್ಕೊಡ್ತಾನೆ. ಅಂತ ಉತ್ತರಿಗೆ ಅದೊಂದು ಬರ್ತದೆ ಅಂತ ಆಯ್ತು, ಕವಚ ತೊಡಿಸ್ಲಿಕ್ಕೆ ತೊಟ್ಕೊಳ್ಳಿಕ್ಕೆ. ಹಾಗಾಗಿ ಅವನೇ ಆ ಕವಚವನ್ನು ತೊಡಿಸ್ತಾನೆ. ಆಮೇಲೆ ಹೋಗ್ತಾರೆ. ಅವರಿಗೆ ಏನು ಎದುರುಗಡೆ ದೊಡ್ಡ ಬೆಂಕಿ ಉರಿತಾ ಇದೆಯಲ್ಲೋ, ಎಲ್ಲಿ ಬೆಂಕಿ ನೋಡು ದಾನಲ. ಅವನಿಗೆ ನೋಡುವರಿ ಆ ಪೃಥ್ವಿ ಅಗಲಕ್ಕೂ ಇರುವಂತಹ ಕೌರವ ಸೈನ್ಯ ನೋಡಿದರೆ ದೊಡ್ಡ ಸೋತ್. ನಿಮ್ಮ ಇವರಿಗೆ ಭಾರಿ ಅನುಭವ ಆಗುತ್ತೆ. ಇಲ್ಲೆಲ್ಲ ಬೆಟ್ಟಕ್ಕೆಲ್ಲ ಬೆಂಕಿ ಬಿದ್ದುಬಿಡ್ತಲ್ಲ, ಹಾಗೆ ದಾವಾನ ಕಾಡು ಬಿಚ್ಚು ಎಲ್ಲ ಕಡೆ ಉರಿತಾ ಇದ್ದಂಗೆ ಕಾಣುತ್ತೆ. ಅದನ್ನು ವರ್ಣನೆ ಕವಿ ಕೊಡ್ತಾರೆ. ಹಾಗೆ ಅಲ್ಲಿ ಆಯುಧಗಳ ತಿಕ್ಕುರಿಯಿಂದ ಉಂಟಾಗಿರುವಂತಹ ಕಿಡಿಗಳು ಆಗ್ತಾ ಇವೆ. ಹಾಗೆಯೇ ಅವರ ದ್ವೇಷ ದುಮ್ಮಾನಗಳ ಹೊಗೆ ಮೇಲೆ ಉಕ್ಕಿ ಬರ್ತಾ ಇದೆ. ಹಾಗೇನೆ ರಥಗಳ ನಡೆಯುವಿಕೆಯಿಂದ ಶಬ್ದಗಳಾಗ್ತಾ ಇವೆ. ಹಾಗೆ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಬೆಂಕಿ ಬಿದ್ದು ಟಕ್ ಟಕ್ ಅಂತ ಹೇಳಿ ಆ ಮರಗಳು ಸುಡಬೇಕಾದ್ರೆ ಆಗಿ ಶಬ್ದ ಆಗುತ್ತೋ ಅಂಥದ್ದೆಲ್ಲ ಆಗಿದೆ. ಹೀಗಾಗಿ ದೊಡ್ಡ ಕಾಳಗಿಚ್ಚೆ ಆದಂಗೆ ಕಾಣುತ್ತೆ. ಏನು ಅಂತ ಕಾಳಗಿಚ್ಚೆಲ್ಲ ಏನೂ ಅಲ್ಲ, ಅದು ಸೈನ್ಯ. ನಡಿ ನಾನು ಹೋಗ್ತೀನಿ. ಇಲ್ಲಪ್ಪ ಸ್ವಲ್ಪ ಇಡು, ಏನು ನಿಲ್ಲಿಸು ಹೇಳಿದಾಗ ಅರ್ಜುನನ ರಥವನ್ನು ಆತತ್ತ ಹಿಂದೆ ಮುಂದೆನೇ ಓಡಿಸ್ತಾನೆ. ಕೊನೆಗೆ ಇವನು ಆಗಲಿಕ್ಕಿಲ್ಲ ಅಂತೇಳಿ ರಥದ ಹಿಂದುಗಡೆ ಇಳಿದು ಓಡಿಬಿಡ್ತಾನೆ ಉತ್ತರ. ಕೊನೆಗೆ 100 ಅಡಿಯಲ್ಲಿ ಹೋಗಿ ಅಂಥವನನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಮತ್ತೆ ಅಲ್ಲಿ ಹೊಗಳ್ತಾ ಇದ್ದೆಯಲ್ಲ, ನೀನು ಬಾಯಿಗೆ ಬಂದ ಹಾಗೆ ಅಲ್ಲಿ ಆ ರೀತಿಯಾಗಿ ಅದೇ ಶಬ್ದವನ್ನು ಬೆಳೆಸ್ತಾನೆ, ಎಂತೆಂಥ ಮಾತಾಡ್ತಾನೆ. ಅದಕ್ಕೆ ಹೇಳುದು ಕುಮಾರದಾಸನ ಸಮತೂಕ ಅಂದ್ಕೋಬೇಕು. ಈ ಕಡೆಗೆ ಅತ್ಯಂತ ಬಲಿಷ್ಠವಾದಂಥ ಸಂಸ್ಕೃತ ಭೂಯಿಷ್ಠವಾದಂತಹ ಪದಪ್ರಯೋಗವನ್ನು ಆತನೇ ಮಾಡಬಲ್ಲ. ಅದೇ ಇನ್ನೊಂದು ಕಡೆಯಲ್ಲಿ ನೋಡಿದರೆ ಪಕ್ಕಾ ದೇಶಿ ಅಂತ ಮಾತು ಆತನು ಆಡಬಲ್ಲ. ಈ ರೀತಿಯಾದಂತಹ ಸ್ಥಿತಿಗಳು ನಮಗೆ ಕಾಣ್ತಾ ಇರಲಿ. ಹೀಗೆ ಮಾಡಿ ಅವನನ್ನು ಹೇಳ್ಕೊಂಡು ಬಂದು ಗೊತ್ತಾಯ್ತು ನಿನ್ನ ಹಣ ಬರಹ, ನೀನೇನು ಭಯಪಡಬೇಡ, ಆಯಿತು ನಾನು ಯುದ್ಧ ಮಾಡ್ತೀನಿ, ನೀನು ಇರು ಅಂತ ಹೇಳಿ ಅವನನ್ನು ಕರೆದುಕೊಂಡು ತಾವೇ ಇಟ್ಟಿರುವಂಥ ಬನ್ನಿ ಮರದ ಮೇಲೆ ಇಟ್ಟಿರುವಂಥ ಆಯುಧಗಳನ್ನು ಉತ್ತರನನ್ನೇ ಹಚ್ಚಿಸಿ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ತನ್ನ ಗಾಂಡೀವವನ್ನು ತೆಗೆದುಕೊಳ್ತಾನೆ. ಹಾಗೆ ಅಗ್ನಿದೇವನನ್ನು ನೆನೆದು ಆ ರಥವನ್ನು ತರಿಸ್ಕೊಳ್ತಾನೆ. ಹನುಮಂತನನ್ನು ನೆನೆಸಿಕೊಳ್ಳುತ್ತಾನೆ. ಹನುಮಂತನನ್ನು ರಥದ ಮೇಲೆ ಏರಿಸಿಕೊಂಡು ಹೋಗಿ ದಾಳಿಯನ್ನು ಮಾಡಿ ಮೊಟ್ಟ ಮೊದಲು ನಮ್ಮ ಕೆಲಸ ಅಂದರೆ ಗೋವುಗಳನ್ನು ಮರಳಿಸುವುದು. ಹಾಗೆ ಉತ್ತರದ ಸ್ಥಿತಿ ಏನಾಗ್ಬಿಡುತ್ತೆ ಅಂದರೆ ಕೊಡಿ ಸಾರಥಿತನನ್ನು ತನ್ನ ಹತ್ರ ಮಾಡಲಿಕ್ಕಾಗಲ್ಲ ಅಂತ ಹೇಳಿ ಹಿಂದ್ಗಡೆಯಿಂದ ಹಾರಲಿಕ್ಕೆ ಶುರು ಅಂತ ಅದೊಳಗೆ ಮಗನೇ ಅಂತೇಳಿ ಕಟ್ಟಿ ಹಾಕೊಂಡಿಸ್ತು ನೋಡು, ಇವಾಗ ನಿನ್ನೆ ಮೊದಲು ಬಲಿ ಹಾಕ್ಬಿಡ್ತೀನಿ ಅಂತ ಹೇಳಿ ಅವನನ್ನು ಕುಂಡಿಸಿದ ನಂತರದಲ್ಲಿ ಹೋಗಿ ಇದ್ದ ಬಂದಿರುವಂಥ ಹನುಮ ಧ್ವಜವನ್ನು ಕಾಣ್ತಾ ಇದ್ದಾರೆ. ಆ ಸಡಗರ ಗಾಂಡೀವದ ಆ ಠೇಂಕ
ಆ ಬಿಲ್ಲಿನ ಹೆದೆಯನ್ನು ಈಗ ಒಂದ್ಸಾರಿ ಎಳೆದು ಬಿಟ್ಟರೆ ಆ ಕಾಲದ ಆ ಬಾಣಗಳ ಗರ್ಜನೆ ಹೇಳಿ ಜೋರು ಇರ್ತಿತ್ತು ಅಂತ ಎಷ್ಟೋ ಜನಕ್ಕೆ ಮೂರ್ಛೆ. ನಮ್ಮ ಉತ್ತರ ಕುಮಾರ್ ಮೂರ್ಛೆ ಬಿಟ್ಬಿಡ್ತಾನೆ ಇದನ್ನು ಶಬ್ದವನ್ನು ಕೇಳಿಕೊಂಡು. ಅಂತಹ ಒಂದು ಸಂದರ್ಭದಲ್ಲಿ ಭೀಷ್ಮಾದಿಗಳು ಹೌದು ಅರ್ಜುನೇ ಬೇರೆ ಏನೂ ಅಲ್ಲ, ಹೌದು ದುರ್ಯೋಧನ ಊಹೆ ಸರಿಯಾಗಿ ಇದೆ ಅಂತ ಭಾವಿಸಿಕೊಂಡ್ಬಿಟ್ಟು ಆಯಿತು ಈಗ ಒಂದು ಕೆಲಸ, ಈಗ ನೀನು ಹಸುಗಳನ್ನು ತೊಗೊಂಡ್ಬಿಟ್ಟು ನೀನು ಹಸ್ತಿನಾಪುರದ ಕಡೆ ಹೋಗು, ನಿನಗೆ ಮತ್ತಿದ್ದಕ್ಕೆ ಈ ಕೆಲಸ ಎಲ್ಲ ಆಗಲ್ಲ, ಈ ಕಡೆ ಅರ್ಜುನ ತಡೆಯೋ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಭೀಷ್ಮಾದಿಗಳು ಮೆಲ್ಲಗೆ ಕೌರವನ ಅಷ್ಟು ಸಾಗ ಹಾಕಿ ತಾವು ಈ ಕಡೆಗೆ ಅರ್ಜುನ ಎದುರಾಗಿ ನಿಲ್ತಾರೆ. ಅರ್ಜುನ ಗಮನಿಸ್ತಾನೆ, ಆ ಕಡೆಗೆ ದುರ್ಯೋಧನ ಹಸುಗಳನ್ನ ಕಟ್ಕೊಂಡು ಹೋಗ್ತಾ ಇರೋದನ್ನು. ಸಾರಥಿ ಈ ಕಡೆಗೆ ಎಡಕ್ಕೆ ಹೊರಳಿಸುವ ರಥವನ್ನು ಎಡಕ್ಕೆ ಹೊಡ್ಕೊಂಡು ಈ ಕಡೆಗೆ ಬೇಡ, ಈ ಕಡೆ ನಾವೇನು ನೋಡ್ಕೋಣ ಅಂತ ಹೇಳಿ ಈ ಕಡೆಗೆ ಹೋದರೆ ದ್ರೋಣ ಕೃಪರು ಎಲ್ಲೋ ಹೋಗ್ತೀಯೋ ನಮ್ಮನ್ನು ಬಿಟ್ಟು ಎದುರಿಗೆ ಅಂತ ಹೇಳಿದರೆ ಅವರಿಬ್ಬರಿಗೂ ಎರಡೆರಡು ಬಾಣಗಳನ್ನು, ಕೃಪರ ಪಾದಕ್ಕೆ 2, ದ್ರೋಣರ ಪಾದಕ್ಕೆ 2 ಬಾಣಗಳನ್ನು ಬಿಟ್ಟು ಒಳ್ಳೆಯ ನಮಸ್ಕಾರ, ಆಮೇಲೆ ನಿಮ್ಗೆ ಬಂದು ನೋಡ್ತೀನಿ, ನಿಮ್ಮದಾರು ಹಸುಗಳನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಕೌರವನ ಆ ಕಡೆಗೆ ಹೋಗಿ ಹಿಡೀರಿ ಗೋ ಕಳ್ಳನನು, ಹಸುವಿನ ಕಳ್ಳ ಅಂತ ದುರ್ಯೋಧನ ಅದರ ರಕ್ಷಣೆ ಮಾಡಿಕೊಂಡು ಹಸ್ತಿನಾಪುರದ ಕೂಡ ಹೋಗ್ತಾ ಇದ್ದರೆ ಆ ದುರ್ಯೋಧನನ್ನು ತಡೆದು ಅವನ ಸೈನ್ಯವನ್ನು, ಅದು ಏನೋ ಅವನು ಸುತ್ತ ಎಲ್ಲ ಕಾಣಲೇಬಾರದು ತಾನು ಹೇಳುವಾಗ ಈ ಉತ್ತರ ಕುಮಾರನ ಇನ್ನೊಂದು ಅಪ್ಪನಾಗಿ ಅವನು ಆ ದುರ್ಯೋಧನಿಗೆ. ದುರ್ಯೋಧನನು ಗೊತ್ತಾ ಏನೋ ಇದೆ ಹೋರಾಟ ಬಲರಾಮತ್ತೆಲ್ಲ ಕಲಿತಿದ್ದಾನೆ, ಆದರೂ ಅವನು ಕೂಡ ಪೊಕ್ಕಲಿ. ಯಾಕೆ ಅಂತಂದರೆ ರಥದಲ್ಲೇ ಇದ್ದರೂ ತನ್ನ ಸುತ್ತ ಆನೆಯ ಸೈನ್ಯವನ್ನು ಇಟ್ಕೊಂಡಿದ್ದಂತೆ ಅವನು ಸತ್ಯ ಕಾಣಬಾರದು ಅವನ ಕಣ್ಣಿಗೆ ಅಂತ ಹೇಳಿ. ಹಾಗಾಗಿ ಅವನ ಆನೆ ಸೈನ್ಯದ ಮಧ್ಯದಲ್ಲಿದ್ದಂಥ ದುರ್ಯೋಧನನ್ನು ಗುರುತಿಸಿ ಅರ್ಜುನ ಹಿಡಿದು ಅವನನ್ನು ತಡೆದು ಕೂಡಲೇ ಹಸುಗಳನ್ನೆಲ್ಲವನ್ನು ಮರಳಿಸ್ತಾನೆ. ಆನೆ ಏನೇ ಎಲ್ಲ ಅರ್ಜುನ ಬಾಣಾಘಾತಕ್ಕೆ ತತ್ತರಿಸಿ ಸೈನ್ಯವು ಆನೆಗಳು ಎಲ್ಲವೂ ಚಿತ್ತರ ಬಿತ್ತರವಾಗಿ ಹೋದರೆ ಉತ್ತರ ಗೋ ಗ್ರಹಣವನ್ನು ಮಾಡಿದ್ದರೆ ಉತ್ತರದ ಗೋವುಗಳನ್ನು ಮರಳಿಸಿಕೊಂಡು ಈ ಕಡೆ ಹೊರಳಿದ್ದಾನೆ. ಹೊರಳಿ ಬಿಟ್ಟು ತಮ್ಮ ಸೈನ್ಯದವರಿಗೆ ಅದನ್ನು ಕೊಟ್ಟು ನಮ್ಮ ಹಸುಗಳನ್ನು ಹೊಡೆದುಕೊಂಡು ನೀವು ವಿರಾಟ್ ನಗರದ ಕಡೆಗೆ ಹೋಗಿ ಅಂತ ಅವರನ್ನು ಕಳಿಸಿಕೊಟ್ಟು ಆಮೇಲೆ ಒತ್ತರಿಸಿಕೊಂಡು ಬರುತ್ತಿರುವಂಥ ಕುರುಸೇನೆಗೆ ಎದುರಾಗಿ ಹೋರಾಟವನ್ನು ಮಾಡಿ ಕೊನೆಯಲ್ಲಿ ನಾನಾ ರೀತಿಯಾದ ಹೋರಾಟವನ್ನು ಮಾಡ್ತಾನೆ. ಆಮೇಲೆ ಅನಿಸ್ತದೆ ಈ ವ್ಯರ್ಥ, ನಮ್ಮ ಹಸುಗಳನ್ನು ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಧರ್ಮ ಉಳಿಸ್ಕೊಂಡಾಗಿದೆ, ಇನ್ನು ಇವರ ಹತ್ರ ಹೋರಾಟ ಮಾಡ್ಕೊತಿರೋದ್ರಿಂದ ಏನಾಗಬೇಕು. ಅದರಲ್ಲೂ ಎಲ್ಲ ಹಿರಿಯರು ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾ ಇಂಥವರು ಈಗ ಅವರ ಜೊತೆಯಲ್ಲಿ ಹೋರಾಡ್ತಾ ಇರಬೇಕಂತ ಕಾಲಾವಕಾಶವಲ್ಲ ಅಂತ ಹೇಳಿ ಭಾವಿಸಿದಂಥ ಅರ್ಜುನ ಇಡೀ ಸೈನ್ಯವೇ ನಿದ್ದೆಯಲ್ಲಿ ಉಳುವ ಹಾಗೆ ಸಂಮೋಹನಾಸ್ತ್ರ, ಸಂಮೋಹನ ಎನ್ನುವಂಥದ್ದು. ಹಾಗೆ ಬಹುಶಃ ಈಗ ನಮ್ಮ ಪೊಲೀಸರನ್ನು ಬಿಟ್ಟು ಹೊಗೆ ಬಿಡ್ತಾರಲ್ಲ ಅದೇಂತ ಟಿಯರ್ ಗ್ಯಾಸ್ ಬಿಟ್ಟು ಹಾಗೆ ಆ ರೀತಿಯಾದ್ದೇ ಬಹುಶಃ ಎರಡು ಅಂತಹ ಒಂದು ವಸ್ತ್ರವನ್ನು ಬಿಟ್ಟು ಇಡೀ ಕೌರವ ಸೈನ್ಯ ಮುಳುವಂತೆ ಮಲಗಿಸಿ ಉತ್ತರ ಹೇಳಿರ್ತಾಳೆ, ನಮ್ಮ ಸಾರಥಿ ನೋಡಿದ್ರಮ್ಮ ಅಣ್ಣ ಮಹಾವೀರ, ಅವನು ಯುದ್ಧ ಮಾಡಿ ಎಲ್ಲ ಕೌರವರನ್ನು ಸೋಲಿಸಿದ ಮೇಲೆ ಅಲ್ಲೆಲ್ಲಿ ಯಾರ್ಯಾರು ಮಹಾರಥರಿದ್ದಾರೋ ಅವರ ಆಭರಣ, ರತ್ನಾಭರಣಗಳು, ಕವಚಗಳು, ಕಿರೀಟಗಳು, ಕುಂಡಲಗಳು, ಹಾರಗಳು ಇದನ್ನೆಲ್ಲ ತೊಗೊಂಡು ಬರಬೇಕು ಅಂತ ಹೇಳಿರ್ತಾಳೆ. ಸರಿ ಅಂತ ಹೇಳಿ ಅರ್ಜುನ ಉತ್ತರಾತ ತೆಗಿ, ಎಲ್ಲ ನಿದ್ದೆ ಬಿದ್ದೆ ಹೆದರ್ಕೋಬೇಡ ಅಂತ ಹೇಳಿ ಶ್ರೇಷ್ಠರಾದ ದುರ್ಯೋಧನಾದಿಗಳ ಆಭರಣಾದಿಗಳನ್ನೆಲ್ಲ ತೆಗೆಸಿಕೊಂಡು ಅವರು ಮರಳುತ್ತಾರೆ. ಈ ರೀತಿಯಾಗಿ ದಕ್ಷಿಣೋತ್ತರ ಗೋಗ್ರಹಗಳಲ್ಲಿ ಗೆಲುವನ್ನು ಸಾಧಿಸಿ ಬಿಡ್ತಾರೆ. ಈ ಸಂದರ್ಭದಲ್ಲಿ ದುರ್ಯೋಧನ ಮತ್ತೆ ಕಟ್ಟಿ ಎಡಮರಿಯೇ ಕಟ್ಟಿ ತಂದು ಹಾಕ್ಬೋದಿತ್ತು, ಆದರೆ ಅರ್ಜುನ ಆ ಕೆಲಸ ಮಾಡೋದಿಲ್ಲ, ಗೋ ಬಿಡಿಸ್ಕೊಂಡು ಆಯ್ತಲ್ಲ ಅಂತೇಳಿ. ಆಗ ಅವನು ತಕರಾರು ಮಾಡ್ತಾನೆ. ಈಗ ಅರ್ಜುನ ಎನ್ನುವುದು ಪ್ರಕಟವಾಗಿದೆ, ಅರ್ಜುನ ಪ್ರಕಟವಾದರೆ ಪಾಂಡವರು ಪ್ರಕಟವಾದ ಹಾಗೆ. ಆದ್ದರಿಂದಾಗಿ ಈಗ ಪಾಂಡವರು ಮತ್ತೆ 13 ವರ್ಷ ವನವಾಸಕ್ಕೆ ಹೊರಳಿ ಅಂತಂದರೆ ಭೀಷ್ಮನು ಸರಿ ಕೂತ್ಕೊಳ್ಳೋ ಉಪದ್ಯಾಪಿ ನಿನಗೆಂತ ಗೊತ್ತಿದೆ, ನಿನಗೆ ಸ್ವಲ್ಪ ಲೆಕ್ಕಾಚಾರ ಗೊತ್ತಿದ್ದರೆ ಹೀಗೆ ಮಾಡ್ತಿದ್ಯಾ, ನಿನ್ನೆ ಆ ತ್ರಿವ್ಯರ್ಥನ ಕಳಿಸೋದು ಬದಲಾಗಿ ನೀನೇನೇ ದಕ್ಷಿಣ ಗೋಗ್ರಹಣವನ್ನು ಅಥವಾ ಉತ್ತರ ಗೋಗ್ರಹಣವನ್ನು ಮಾಡಿದ್ದರೆ ಒಂದು ಸ್ವಲ್ಪ ಪ್ರಯೋಜನ ಆಗ್ತಿತ್ತು. ನಿನ್ನೆಯ ದಿನ ನಿನ್ನದು, ಇಂದಿನ ದಿನ ಅವರದು. ನಿನ್ನೆಯ ದಿನವೇ ಏನಾದರೂ ಇವನು ಅರ್ಜುನನ್ನು ಪ್ರಕಟವಾಗಿ ಕಾಣಿಸಿಕೊಂಡಿದ್ದರೆ, ಹನುಮಧ್ವಜ ನಿನ್ನ ಕಡೆ ಹನುಮಂತ, ಧ್ವಜದಲ್ಲಿ ಕೂತಿರೋ ಹನುಮಂತನಿಗೆ ಕಾಣಿಸಿಕೊಂಡಿದ್ದರೆ ಆಗ ನಿನ್ನ ಮಾತು ಸತ್ಯವಾಗ್ತಿತ್ತು. ಇಲ್ಲ, ಮಿಂಚು ಹೋಯಿತು ಕಾಲ, ಈಗ ಅವರನ್ನು ಮತ್ತೆ 13 ವರ್ಷ ಕಾಡಿಗೆ ಕಳಿಸುವ ಇಲ್ಲ ಅಂತ ಹೇಳ್ತಾರೆ. ಬಂದ ದಾರಿಗೆ ಸುಂಕವಿಲ್ಲ, ಸುಂಕ ಇಲ್ಲ ಅಂತಲ್ಲ, ಕಾಪುಟ್ಟ ಸುಂಕವನ್ನೇ ತೆತ್ತಿದ್ದಾನೆ ದುರ್ಯೋಧನ. ಪಾಪ ಇದ್ದ ಸೈನ್ಯವನ್ನೆಲ್ಲ ಕಳೆದುಕೊಂಡು
ಸಾಕಷ್ಟು ಹಾನಿಯನ್ನು ಮಾಡಿದ್ದಾನೆ. ಸಾವಿರ ಸಂಖ್ಯೆಗಳಲ್ಲಿ ರಥಗಳನ್ನು, ಕುದುರೆಗಳನ್ನು, ಆನೆಗಳನ್ನು, ಕಾಲಾಳುಗಳನ್ನು ಎಲ್ಲವನ್ನು ಕೂಡ ತನ್ನ ಬಾಣಗಳಿಂದ ಅರ್ಜುನ ಧ್ವಂಸ ಮಾಡಿ ಹಾಕಿಬಿಟ್ಟಿದ್ದಾನೆ. ಹಾಗೆ ಅಂತೂ ಎಲ್ಲ ಕಳೆದುಕೊಂಡು ಹಸ್ತಿನಾಪುರಕ್ಕೆ ಮುಖ ತಗ್ಗಿಸಿಕೊಂಡಂತ ದುರ್ಯೋಧನ ಮರಳಿದ್ದರೆ, ಹರ್ಷದ ಗೆಲುವಿನಲ್ಲಿ ಅರ್ಜುನನು ವಿರಾಟ ನಗರಕ್ಕೆ ಮರಳಿದ್ದಾನೆ. ಹಾಗೆ ನಮಗೆ ಕುಮಾರವ್ಯಾಸ ಇತ್ಯಾದಿ ಬಂದುಬಿಟ್ರೆ ನಮ್ಮ ನಾಯಿಗಳು ಹೊತ್ತು ಕಾಲ ಅವತ್ತು ಹೇಳಿದಾರಲ್ಲ, ಗೊತ್ತು ನಮಗೆ ನೀರು ಹೋಗ್ಬಿಡ್ತದೆ, ದಯವಿಟ್ಟು ಕ್ಷಮಿಸಬೇಕು. ಕುಮಾರವ್ಯಾಸಂದೇ ಕಾರಣ ಅದಕ್ಕೆ. ಬೈದ್ರೆ ಅವನು ಬೈದ ಚೋರ ನಿಂದಿಸಿ ಶಶಿಯ ಬೈದಡೆ, ಕ್ಷೀರವನು ಕ್ಷಯ ರೋಗಿ ಹಳಿದರೆ, ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೆ ನಹುದು. ಭಾರತದ ಕಥನ ಪ್ರಸಂಗವ ಕ್ರೂರ ಕರ್ಮಿಗಳೆದ್ದ ಬಲ್ಲರು, ಘೋರ ರೌರವವನ್ನು ಕೆಡಿಸುಗು ಕೇಳ್ದ ಸಜ್ಜನರ. ವೇದ ಪುರುಷನ ಸುತನ ಸಹೋದರನ ಮಗನ ತಡೋದರಿಯ ಮಾತುಳನ ಮಾವನನು ಅತುಳ ಭುಜ ಬಲದಿ ಕಾದಿ ಗೆಲಿದನ. ಅಣ್ಣನ ಔವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋ, ಅನಾದಿ ಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ನಾದಿ ಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ. ನಾರಾಯಣ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹೀಗೆಲ್ಲ ಕಟ್ಟಿದ್ದೆ. ಒಂದು ನಿಮಿಷ ಮಂಚೂರಿ ಇದ್ರೆ ಒಂದೆರಡು ಮಾತಾಡಿ. ನಿಮ್ಗೆ ಸುಮ್ಮನೆ ಥ್ಯಾಂಕ್ಸ್ ಹೇಳ್ತಾರೆ. ಈಗ ನೀವೆಲ್ಲ ಕೇಳಿದ್ದೀರಾ, ವಿದ್ವಾನ್ ತ್ಯಾಗದೇವರು ನಮ್ಮನ್ನ ಐ ಥಿಂಕ್